ಹಲೋ ಆ್ಯಂಡ್ ವೆಲ್ಕಮ್ ಟು ಎಚ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಗೌರ್ಮೆಂಟ್ ಟು ಸೆಟಪ್ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ. ನಿನ್ನೆ ಒಂದು ಐತಿಹಾಸಿಕವಾದಂತಹ ನಿರ್ಣಯವನ್ನು ನಮ್ಮ ಕೇಂದ್ರ ಸಂಪುಟ ಕೈಗೊಂಡಿದೆ. ಅದೇನಪ್ಪ ಅಂತ ಹೇಳಿದ್ರೆ, ನಿಮಗೆ ಮೇಲ್ಭಾಗದಲ್ಲಿ ಕಾಣ್ತಿರೋ ರೀತಿ ಒಂದು ಹೊಸ ಸಂಸ್ಥೆಯನ್ನು ನಮ್ಮ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡ್ತಾ ಇದೆ. ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ನಮ್ಮ ದೇಶದಲ್ಲಿ ನಡೆತಕ್ಕಂತಹ ಕೇಂದ್ರ ಸರ್ಕಾರದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಏಕೀಕೃತ ವ್ಯವಸ್ಥೆ ಆಗಿರತಕ್ಕಂತಹ ಈ ಒಂದು ಏಜೆನ್ಸಿಯನ್ನ ಸ್ಥಾಪನೆ ಮಾಡಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರದ ಸಂಪುಟ ಅಸ್ತು ಕೊಟ್ಟಿದೆ. ಸೊ ವೆರಿ ಇಂಪಾರ್ಟೆಂಟ್. ಖಂಡಿತ ಪರೀಕ್ಷೆಯಲ್ಲಿ ಕೇಳ್ತಾರೆ. ಮುಂಬರ್ತಕ್ಕಂತಹ ದಿನಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಎಲ್ಲ ವಿಭಾಗಗಳಿಗೂ ಕೂಡ ನಡೀತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಈ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿಯೇ ನಡೆಸುತ್ತೆ. ಬಟ್ ಪ್ರಸಕ್ತವಾದಂತಹ ಸನ್ನಿವೇಶದಲ್ಲಿ ಕೇವಲ 3 ಸೆಲೆಕ್ಷನ್ಗಳನ್ನ ಮಾತ್ರ ನಡೆಸುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ RRB, SSC ಮತ್ತು IBPS. ವೆರಿ ಇಂಪಾರ್ಟೆಂಟ್. RRB ಅಂತ ಹೇಳಿದ್ರೆ ರೈಲ್ವೆಗೆ ಸಂಬಂಧಪಟ್ಟಿರತಕ್ಕಂತಹದ್ದು, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್. ಅದೇ ರೀತಿ SSC ಅಂತ ಹೇಳಿದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಕೇಂದ್ರ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಿಗೆ, ಡಿಪಾರ್ಟ್ಮೆಂಟ್ಗಳಿಗೆ ಈ ಸಿಬ್ಬಂದಿಗಳನ್ನ ಆಯ್ಕೆ ಮಾಡತಕ್ಕಂತಹ ಕೆಲಸವನ್ನ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮಾಡುತ್ತೆ. ಜಸ್ಟ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಕೆಳಭಾಗದಲ್ಲಿ ನಿಮಗೆ ಬ್ಯಾಂಕಿಂಗ್ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಳ್ತಕ್ಕಂತಹ IBPS ಕಾಣಿಸ್ಕೊಳ್ತಾ ಇದೆ. ಪ್ರತಿಯೊಬ್ಬರು ಕೂಡ ಕೇಳಿರ್ತೀರಾ IBPS ಎಕ್ಸಾಮ್ಸ್ ಬಗ್ಗೆ. IBPS ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಟ್ ಫಾರ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್. ಇನ್ನೊಂದ್ಸರಿ ಹೇಳ್ತೀನಿ, ಇನ್ಸ್ಟಿಟ್ಯೂಟ್ ಫಾರ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಂದ್ರೆ ಬ್ಯಾಂಕಿಂಗ್ ಸಿಬ್ಬಂದಿಗಳನ್ನ ಆಯ್ಕೆ ಮಾಡತಕ್ಕಂತಹ ಸಂಸ್ಥೆ ಅಂತ ಕರೆಯಲಾಗುತ್ತೆ. ಅಂಡ್ ಈ 3 ಸಂಸ್ಥೆಗಳ ಜವಾಬ್ದಾರಿಯನ್ನ ಇನ್ ಮುಂದೆ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಕೈಗೆತ್ತಿಕೊಳ್ಳುತ್ತೆ. ಮತ್ತೊಂದು ವಿಚಾರ ನಿಮ್ಗೆ ಗೊತ್ತಿರಬೇಕು, ಈ NRA ಏನಿದೆ, ಹೊಸದಾಗಿ ಸ್ಥಾಪಿಸಲ್ಪಡ್ತಿರತಕ್ಕಂತಹ NRA ಕೇವಲ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮಾತ್ರ, ಏನು ಮೊದಲನೇ ಹಂತದಲ್ಲಿ ಪ್ರಿಲಿಮ್ಸ್ ಬರುತ್ತೆ, ಪ್ರಿಲಿಮ್ಸ್ ಅನ್ನ ಮಾತ್ರ ಅದು ಕಂಡಕ್ಟ್ ಮಾಡುತ್ತೆ. ಬಿಕಾಸ್ ನೀವು ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗೆ ಹೋದ್ರೂ ಕೂಡ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ನ ಸಿಲೆಬಸ್ ಸೇಮ್ ಆಗಿರುತ್ತೆ. ಅದು ರೈಲ್ವೆ ಇರಬಹುದು, SSC ಇರಬಹುದು, ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರಬಹುದು. ಸೊ ಹಾಗಾಗಿ ಪ್ರಿಲಿಮಿನರಿ ಎಕ್ಸಾಮ್ಸ್ ಅನ್ನ NRA ಕಂಡಕ್ಟ್ ಮಾಡುತ್ತೆ. ಅದರಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅನ್ನ ಪಡೆದುಕೊಂಡಂತಹ ಕ್ಯಾಂಡಿಡೇಟ್ಸ್, ಅದರಲ್ಲಿ ತೇರ್ಗಡೆ ಹೊಂದಿದಂತಹ ಕ್ಯಾಂಡಿಡೇಟ್ಸ್ ಮುಂಬರ್ತಕ್ಕಂತಹ ದಿನಗಳಲ್ಲಿ ಮೇನ್ಸ್ ಎಕ್ಸಾಮಿನೇಷನ್ ಟೈರ್ 2, ಟೈರ್ 3 ಎಕ್ಸಾಮ್ಸ್ ಏನ್ ಬರುತ್ತೆ ಅವುಗಳಿಗೆ ಅಪ್ಲೈ ಮಾಡಬಹುದಾಗುತ್ತೆ. ನಿಮಗೆ ಯಾವ ತರ ಅಂದ್ರೆ ಗೇಟ್ ಎಕ್ಸಾಮ್ ಏನ್ ಕೇಳಿರ್ತೀರಾ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ. ಗೇಟ್ ಎಕ್ಸಾಮ್ಸ್ ನಲ್ಲಿ ಯಾವ ರೀತಿ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡಲಾಗುತ್ತೆ, ಅದರ ಸ್ಕೋರ್ ವ್ಯಾಲಿಡ್ ಆಗಿರುತ್ತೆ. ಅದೇ ನಿಟ್ಟಿನಲ್ಲಿ ಈ NRA ಎಕ್ಸಾಮ್ ಕೂಡ ವರ್ಕ್ ಮಾಡುತ್ತೆ. ಅಂಡ್ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, 1 ವರ್ಷಕ್ಕೆ 2 ಬಾರಿ ಇದನ್ನು ಕಂಡಕ್ಟ್ ಮಾಡಲಾಗುತ್ತೆ. ಯಾರು ಬೇಕಾದ್ರೂ ಎಷ್ಟು ಬಾರಿ ಬೇಕಾದ್ರೂ ಇದನ್ನ ಬರೀಬಹುದು. ಏಜ್ ಲಿಮಿಟ್ ಇರುತ್ತೆ, ಬಟ್ ಅದರೊಳಗಡೆ ಎಷ್ಟು ಅಟೆಂಪ್ಟ್ ಬೇಕಾದ್ರೂ ಮಾಡ್ಕೋಬಹುದು. ಅಂಡ್ ಅವರು ಪಡೆದಂತಹ ಸ್ಕೋರ್ ಕನಿಷ್ಠ ಅಂದ್ರೆ 3 ವರ್ಷಗಳ ಕಾಲ ವ್ಯಾಲಿಡ್ ಆಗಿರುತ್ತೆ. ಆ 3 ವರ್ಷಗಳ ಒಳಗಾಗಿ ಅವರು ಆ ಸ್ಕೋರ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ಮೇನ್ಸ್ ಪರೀಕ್ಷೆನ ಬರೆಯೋದು ಮುಂತಾದ ಕೆಲಸಗಳಿಗೆ ಬಳಸ್ಕೋಬಹುದಾಗುತ್ತೆ. ಅಂಡ್ ಪ್ರಾರಂಭಿಕ ಹಂತವಾಗಿ ಈ 3 ಒಂದು ಕೆಲಸಗಳನ್ನ ನಮ್ಮ NRA ತೆಗೆದುಕೊಳ್ತಾ ಇದೆ. ಮುಂಬರ್ತಕ್ಕಂತಹ ದಿನಗಳಲ್ಲಿ ಬೇರೆ ಯಾವುದೇ ಕೇಂದ್ರ ಸರ್ಕಾರದ ರಿಕ್ರೂಟ್ಮೆಂಟ್ ಇರಬಹುದು, ನೇಮಕಾತಿ ಇರಬಹುದು, ಅವುಗಳೆಲ್ಲವನ್ನು ಕೂಡ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ವಹಿಸಿಕೊಳ್ಳುತ್ತೆ. ಇದು ಬಹಳ ಒಂದು ಸ್ವಾಗತಾರ್ಹ ಕ್ರಮ ಅಂತ ಹೇಳ್ಬಹುದು. ಬಿಕಾಸ್ ವಿದ್ಯಾರ್ಥಿಗಳು ಸಾಕಷ್ಟು ಬೇರೆ ಬೇರೆ ಎಕ್ಸಾಮ್ಸ್ ಗಳನ್ನ ಬರೀಬೇಕಾಗಿತ್ತು, ಸಾಕಷ್ಟು ಫೀಸ್ ಅನ್ನು ಕೂಡ ಪೇ ಮಾಡಬೇಕಾಗಿತ್ತು. ಸಿಲೆಬಸ್ ಎಲ್ಲದಕ್ಕೂ ಒಂದೇ, ಬಟ್ ಜಸ್ಟ್ ಎಕ್ಸಾಮ್ ಅನ್ನ ಬೇರೆ ಬೇರೆ ಸೆಂಟರ್ಸ್ ಗಳಲ್ಲಿ ಬೇರೆ ಬೇರೆ ದಿನಾಂಕಗಳಂತೂ ಬರೀಬೇಕಾಗಿತ್ತು. ಬಟ್ ಈಗ ವರ್ಷದಲ್ಲಿ 2 ಬಾರಿ NRA ಇರುತ್ತೆ. ಅದನ್ನ ಬರ್ಕೊಂಡು ಒಳ್ಳೆ ಸ್ಕೋರ್ನ ಪಡೆದ್ರೆ ಸಾಕು, ಅವರು ಮೇನ್ಸ್ಗೆ ಕ್ವಾಲಿಫೈ ಆಗ್ತಾರೆ. ಅಥವಾ ಈ NRA ಸ್ಕೋರ್ನ ಇಟ್ಕೊಂಡ್ಬಿಟ್ಟು ಅವರು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಆಗಿರಬಹುದು, ನಮ್ಮ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಆಗಿರಬಹುದು, ಅವುಗಳಲ್ಲೂ ಕೂಡ ಈ ಒಂದು ಕೆಲಸವನ್ನ ಹುಡುಕಬಹುದು. ಸೊ ಕೇಂದ್ರ ಸರ್ಕಾರದಲ್ಲಿ ಕೆಲಸವನ್ನ ಪಡಿಬೇಕು ಅಂತಕ್ಕಂತಹ ಒಂದು ಕನಸು ಬಹಳ ಸುಲಭ ಆಗುತ್ತೆ ಅಂತ ಹೇಳಿ ಕರಿಬಹುದು. ಸೊ ಹಾಗಾಗಿ ಈ ಒಂದು ಡಿಸಿಷನ್ ನ ಐತಿಹಾಸಿಕ ನಿರ್ಣಯ, ಹಿಸ್ಟಾರಿಕ್ ಡಿಸಿಷನ್ ಅಂತಾನೆ ಕರೆಯಲಾಗ್ತಾ ಇದೆ. ಪ್ರಸಕ್ತ NDA ಸರ್ಕಾರ ಸಾಕಷ್ಟು ಸ್ವಾಗತಾರ್ಹ ಕ್ರಮಗಳನ್ನ ಜಾರಿಗೊಳಿಸ್ತಾ ಇದೆ. ಕಳೆದ ವರ್ಷ ನೀವು ನೋಡಿರ್ಬೋದು, NTA ಅನ್ನುವಂತಹ ಮತ್ತೊಂದು ಸಂಸ್ಥೆಯನ್ನ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿತ್ತು. ಈಗೇನು ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಅಥವಾ NRA ಸ್ಥಾಪನೆ ಆಗ್ತಾ ಇದೆ, ಇದೇ ರೀತಿ ಕಳೆದ ಬಾರಿ NTA ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಪ್ರಸಕ್ತವಾಗಿ ಈ ಟೆಸ್ಟ್ ಗಳನ್ನ, ಈ ಪರೀಕ್ಷೆಗಳನ್ನ ನಮ್ಮ CBSE ಕಂಡಕ್ಟ್ ಮಾಡ್ತಾ ಇತ್ತು. ಬಟ್ CBSE ಬೇಸಿಕಲಿ ಅವರೊಂದು ಸ್ಕೂಲ್ ಎಜುಕೇಶನ್ಗೆ ಇರತಕ್ಕಂತಹ ಸಂಘಟನೆ, ಒಂದು ಸಂಸ್ಥೆ, ಅವರಿಗೆ ಸಾಕಷ್ಟು ಹೊರೆ ಉಂಟಾಗ್ತಾ ಇತ್ತು. ಸೊ CBSE ಮೇಲಿನ ಹೊರೆಯನ್ನ ಕಮ್ಮಿ ಮಾಡಬೇಕು ಅಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯನ್ನ ಕೂಡ ಒಂದು ಸ್ಥಾಪನೆ ಮಾಡಿತ್ತು. ಈಗ ಅದೇ ರೀತಿ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿಯನ್ನು ಕೂಡ ಮಾಡ್ತಾ ಇದೆ. ಇದು ಕೂಡ ಉತ್ತಮವಾದಂತಹ ಒಂದು ಬೆಳವಣಿಗೆ ಅಂತ ಹೇಳ್ಬಹುದು. ಎಲ್ಲ ರಂಗಗಳಿಂದ ಒಂದು ಸ್ವಾಗತಾರ್ಹ ಅಂತಾನೆ ಕರೆಯಲಾಗ್ತಾ ಇದೆ ಈ ಒಂದು ಪರೀಕ್ಷೆಯನ್ನು. ಇದೇ ರೀತಿ ಕೆಳಗೆ ನೀವು ನೋಡ್ತಾ ಇದ್ದೀರಾ, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್, DOPT. ಈ ಭಾಗದಲ್ಲಿ ಕೂಡ ನೀವು ಗಮನಿಸ್ತಾ ಇರಬಹುದು.
DOPTಯ ಸೆಕ್ರೆಟರಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಬಹಳ ಇಂಪಾರ್ಟೆಂಟ್, ನಿಮಗೆ ಹಿಂದೆ ನಾನು ಹೇಳಿದ್ದೇನೆ, ಈ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಅಥವಾ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಏನ್ ಬರುತ್ತೆ, DOPT ಅಂತ ಶಾರ್ಟ್ ಆಗಿ ಕರೆಯಲಾಗುತ್ತೆ. ಇದು ನಮ್ಮ ಕೇಂದ್ರ ಸರ್ಕಾರದ MPPP, ಹಿಂದೆ ಕೂಡ ಹೇಳಿದ್ದೇನೆ, ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರೀವೆನ್ಸಸ್ ಅಂಡ್ ಪೆನ್ಷನ್. ಕನ್ನಡದಲ್ಲಿ ಇದನ್ನ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯ ಅಂತ ಕರೆಯಲಾಗುತ್ತೆ. ಅದರ ಹೆಸರು ನೋಡಿದ್ರೆ ಬಹಳ ಚಿಕ್ಕ ಸಚಿವಾಲಯ ಅಂತ ಕರಿಬಹುದು, ಬಟ್ ಖಂಡಿತ ಅದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಸಚಿವಾಲಯ ಆಗಿರುತ್ತೆ. ಅದರ ಕೆಳಗೆ ಬರತಕ್ಕಂತಹ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಎಲ್ಲ ಕೇಂದ್ರ ಸರ್ಕಾರದ ಟ್ರಾನ್ಸ್ಫರ್ಸ್ ಇರಬಹುದು, ಪೋಸ್ಟಿಂಗ್ ಇರಬಹುದು, ಇಂತಹ ವಿಚಾರಗಳ ಕುರಿತು ಗಮನವನ್ನು ಹರಿಸುತ್ತೆ. ಸೊ ಆ DOPT ಡಿಪಾರ್ಟ್ಮೆಂಟ್ ಏನಿದೆ, ಆ ಡಿಪಾರ್ಟ್ಮೆಂಟ್ ಈ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ ನ ಸೆಕ್ರೆಟರಿ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಈ ಒಂದು ಡಿಪಾರ್ಟ್ಮೆಂಟ್ ನ ಅಂಡರ್ ಅಲ್ಲಿ ಕೂಡ ಇದು ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ಸೊ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಇತ್ತೀಚೆಗಷ್ಟೇ ನಾನು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBI ಕುರಿತು ಮಾತಾಡಬೇಕಾದ್ರೆ ಈ MPP ಬಗ್ಗೆ MPPP ಆ ಒಂದು ಸಚಿವಾಲಯದ ಬಗ್ಗೆ ಮಾತಾಡ್ತಾ ಇದ್ದೆ. ಅಂಡ್ ನಿಮಗೆಲ್ಲ ಗೊತ್ತಿರಬೇಕು, ಹಿಂದೆ ಕೂಡ ಹೇಳಿದ್ದಾನೆ, ಪ್ರಸಕ್ತವಾಗಿ ಪ್ರಧಾನಮಂತ್ರಿಗಳೇ ಆ ಸಚಿವಾಲಯದ ಏನು ಈ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯ ಬರುತ್ತೆ. ಅದರ ಪ್ರಸಕ್ತ ಮಂತ್ರಿ ಯಾರು ಅಂತ ಹೇಳಿದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅಂಡ್ ಅದಕ್ಕೆ ಜೂನಿಯರ್ ಮಿನಿಸ್ಟರ್ ಅಥವಾ ಮಿನಿಸ್ಟರ್ ಆಫ್ ಸ್ಟೇಟ್, ನಾವು ಕನ್ನಡದಲ್ಲಿ ರಾಜ್ಯ ಸಚಿವರು ಅಂತ ಕರಿತೀವಿ, ಅದ್ಯಾರಪ್ಪ ಅಂತ ಹೇಳಿದ್ರೆ ಜಿತೇಂದ್ರ ಸಿಂಗ್. ಈ ಕುರಿತು ಕೂಡ ಹಿಂದೆ ಡಿಸ್ಕಸ್ ಮಾಡಿದ್ದೇನೆ. ಸೊ ನಿಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ಒಂದು ಪ್ರಾಮಿನೆಂಟ್, ಒಂದು ಮಹತ್ವವನ್ನು ಹೊಂದಿರತಕ್ಕಂತಹ ಒಂದು ಸಚಿವಾಲಯ ಅಂತ ಗೊತ್ತಾಗುತ್ತೆ. ಸೊ DOPT ನಿಮಗೆ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅಂಡ್ ಈ ಒಂದು 4 ಇನ್ಫಾರ್ಮೇಶನ್ ಕೂಡ ನೀವು ನೋಟ್ ಮಾಡ್ಕೊಳ್ತಾ ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಕ್ಯಾಬಿನೆಟ್ ಅಪ್ರೂವ್ಸ್ ಲೀಸಿಂಗ್ ಆಫ್ 3 ಏರ್ಪೋರ್ಟ್ಸ್. ನಿನ್ನೆ ನಮ್ಮ ಕ್ಯಾಬಿನೆಟ್ ಕಮಿಟಿ ಮೀಟಿಂಗ್ ಅಥವಾ ಸಂಪುಟ ಸಮಿತಿ ಒಂದು ಸಭೆ ನಡೆದಿದ್ದು. ಹಿಂದೆ ಕೂಡ ನಾನು ಹೇಳ್ತಾ ಇದ್ದೆ, ಯಾವಾಗಲೂ ಕೂಡ ಸಂಪುಟ ಒಂದು ಸಭೆಯನ್ನ ಸೇರಿದ್ದು. ಸಂಪುಟ ಅಂದ್ರೆ ಏನು ಅದನ್ನು ಫಸ್ಟ್ ಕ್ಲಾರಿಫೈ ಮಾಡ್ಕೊಂಬಿಡಿ. ಬಹಳ ಜನಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಅಂದ್ರೆ ಏನು ಅಂತ ಕನ್ಫ್ಯೂಸ್ ಆಗ್ಬಿಡುತ್ತೆ. ಒಂದು ವಿಚಾರ ಗೊತ್ತಿರಬೇಕು, ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಯಾವಾಗಲೂ ಕೂಡ ನಮ್ಮ ಪ್ರಧಾನಮಂತ್ರಿಗಳು ಅದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಅದನ್ನ ಚೇರ್ ಮಾಡಿರ್ತಾರೆ, ಅಂದ್ರೆ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಈ ಕ್ಯಾಬಿನೆಟ್ ಮೀಟಿಂಗ್ ಅನ್ನ. ಅಲ್ಲಿ ಯಾರ್ಯಾರೆಲ್ಲ ಪಾಲ್ಗೊಂಡಿರ್ತಾರಪ್ಪ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳನ್ನ ಹೊರತುಪಡಿಸ್ಬಿಟ್ಟು ನಮ್ಮ ಕೇಂದ್ರ ಸರ್ಕಾರದ ಎಲ್ಲಾ ಕ್ಯಾಬಿನೆಟ್ ದರ್ಜೆಯ ಸಚಿವರು ಈ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಭಾಗವಹಿಸಿರ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಕ್ಯಾಬಿನೆಟ್ ಸೆಕ್ರೆಟರಿ, ಕ್ಯಾಬಿನೆಟ್ ಕಾರ್ಯದರ್ಶಿ ಏನಿರ್ತಾರೆ ಅವರು ಇದನ್ನ ಆರ್ಗನೈಸ್ ಮಾಡ್ತಾರೆ. ಅಂಡ್ ಈ ಮೀಟಿಂಗ್ ಸ್ಟಾರ್ಟ್ ಆಗಕ್ಕೆ ಮುಂಚೆನೆ ಒಂದು ಅಜೆಂಡಾವನ್ನ ಇಟ್ಕೊಳ್ಳಲಾಗುತ್ತೆ. ಅಜೆಂಡಾ ಅಂದ್ರೇನು, ನಾಳೆ ನಡೀತಕ್ಕಂತಹ ಮೀಟಿಂಗ್ ನಲ್ಲಿ ಯಾವ್ಯಾವ ವಿಚಾರಗಳ ಕುರಿತು ನಾವು ಡಿಸ್ಕಷನ್ ಮಾಡಬೇಕು ಅಂತ ಹೇಳಿ ಹಿಂದಿನ ದಿನವೇ ಒಂದು ಅಜೆಂಡಾವನ್ನ ಸಿದ್ಧಪಡಿಸಲಾಗಿರುತ್ತೆ. ಅದರ ಪ್ರಕಾರವೇ ಈ ಕ್ಯಾಬಿನೆಟ್ ಕಮಿಟಿ ಮೀಟಿಂಗ್ ನಡೆಯುತ್ತೆ ಅಥವಾ ಸಂಪುಟ ಸಭೆ ನಡೆಯುತ್ತೆ. ನೀವು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇರಬಹುದು, ನಮ್ಮ ದೇಶದಲ್ಲಿ ಇರಬಹುದು, ನೀವು ಬೇರೆ ಯಾವುದೇ ರಾಜ್ಯದಲ್ಲಿ ಕೂಡ ಇರಬಹುದು. ಈ ಕ್ಯಾಬಿನೆಟ್ ಮೀಟಿಂಗ್ ಆಯ್ತು ಅಂತ ಹೇಳಿದ್ರೆ ಕೆಲವು ಪ್ರಮುಖವಾದಂತಹ ತೀರ್ಮಾನಗಳನ್ನ, ಘೋಷಣೆಗಳನ್ನ ಹೊರಡಿಸಲಾಗುತ್ತೆ. ಬಿಕಾಸ್ ಈ ಸಂಪುಟ ಸಭೆಯನ್ನ ಮಾಡುವ ಉದ್ದೇಶನೇ ಅದು ದೊಡ್ಡ ದೊಡ್ಡ ವಿಚಾರಗಳಿಗೆ ಸಂಬಂಧಪಟ್ಟಂತ ಒಂದು ತೀರ್ಮಾನಗಳನ್ನ ತೆಗೆದುಕೊಳ್ಳುವುದು ಆಗಿರುತ್ತೆ. ಸೊ ಯಾವಾಗಲೂ ಇದಕ್ಕೆ ಪ್ರಧಾನಮಂತ್ರಿಗಳು ಇದರ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ. ಅಂಡ್ ಕೆಲವೊಮ್ಮೆ ಬೇರೆ ಮಿನಿಸ್ಟರ್ ಆಫ್ ಸ್ಟೇಟ್, ರಾಜ್ಯ ಮಂತ್ರಿಗಳು ಅವರು ಕೂಡ ಕೆಲವೊಮ್ಮೆ ಭಾಗವಹಿಸಬಹುದು, ಬಟ್ ಅವರಿಗೆ ಇನ್ವಿಟೇಷನ್ ಇದ್ರೆ ಮಾತ್ರ ಅವರು ಭಾಗವಹಿಸಬೇಕಾಗುತ್ತೆ. ಈ ಫಾರ್ ಎಕ್ಸಾಂಪಲ್ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ, ಈ ನಾಗರಿಕ ವಿಮಾನಯಾನ ಸಚಿವಾಲಯದ ಬಗ್ಗೆ ಸ್ವಲ್ಪ ಮಾತುಕತೆ ನಡೀತಿದೆ. ಬಿಕಾಸ್ ಇತ್ತೀಚೆಗಷ್ಟೇ ಕರಿಪುರ್ ಏರ್ಪೋರ್ಟ್, ನಮ್ಮ ಕ್ಯಾಲಿಕಟ್ನ ಕರಿಪುರ್ ಏರ್ಪೋರ್ಟ್ ನಲ್ಲಿ ಒಂದು ವಿಮಾನ ಅಪಘಾತ ಸಂಭವಿಸಿತು. ಸೊ ಹಾಗಾಗಿ ಪ್ರಸಕ್ತವಾಗಿ ನಮ್ಮ ನಾಗರಿಕ ವಿಮಾನಯಾನ ಸಚಿವರಾಗಿರ್ತಕ್ಕಂತಹ ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಇನ್ವಿಟೇಷನ್ ಕೊಟ್ಟರು ಅಂತ ಹೇಳಿದ್ರೆ ಅವರು ಕೂಡ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಅಟೆಂಡ್ ಮಾಡಿರ್ತಾರೆ. ಬಟ್ ಯೂಶುವಲ್ ಆಗಿ ಕ್ಯಾಬಿನೆಟ್ ಮೆಂಬರ್ಸ್ ಅಥವಾ ಏನು ಕ್ಯಾಬಿನೆಟ್ ದರ್ಜೆಯ ಸಚಿವರಿದ್ದಾರೆ, ಸಂಪುಟ ದರ್ಜೆಯ ಸಚಿವರಿದ್ದಾರೆ, ಅವರು ಮಾತ್ರ ಸಂಪುಟ ಸಭೆಯಲ್ಲಿ ಪಾಲ್ಗೊಳ್ತಾರೆ. ವೆರಿ ಇಂಪಾರ್ಟೆಂಟ್, ಗೊತ್ತಿರಬೇಕಾಗುತ್ತೆ. ಸೊ ನಿನ್ನೆ ನಡೆದಂತಹ ಸಭೆಯಲ್ಲಿ ಅಪಾರ್ಟ್ ಫ್ರಮ್ NRA, ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿಯನ್ನು ಹೊರತುಪಡಿಸಿ ಮತ್ತು ಕೆಲವು ಮಹತ್ವವಾದಂತಹ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಅದರಲ್ಲಿ ಪ್ರಮುಖವಾದಂತಹ ಮತ್ತೊಂದು ನಿರ್ಣಯ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಅಪ್ರೂವ್ಸ್ ಲೀಸಿಂಗ್ ಆಫ್ 3 ಏರ್ಪೋರ್ಟ್ಸ್. ಸುಮಾರು 3 ಏರ್ಪೋರ್ಟ್ಗಳನ್ನ, ವಿಮಾನ ನಿಲ್ದಾಣಗಳನ್ನ ಪ್ರೈವೇಟ್ ಕಂಪನಿಗೆ ಲೀಸ್ ಮಾಡೋದು. ಲೀಸ್ ಅಂದ್ರೆ ಏನು, ಗುತ್ತಿಗೆ ಕೊಡುವುದು ಅಂತ ಕರಿಬಹುದು, ಅಥವಾ ಕನ್ನಡದಲ್ಲಿ ಭೋಗ್ಯ ಅಂತ ಕೊಡಬಹುದು, ಭೋಗ್ಯಕ್ಕೆ ಕೊಡಬಹುದು. ಸೊ ಆ ಒಂದು ತೀರ್ಮಾನವನ್ನು ಕೂಡ ನಮ್ಮ ಕ್ಯಾಬಿನೆಟ್ ಮಾಡಿದೆ. ವೆರಿ ಇಂಪಾರ್ಟೆಂಟ್. 3 ಏರ್ಪೋರ್ಟ್ಗಳು ಯಾವುದು, ವೆರಿ ವೆರಿ ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ಕೇಳಬಹುದು. ಕೆಳಗಿನ ಯಾವ ಏರ್ಪೋರ್ಟ್ ಅನ್ನ ಇತ್ತೀಚೆಗಷ್ಟೇ ನಮ್ಮ ಕೇಂದ್ರ ಸರ್ಕಾರ ಖಾಸಗಿಯವರಿಗೆ ಭೋಗ್ಯಕ್ಕೆ ಕೊಡುವುದಾಗಿ ಘೋಷಣೆ ಮಾಡಿತು ಅಂತ ಕೇಳಬಹುದು. ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಈ ಭಾಗದಲ್ಲಿ ಕಾಣಿಸ್ತಾ ಇದೆ. ಮೊದಲನೇದು ರಾಜಸ್ಥಾನದಲ್ಲಿ ಕಂಡುಬರ್ತಕ್ಕಂತಹ ಜೈಪುರ್ ಏರ್ಪೋರ್ಟ್. ಅದಾದ ಬಳಿಕ ನಿಮಗೆ ಅಸ್ಸಾಂ ನಲ್ಲಿ ಕಂಡುಬರ್ತಕ್ಕಂತಹ ಗುವಾಹಟಿ ಏರ್ಪೋರ್ಟ್ ಕಂಡುಬರುತ್ತೆ.
ಗುವಾಹಟಿ ನೋಡಿ ಅಸ್ಸಾಂನ ರಾಜಧಾನಿ ಡಿಸ್ಪೂರ್, ಬಟ್ ಆದ್ರೂ ಕೂಡ ಅಲ್ಲಿನ ಒಂದು ಏರ್ಪೋರ್ಟ್ ಇರತಕ್ಕಂತಹದ್ದು, ವಿಮಾನ ನಿಲ್ದಾಣ ಇರತಕ್ಕಂತಹದ್ದು ಗುವಾಹಟಿ ನಗರದಲ್ಲಿ. ಸೊ ರಾಜಸ್ಥಾನದ ಜೈಪುರ ಆಯ್ತು, ಅಸ್ಸಾಂನ ಗುವಾಹಟಿ ಆಯ್ತು, ಅಂಡ್ ಕೆಳಭಾಗದಲ್ಲಿ ನಿಮಗೆ ತಿರುವನಂತಪುರಂ ಕಾಣಿಸ್ಕೊಳ್ತಾ ಇದೆ. ಅದನ್ನು ನಾವು ತ್ರಿವೇಂದ್ರಂ ಅಂತ ಕೂಡ ಕರಿತೀವಿ, ಕೇರಳದ ರಾಜಧಾನಿ. ಸೊ ತ್ರಿವೇಂದ್ರಂ, ಈ ಮೂರನ್ನು ಕೂಡ ಖಾಸಗಿ ಕಂಪನಿಗೆ ವಹಿಸಿಕೊಡುವುದು ಅಂದ್ರೆ ಭೋಗ್ಯಕ್ಕೆ ಕೊಡುವುದಾಗಿ ಕೇಂದ್ರದ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ. ಅಂಡ್ ಯಾವ ಕಂಪನಿ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಬಹಳ ಪ್ರಮುಖ. ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್. ಅದಾನಿ ಪ್ರತಿಯೊಬ್ಬರು ಕೂಡ ಕೇಳಿರ್ತೀರಾ ಇವರ ಹೆಸರನ್ನ. ಇವರೊಬ್ಬ ಫೇಮಸ್ ಗುಜರಾತಿ ಬಿಸ್ನೆಸ್ ಮ್ಯಾನ್, ಒಬ್ಬ ಉದ್ಯಮಿ ಗೌತಮ್ ಅದಾನಿ ಅಂತ ಹೇಳಿ. ಕೆಲವು ರಾಜಕೀಯ ಪಕ್ಷಗಳು ಈ ಆಡಳಿತಾರೂಢ ಪಕ್ಷಕ್ಕೆ ಆರೋಪವನ್ನು ಮಾಡಬೇಕಾದ್ರೆ ಗೌತಮ್ ಅದಾನಿಯ ಒಂದು ಪರವಾಗಿ, ಅವರ ಒಂದು ಹಿತಾಸಕ್ತಿಗೆ ಪರವಾಗಿ ನಮ್ಮ ಸರ್ಕಾರ ನಡೆದುಕೊಳ್ತಾ ಇದೆ, ಸೂಟ್ ಬೂಟ್ ಕಿ ಸರ್ಕಾರ ಅಂತ ಎಲ್ಲ ಆರೋಪಗಳನ್ನ ಮಾಡ್ತಾ ಇರ್ತಾರೆ. ಅದು ನಮಗೆ ಅಷ್ಟೊಂದೇನು ಪ್ರಮುಖವಾಗಿ ಗೊತ್ತಿರೋದು ಬೇಡ. ಬಟ್ ನಮಗೆ ಗೌತಮ್ ಅದಾನಿ ಅಂದ್ರೆ ಯಾರು ಅಂತ ಗೊತ್ತಿರಬೇಕಾಗುತ್ತೆ. ಅವರ ಒಡೆತನದ ಅದಾನಿ ಎಂಟರ್ಪ್ರೈಸಸ್ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಭಾರತೀಯ ಕಂಪನಿ. ರಿಯಲ್ ಎಸ್ಟೇಟ್ ಇರಬಹುದು, ಅದೇ ರೀತಿ ಲಾಜಿಸ್ಟಿಕ್ಸ್ ಇರಬಹುದು, ಮತ್ತೆ ನಿಮಗೆ ಡಿಫೆನ್ಸ್, ಈ ರಕ್ಷಣಾ ಒಂದು ಶಸ್ತ್ರಾಸ್ತ್ರನ ತಯಾರು ಮಾಡೋದಿರ್ಬೋದು, ಇಂತಹ ರಂಗಗಳಲ್ಲಿ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಕಾಣಿಸ್ಕೊಳ್ಳುತ್ತೆ. ಅಂಡ್ ಇದೇ ಅದಾನಿ ಕಂಪನಿಗೆ ನಮ್ಮ ಕೇಂದ್ರ ಸರ್ಕಾರ ಈ 3 ಏರ್ಪೋರ್ಟ್ ಗಳನ್ನ ವಹಿಸಿಕೊಡ್ತಾ ಇದೆ. ಜೈಪುರ್, ಗುವಾಹಟಿ ಅಂಡ್ ತಿರುವನಂತಪುರಂ ಅಥವಾ ತ್ರಿವೇಂದ್ರಂ ಅಂತ ಕರೀಬಹುದು. ಅಂಡ್ ಯಾಕೆ ಇದೇ ಕಂಪನಿ ಕೊಡ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆಲ್ಲ ನೆನಪಿರುವ ಕಳೆದ ವರ್ಷ ಒಂದು ಬಿಡ್ಡಿಂಗ್ ಅನ್ನ ನಮ್ಮ ಕೇಂದ್ರ ಸರ್ಕಾರ ಮಾಡಿತ್ತು. ನಮ್ಮ ದೇಶದಲ್ಲಿರ್ತಕ್ಕಂತಹ 6 ಏರ್ಪೋರ್ಟ್, 6 ವಿಮಾನ ನಿಲ್ದಾಣಗಳನ್ನ ಖಾಸಗಿಯವರಿಗೆ ವಹಿಸಿಕೊಡ್ಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿತ್ತು ಕೇಂದ್ರ ಸರ್ಕಾರ. ಸೊ ಅದರ ಅನುಗುಣವಾಗಿ ಒಟ್ಟು 6 ಏರ್ಪೋರ್ಟ್ಸ್ ಗಳಿಗೆ ಬಿಡ್ಡಿಂಗ್ ಅನ್ನ ಆಹ್ವಾನ ಮಾಡಿತ್ತು. ಅಂಡ್ ಆ 6 ಏರ್ಪೋರ್ಟ್ ಗಳನ್ನ ಈ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ವಿನ್ ಆಗಿತ್ತು. ಈಗ ನಾವು ನೋಡಿದಂತಹ 3, ಅದನ್ನ ಹೊರತುಪಡಿಸಿ ಮತ್ತೆ 3 ಕೂಡ ಇದ್ದಾವೆ. ಅವ್ಯಾವಪ್ಪ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದ ಮಂಗಳೂರು, ಕಳೆದ 2010ರಲ್ಲಿ ಬಜ್ಪೆ ವಿಮಾನ ದುರಂತ ಕೂಡ ಈ ಒಂದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಡೆದಿತ್ತು. ಬಟ್ ಆ ಮಂಗಳೂರು ಏರ್ಪೋರ್ಟ್ ಅನ್ನು ಕೂಡ ಅದಾನಿಗೆ ಆಲ್ರೆಡಿ ವಹಿಸಿಕೊಡಲಾಗಿದೆ. ಅದ್ರ ಜೊತೆಗೆ ಗುಜರಾತ್ನ ಅಹಮದಾಬಾದ್ ಇರಬಹುದು, ಉತ್ತರ ಪ್ರದೇಶದ ಲಕ್ನೋ, ಈ 3. ಸೊ ಈ 3 ಮತ್ತೆ ಜೈಪುರ್, ತಿರುವನಂತಪುರಂ ಹಾಗೂ ಗುವಾಹಟಿ, ಈ ಒಟ್ಟು 6 ವಿಮಾನ ನಿಲ್ದಾಣಗಳಿಗೆ ಸೇರಿದಂತಹ ಬಿಡ್ಡನ್ನ ಈ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಗೆದ್ಕೊಂಡಿತ್ತು. ಬಟ್ ಆದ್ರೂ ಕೂಡ ಕೇವಲ 3 ಮಾತ್ರ ಅವರಿಗೆ ವಹಿಸಿಕೊಡಲಾಗಿತ್ತು. ಆ 3 ಬಂದ್ಬಿಟ್ಟು ನಮ್ಮ ಮಂಗಳೂರು, ಲಕ್ನೋ ಮತ್ತು ಅಹಮದಾಬಾದ್. ಅಂಡ್ ಈ 3 ಯಾಕೆ ವಹಿಸಿಕೊಟ್ಟಿರಲಿಲ್ಲ ಅಂತ ಹೇಳಿದ್ರೆ, ಸ್ವಲ್ಪ ಕಾನೂನು ತೊಡಗಿತ್ತು, ಲೀಗಲ್ ಹರ್ಡಲ್ಸ್ ಇತ್ತು. ಸೊ ಹಾಗಾಗಿ ಅದನ್ನು ವಹಿಸಿಕೊಡಲಾಗಿರಲಿಲ್ಲ. ಬಟ್ ಈಗ ಅದೆಲ್ಲ ಪೂರ್ತಿಯಾಗಿದೆ. ಹಾಗಾಗಿ ಇನ್ನುಳಿದಂತಹ 3 ವಿಮಾನ ನಿಲ್ದಾಣಗಳನ್ನು ಕೂಡ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ಗೆ ಲೀಸ್ ಮಾಡುವುದಕ್ಕೆ ನಮ್ಮ ಕೇಂದ್ರ ಸರ್ಕಾರದ ಸಂಪುಟ ತೀರ್ಮಾನ ಮಾಡಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಆಂಗಲ್ ಅಲ್ಲಿ ಪ್ರಶ್ನೆ ಬರಬಹುದು. ಅವ್ರ ಕಂಪನಿ ಹೆಸರನ್ನ ಕೇಳಬಹುದು ಅಥವಾ ಈ ಏರ್ಪೋರ್ಟ್ ಗಳ ಹೆಸರನ್ನ ಕೂಡ ಕೇಳಬಹುದು. ಅಂಡ್ ಇದನ್ನ ನಾವು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ನೋಟ್ ಮಾಡ್ಕೋಬೇಕಾಗುತ್ತೆ. PPP ಅಂತ ಬರುತ್ತೆ. ನೀವು ಈ ಬಿಸ್ನೆಸ್ ಅನ್ನು ನೋಡ್ತಾ ಹೋಗೋದಾದ್ರೆ, ಈ ವಹಿವಾಟು ಬಿಸ್ನೆಸ್ ಅಥವಾ ಉದ್ಯಮವನ್ನು ನೋಡ್ತಾ ಹೋಗೋದಾದ್ರೆ ನಿಮಗೆ PPP ಅನ್ನುವಂತಹ ಒಂದು ಮಾಡೆಲ್ ಸಿಗುತ್ತೆ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ. ಇಲ್ಲಿ ಸರ್ಕಾರವು ಇನ್ವಾಲ್ವ್ ಆಗಿರುತ್ತೆ ಮತ್ತು ಖಾಸಗಿ ಕಂಪನಿಗಳು ಕೂಡ ಇನ್ವಾಲ್ವ್ ಆಗಿರ್ತವೆ. ಇಬ್ರು ಕೂಡ ಸಹಯೋಗದೊಂದಿಗೆ ಯಾವುದೋ ಒಂದು ಯೋಜನೆಯನ್ನ ಕೈಗೆತ್ತಿಕೊಳ್ತಾರೆ. ಅದು ಯಾವುದೇ ಒಂದು ಡ್ಯಾಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಿರಬಹುದು, ಒಂದು ಪವರ್ ಪ್ಲಾಂಟ್ ಕನ್ಸ್ಟ್ರಕ್ಷನ್ ಇರಬಹುದು, ರಸ್ತೆ ಕಾಮಗಾರಿ ಇರಬಹುದು, ಅಥವಾ ಏರ್ಪೋರ್ಟ್ ಗಳ ನಿರ್ವಹಣೆ ಅಥವಾ ಕಾಮಗಾರಿ ಇರಬಹುದು. ಇವುಗಳನ್ನು ನಾವು ಯಾವುದೇ ಒಂದು ರಂಗದಲ್ಲಿ ಸರ್ಕಾರ ಮತ್ತು ಒಂದು ಖಾಸಗಿ ಕಂಪನಿ ಕೈಯನ್ನ ಜೋಡಿಸ್ಬಿಟ್ಟು ಒಂದು ಮುಂದುವರಿತಾ ಇದ್ದಾವೆ ಅಂತ ಹೇಳಿದ್ರೆ ಅದನ್ನ ನಾವು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಥವಾ PPP ಅಂತ ಕರಿತೀವಿ. ಬಟ್ ನಿಮಗೆ ಎಕಾನಮಿಯಲ್ಲಿ ಇದು ಮೀನಿಂಗ್ ಡಿಫರ್ ಆಗುತ್ತೆ. ನೀವು ಭಾರತದ ಒಟ್ಟು ಅರ್ಥಶಾಸ್ತ್ರವನ್ನ ನೀವು ಓದ್ತಾ ಹೋಗೋದಾದ್ರೆ ನಿಮಗೆ ಅಲ್ಲಿ PPP ಬೇರೆಯದೇ ಮೀನಿಂಗ್ ಅನ್ನು ಕೊಡುತ್ತೆ. ಅಲ್ಲಿ ಬಂದ್ಬಿಟ್ಟು ನಿಮಗೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಥವಾ ಕೊಳ್ಳುವ ಶಕ್ತಿ ಅಂತ ನಾವೇನು ಕರಿತೀವಿ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ಅದು ಕೂಡ ನಿಮಗೆ ಬರ್ತಾ ಹೋಗುತ್ತೆ. ನೀವು GDP ಅನ್ನು ನೋಡ್ತಾ ಹೋಗೋದಾದ್ರೆ ನಿಮಗೆ ನಾಮಿನಲ್ GDP ಇನ್ ಟರ್ಮ್ಸ್ ಆಫ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ಹೀಗೆ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಬರ್ತಾ ಹೋಗುತ್ತೆ. ಮುಂಬರ್ತಕ್ಕಂತಹ ದಿನಗಳಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಬಟ್ ಪ್ರಸಕ್ತ ಸನ್ನಿವೇಶಕ್ಕೆ ನಾವು PPP ಅಂತ ಹೇಳಿದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನೋದಕ್ಕೆ ಮಾತ್ರ ಸೀಮಿತಗೊಳಿಸೋಣ. ಸೊ ವೆರಿ ಇಂಪಾರ್ಟೆಂಟ್, ಗೊತ್ತಿರಬೇಕಾಗುತ್ತೆ. ಅಂಡ್ ಏನು 3 ಏರ್ಪೋರ್ಟ್ ಗಳನ್ನ ಲೀಸ್ ಮಾಡೋದಂದ್ರೆ ಹೇಗೆ, ಬಹಳ ಜನಕ್ಕೆ ಕನ್ಫ್ಯೂಸ್ ಆಗ್ತಿರ್ಬಹುದು. ಲೀಸ್ ಮಾಡಿದಾಗ ಏನಾಗುತ್ತೆ? ಅಂಡ್ ಕೆಳಭಾಗದಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಾ, ಇದರಿಂದ ನಮ್ಮ ಸರ್ಕಾರಕ್ಕೆ 1070 ಕೋಟಿ ರೂಪಾಯಿ ಆದಾಯ ಹರಿದು ಬರುತ್ತೆ. ನಮ್ಮ ಸರ್ಕಾರ ಅಂತ ಹೇಳಿದ್ರೆ ಸರ್ಕಾರದ ಒಡೆತನಕ್ಕೆ ಸೇರಿದಿರತಕ್ಕಂತಹ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, AAI. ಪ್ರತಿ ಬಾರಿ ಕೇಳ್ತಾ ಇರ್ತೀರಾ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ವಿಮಾನ ನಿಲ್ದಾಣಗಳನ್ನ ಕನ್ಸ್ಟ್ರಕ್ಟ್ ಮಾಡೋದಾಗಿರಬಹುದು, ಅವುಗಳ ನಿರ್ವಹಣೆ ಆಗಿರಬಹುದು, ಅಂಡ್ ಅವುಗಳ ಸೇಫ್ಟಿ ಇರಬಹುದು. ಅಂಡ್ ನಿಮಗೆ ಏರ್ಪೋರ್ಟ್ ನಲ್ಲಿ ನಿಮಗೆ ಈ ಏರ್ ಟ್ರಾಫಿಕ್ ಕಂಟ್ರೋಲ್ ATC ಅಂತ ಕಾಣಿಸ್ಕೊಳ್ಳುತ್ತೆ.
ನಿಮಗೆ ವಿಮಾನಗಳ ಅಪಘಾತ ಆದಾಗ ಕೂಡ ATC ಒಂದು ಅನ್ನುವಂತಹ ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ಏರ್ ಟ್ರಾಫಿಕ್ ಕಂಟ್ರೋಲ್ ಅಂತ ಹೇಳಿದ್ರೆ ವಿಮಾನ ನಿಲ್ದಾಣಗಳಲ್ಲಿ ಸುತ್ತಲೂ ಮುತ್ತಲು ಯಾವ ಯಾವ ವಿಮಾನಗಳು ಬರ್ತಾ ಇದ್ದಾವೆ, ಬೇರೆ ಬೇರೆ ಯಾವ ಆಬ್ಜೆಕ್ಟ್ಸ್ ಆಕಾಶದಲ್ಲಿ ಹಾರಾಡ್ತಾ ಇದ್ದಾವೆ ಅವುಗಳನ್ನ ಐಡೆಂಟಿಫೈ ಮಾಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ವಿಮಾನದ ಪೈಲಟ್ ಕಾಕ್ಪಿಟ್ ನಲ್ಲಿ ಕೂತ್ಕೊಂಡ್ಬಿಟ್ಟು ಈ ಕನ್ವರ್ಸೇಷನ್ ಮಾಡ್ತಾ ಇರ್ತಾರೆ. ಅವ್ರು ಮಾಡತಕ್ಕಂತಹ ಒಂದು ಮಾತುಕತೆ ಇದೇ ಏರ್ ಟ್ರಾಫಿಕ್ ಕಂಟ್ರೋಲರ್ ಜೊತೆ. ಸೊ ಅವ್ರು ಹೇಳ್ತಾರೆ, ನೀವು ಈ ರನ್ವೇ ನಂಬರ್ 1, ರನ್ವೇ ನಂಬರ್ 2 ಇಲ್ಲಿ ಲ್ಯಾಂಡ್ ಆಗಬಹುದು, ಈಗ ಟೇಕ್ ಆಫ್ ಮಾಡಬಹುದು, ವೆಯ್ಟ್ ಮಾಡಿ. ಇಂತಹ ಎಲ್ಲ ಡೈರೆಕ್ಷನ್ಸ್ ಅನ್ನ ಏರ್ ಟ್ರಾಫಿಕ್ ಕಂಟ್ರೋಲರ್ ಕೊಡ್ತಾ ಇರ್ತಾರೆ. ಅಂಡ್ ಇಂತಹ ಒಂದು ಕೆಲಸವನ್ನು ಕೂಡ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಮಾಡುತ್ತೆ. ಅಂಡ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಅದೊಂದು ಶಾಸನಬದ್ಧ ಸಂಸ್ಥೆ, ಒಂದು ಸ್ಟ್ಯಾಚ್ಯುಟರಿ ಬಾಡಿ. ಬಿಕಾಸ್ 1994 ಅಲ್ಲಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಆಕ್ಟ್, AAI ಆಕ್ಟ್ ಅಂತ ಒಂದು ಕಾಯ್ದೆಯನ್ನು ಜಾರಿಗೆ ತಂದ್ಬಿಟ್ಟು ನಮ್ಮ ಸಂಸತ್ತು ಈ AAI ಅನ್ನ ಸ್ಥಾಪನೆ ಮಾಡುತ್ತೆ. ಕನ್ನಡದಲ್ಲಿ ಕೂಡ ನಾವು ಅದನ್ನ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಅಂತ ಕರಿಬಹುದು, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಅವರು ಯಾವಾಗಲೂ ಕೂಡ ಎಲ್ಲಾ ಏರ್ಪೋರ್ಟ್ಗಳನ್ನ ಅವರು ಹೊಂದಿರ್ತಾರೆ, ನಿರ್ವಹಣೆ ಮಾಡ್ತಾ ಇರ್ತಾರೆ. ಬಟ್ ಆದ್ರೂ ಕೂಡ ಪ್ರಸಕ್ತ ಸನ್ನಿವೇಶದಲ್ಲಿ ಪ್ರೈವೇಟೈಸೇಷನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನಡೀತಾ ಇದೆ. ನಿಮಗೆ ಗೊತ್ತಿರಬೇಕಾಗುತ್ತೆ, ಎಸ್ಎಗಳಲ್ಲಿ ಕೇಳ್ತಾರೆ, ಮೈನ್ಸ್ ಅಲ್ಲಿ ಕೇಳ್ತಾರೆ. ಪ್ರೈವೇಟೈಸೇಷನ್ ಅಂತ ಒಂದು ಕಾನ್ಸೆಪ್ಟ್ ಚಾಲ್ತಿಯಲ್ಲಿದೆ. ಪ್ರೈವೇಟೈಸೇಷನ್ ಅಂದ್ರೆ ಏನು? ಖಾಸಗೀಕರಣ ಅಂದ್ರೆ ಸರ್ಕಾರದ ಒಡೆತನದಲ್ಲಿರ್ತಕ್ಕಂತಹ ಕೆಲವು ಉದ್ದಿಮೆಗಳಿರ್ಬೋದು, ಬೇರೆ ಚಟುವಟಿಕೆಗಳಿರ್ಬಹುದು, ಅವುಗಳನ್ನ ಖಾಸಗಿ ಸಂಸ್ಥೆಗಳಿಗೆ ವಹಿಸಿಕೊಡುವುದು. ಅದರಿಂದ ಸರ್ಕಾರಕ್ಕೆ ಒಂದಷ್ಟು ಹಣ ಕೂಡ ಸಿಕ್ಕಂಗಾಗತ್ತೆ ಮತ್ತು ಈ ಲಾಸ್ ನಲ್ಲಿ ನಷ್ಟದಲ್ಲಿದ್ದಂತಹ ಕೆಲವೊಂದು ಸಂಸ್ಥೆಗಳಾಗಿರ್ಬಹುದು ಅಥವಾ ಕೆಲವೊಂದು ಉದ್ದಿಮೆಗಳಾಗಿರಬಹುದು ಅವುಗಳು ಲಾಭಕ್ಕೆ ಬರ್ತವೆ. ಬಿಕಾಸ್ ಆಲ್ವೇಸ್ ನಿಮಗೊಂದು ಗೊತ್ತಿರಬೇಕು, ಪ್ರೈವೇಟ್ ಕಂಪನೀಸ್ ಅವು ಮಾರ್ಕೆಟ್ ಮೆಕಾನಿಸಮ್ ನ ಮೂಲಕ ಕೆಲಸವನ್ನ ಮಾಡ್ತವೆ. ದೇ ಆರ್ ಮಾರ್ಕೆಟ್ ಡ್ರಿವನ್. ಸೊ ಯಾವಾಗಲೂ ಕೂಡ ಸರ್ಕಾರ ಒಂದು ಉದ್ಯಮವನ್ನ ನಡೆಸುವಂತಹ ಶೈಲಿಯೇ ಬೇರೆ, ಅದನ್ನ ನಡೆಸತಕ್ಕಂತಹ ಶೈಲಿ ಖಾಸಗಿ ಕಂಪನಿಯವ್ರದೇ ಬೇರೆ. ಅವರೆಲ್ಲರೂ ಕೂಡ ಪ್ರಾಫಿಟ್ ಮೋಟಿವ್ ಅನ್ನು ಹೊಂದಿರ್ತಾರೆ. ಸೊ ಒಂದು ಉದ್ದಿಮೆ ಲಾಸ್ ಅಲ್ಲಿ ಇದೆ ಸರ್ಕಾರದ್ದು ಅಂತ ಹೇಳಿದ್ರೆ ಅದನ್ನ ಖಾಸಗಿಗೆ ವಹಿಸಿಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಖಾಸಗಿಯವರು ಇನ್ನೂ ಚೆನ್ನಾಗಿ ಅದನ್ನ ಲಾಭ ಬರುವ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಹಲವಾರು ಸರ್ಕಾರಿ ಸ್ವಾಮ್ಯದ ಕಂಪನಿಗಳು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಇರಬಹುದು, ಬೇರೆ ಬೇರೆಗಳನ್ನ ಖಾಸಗೀಕರಣ ಮಾಡುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಅದೇ ರೀತಿ ನಮ್ಮ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಒಡೆತನದಂತಹ ಹಲವಾರು ಏರ್ಪೋರ್ಟ್ ಗಳನ್ನ, ವಿಮಾನ ನಿಲ್ದಾಣಗಳನ್ನ ಕೂಡ ಖಾಸಗೀಕರಣ ಮಾಡಲಾಗ್ತಿದೆ. ಅದರ ಒಂದು ಭಾಗವಾಗಿ ಈ PPP ಮಾಡೆಲ್ ನ ಅನುಸಾರ ಈ 3 ಏರ್ಪೋರ್ಟ್ ಗಳನ್ನ ಖಾಸಗಿ ಕಂಪನಿಯಾಗಿರತಕ್ಕಂತಹ ಅದಾನಿ ಎಂಟರ್ಪ್ರೈಸಸ್ಗೆ ಕೊಡಲಾಗ್ತಾ ಇದೆ. ಇದು ಸರ್ಕಾರಕ್ಕೂ ಕೂಡ ಲಾಭವನ್ನ ತೆಗೆದುಕೊಡುತ್ತೆ ಮತ್ತು ಈ ಖಾಸಗಿ ಕಂಪನಿಗೂ ಕೂಡ ಲಾಭವನ್ನ ತೆಗೆದುಕೊಡುತ್ತೆ. ಅಂಡ್ ಅಷ್ಟೇ ಅಲ್ಲ, ಅಲ್ಲಿಗೆ ಬರತಕ್ಕಂತಹ ಕಸ್ಟಮರ್ಸ್ಗೆ ಉತ್ತಮವಾದಂತಹ ಸೇವೆ ಸಿಗುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್ಕಾರ ಎಷ್ಟು ಸೇವೆಯನ್ನು ಕೊಡಬಹುದು ಅದಕ್ಕಿಂತ ಉತ್ತಮವಾದಂತಹ ಸೇವೆಗಳನ್ನ ಯೂಶುವಲ್ ಆಗಿ ಖಾಸಗಿ ಕಂಪನಿಗಳು ಕೊಡ್ತಾ ಹೋಗ್ತವೆ. ಅದು ಕೂಡ ಗೊತ್ತಿರಬೇಕು. ಅಂಡ್ ನಿಮಗೆ ಮತ್ತೊಂದು ಪ್ರಶ್ನೆ ಅರೇಸ್ ಆಗ್ಬೇಕಿಲ್ಲಿ, ಸರ್ಕಾರಕ್ಕೆ 1070 ಕೋಟಿ ರೂಪಾಯಿಗಳನ್ನ ಅದಾನಿ ಎಂಟರ್ಪ್ರೈಸಸ್ ಈ 3 ಏರ್ಪೋರ್ಟ್ ಗಳಿಗಾಗಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೇನ್ ಲಾಭ? ಬಿಕಾಸ್ ಏರ್ಪೋರ್ಟ್ ಅಂತ ಹೇಳಿದ್ರೆ ಅವ್ರು ಸಾಕಷ್ಟು ಕೆಲಸವನ್ನು ಮಾಡಬೇಕು, ಅದನ್ನ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ, ATC ಅನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಸಾಕಷ್ಟು ಫೆಸಿಲಿಟೀಸ್ ಅನ್ನ ಕೊಡಬೇಕಾಗುತ್ತೆ. ಸೊ ಅದಾನಿ ಕಂಪನಿಗೆ ಏನ್ ಲಾಭ ಅಂತ ಕೇಳಿದ್ರೆ ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು. ಈ ಏರ್ಲೈನ್ಸ್ ಏನಿದ್ದಾವೆ, ವಿಮಾನಯಾನ ಸಂಸ್ಥೆಗಳಿದ್ದಾವೆ, ಏರ್ ಇಂಡಿಯಾ ಇರಬಹುದು, ಇಂಡಿಗೋ ಇರಬಹುದು, ಜೆಟ್ ಏರ್ವೇಸ್ ಇರಬಹುದು, ಅವರೆಲ್ಲರೂ ಒಂದು ಏರ್ಪೋರ್ಟ್ ಅನ್ನ ಬಳಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದಷ್ಟು ಫೀಸ್ ಅನ್ನ ಆ ಏರ್ಪೋರ್ಟ್ ಅನ್ನ ನಿರ್ವಹಣೆ ಮಾಡತಕ್ಕಂತಹ ಸಂಸ್ಥೆಗೆ ಕೊಡ್ತಾರೆ. ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇರಲಿ ಅಥವಾ ಅದಾನಿ ಎಂಟರ್ಪ್ರೈಸಸ್ ಇರಲಿ, ಅದನ್ನ ನಿರ್ವಹಣೆ ಮಾಡತಕ್ಕಂತಹ ಸಂಸ್ಥೆಗಳಿಗೆ ಅವರು ಫೀಸ್ ಅನ್ನ ಕಟ್ತಾರೆ. ಅಂಡ್ ಅಷ್ಟೇ ಅಲ್ಲ, ಅಲ್ಲಿ ಹ್ಯಾಂಗರ್ಸ್ ಅಂತ ಇರುತ್ತೆ. ನೀವು ಏರ್ಪೋರ್ಟ್ ನಲ್ಲಿ ಈ ವಿಮಾನಗಳನ್ನ ಪಾರ್ಕ್ ಮಾಡ್ತಕ್ಕಂತಹದ್ದು, ಅವನ್ನ ನಿಲ್ಗಡೆ ಮಾಡ್ತಕ್ಕಂತಹ ಜಾಗವನ್ನ ಹ್ಯಾಂಗರ್ಸ್ ಅಂತ ಕರೆಯಲಾಗುತ್ತೆ. ಆ ಹ್ಯಾಂಗರ್ಸ್ಗೂ ಕೂಡ ಅವರು ಫೀಸ್ ಅನ್ನ ಕಟ್ತಾರೆ. ಅಂಡ್ ಅಲ್ಲಿ ನಿಮಗೆ ಫ್ಯೂಯಲ್ ಅನ್ನ, ಇಂಧನವನ್ನ ತುಂಬಿಸ್ತಕ್ಕಂತಹ ಸ್ಟೇಷನ್ಸ್ ಇರುತ್ತೆ, ಅಲ್ಲೂ ಕೂಡ ಅವರು ಹಣವನ್ನ ಕಟ್ತಾರೆ. ATF ಹಿಂದೆ ಹೇಳಿದ್ದಾನೆ, ವಿಮಾನಗಳಲ್ಲಿ ಬಳಕೆ ಮಾಡತಕ್ಕಂತಹ ಇಂಧನವನ್ನ ನಾವು ATF ಅಥವಾ ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂತ ಕರಿತೀವಿ. ನೋಟ್ ಮಾಡ್ಕೋಬೇಕಾಗುತ್ತೆ. ಏವಿಯೇಷನ್ ಟರ್ಬೈನ್ ಫ್ಯೂಯಲ್, ಅದಕ್ಕೂ ಕೂಡ ಹಣವನ್ನ ಪಾವತಿ ಮಾಡ್ತಾರೆ. ಅಷ್ಟೇ ಅಲ್ಲ, ವಿಮಾನ ನಿಲ್ದಾಣದಲ್ಲಿ ಸಾಕಷ್ಟು ಜನ, ಲಕ್ಷಾಂತರ ಜನ ತಿಂಗಳಲ್ಲಿ ಒಂದು ತಿಂಗಳಿಗೆ ಓಡಾಡ್ತಾ ಇರೋ ಕಾರಣದಿಂದ ಅಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಗೆ ಸಾಕಷ್ಟು ಒಂದು ಅವಕಾಶ ಇರುತ್ತೆ. ಸೊ ಈ ಅಡ್ವರ್ಟೈಸ್ ಅಥವಾ ಜಾಹೀರಾತನ್ನ ಕೊಡ್ತಕ್ಕಂತಹ ಜನ ಅದರ ನಿರ್ವಹಣೆ ಮಾಡುವವರಿಗೆ ಹಣವನ್ನ ಪಾವತಿ ಮಾಡ್ತಾರೆ. ಅಂಡ್ ಅಷ್ಟೇ ಅಲ್ಲ, ಅಲ್ಲಿ ನಿಮಗೆ ಒಂದು ರೆಸ್ಟೋರೆಂಟ್ ಸಿಗುತ್ತೆ, ರೆಸ್ಟ್ ರೂಮ್ ಸಿಗುತ್ತೆ. ಅದೇ ರೀತಿ ಈ ಈಟರೀಸ್, ರೆಸ್ಟೋರೆಂಟ್ಸ್, ಈಟರೀಸ್ ಜೊತೆಗೆ ಬುಕ್ ಸ್ಟಾಲ್ಸ್ ಇರಬಹುದು, ಬೇರೆ ಬೇರೆ ಅಂಗಡಿಗಳು ಇರ್ತವೆ. ಅವರು ಕೂಡ ಬಾಡಿಗೆಯನ್ನ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪಾವತಿ ಮಾಡ್ತಾರೆ. ಅಂಡ್ ಹೊರಗಡೆ ಪಾರ್ಕಿಂಗ್ ಲಾಟ್ ಇರಬಹುದು, ಅವುಗಳ ಪಾರ್ಕಿಂಗ್ ಫೀಸ್ ಇರಬಹುದು. ಸೊ ಹೀಗೆ ವೇರಿಯಸ್ ಫೀಸ್ ಮತ್ತು ಹಣದ ಹರಿವು ಈ ಏರ್ಪೋರ್ಟ್ ಅನ್ನ ಮ್ಯಾನೇಜ್ ಮಾಡ್ತಕ್ಕಂಥವ್ರಿಗೆ ಬರುತ್ತೆ. ಸೊ ಅವರಿಗೂ ಕೂಡ ಲಾಭ ಆಗುತ್ತೆ. ಹಾಗಾಗಿ ಅದಾನಿ ಏರ್ಪೋರ್ಟ್ ಈ 3 ಏರ್ಪೋರ್ಟ್ಗಳ ಒಂದು ನಿರ್ವಹಣೆಯನ್ನ ಕೈಗೆತ್ತಿಕೊಳ್ತಾ ಇದೆ. ಅವರಿಗೂ ಲಾಭ ಆಗುತ್ತೆ. ಅಂಡ್ ಆ ಲಾಭಾಂಶದಲ್ಲಿ 1070 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಅಂತ ಹೇಳಿದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಕ್ಕೆ ಅವ್ರು ಕೊಡ್ತಾ ಇದ್ದಾರೆ. ಅಂಡ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ನಿಮಗೆ ಗೊತ್ತಾಯ್ತು, ಅದು ಸರ್ಕಾರಿ ಒಡೆತನದ ಒಂದು ಸ್ವಾಯತ್ತ ಸಂಸ್ಥೆ. ಅದನ್ನ 1994 ಅಲ್ಲಿ
ಕೇಂದ್ರ ಸರ್ಕಾರದ ಒಂದು ಕಾಯ್ದೆ, ಸಂಸತ್ತಿನ ಒಂದು ಕಾಯ್ದೆಯ ಮೂಲಕ ಥ್ರೂ ಅನ್ ಆಕ್ಟ್ ಆಫ್ ಪಾರ್ಲಿಮೆಂಟ್ ಅದನ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಸೊ ಈ ಮೂರು ಕಾನ್ಸೆಪ್ಟ್ಸ್ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಸ್ವಲ್ಪ ಡೀಪ್ ಕಾನ್ಸೆಪ್ಟ್ಸ್ ಇದು, ನಿಮಗೆ ಪರೀಕ್ಷೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ನಿಮ್ಮ ನಾಲೆಡ್ಜ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂತಹ ಒಂದು ಡೀಟೇಲ್ಸ್ ಅನ್ನ ನೀವು ಕಲ್ತ್ಕೊಳ್ಳೋದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅಂಡ್ ಒಟ್ಟು 6 ಏರ್ಪೋರ್ಟ್ ಗಳನ್ನ ಏನು ಹೇಳಿದ್ದೀನಿ ಅವಷ್ಟನ್ನು ಕೂಡ ನೀವು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ, ಹೆಲ್ಪ್ ಆಗುತ್ತೆ. ಅಂಡ್ ಮುಂದಿನ ಸುದ್ದಿ ಹೇಳುತ್ತೆ, ಗವರ್ಮೆಂಟ್ ಮೂವ್ಸ್ ಹೈಕೋರ್ಟ್ ಟು ಇನಿಷಿಯೇಟ್ ಪ್ರೊಸೆಸ್ ಟು ರಿಕವರ್ ಡ್ಯಾಮೇಜಸ್ ಫ್ರಮ್ ರಿಯೋಟರ್ಸ್. ನಿಮಗೆಲ್ಲ ಗೊತ್ತಿದೆ, ಕಳೆದ ಕೆಲವು ದಿನಗಳ ಹಿಂದೆ ಬೆಂಗಳೂರಿನ ಡಿಜೆ ಹಳ್ಳಿಯಲ್ಲಿ ಭಾರಿ ದೊಡ್ಡ ವಿಧ್ವಂಸಕ ಕೃತ್ಯವನ್ನ ಒಂದು ಮಧ್ಯರಾತ್ರಿ ಕೆಲವು ದಂಗೆಕೋರರು ಮಾಡಿದ್ರು. ಅಂಡ್ ನಿನ್ನೆ ಸರ್ಕಾರ ಒಂದು ಸ್ವಾಗತಾರ್ಹ ಕ್ರಮವನ್ನ ಕೈಗೊಳ್ತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ನಿನ್ನೆ ನಮ್ಮ ಸರ್ಕಾರ ಮಾನ್ಯ ಉಚ್ಚ ನ್ಯಾಯಾಲಯ, ಮಾನ್ಯ ಹೈಕೋರ್ಟ್ ಏನಿದೆ, ಹೈಕೋರ್ಟ್ ನ ಮೊರೆ ಹೋಗಿದೆ. ಯಾಕೆ ಅಂತ ಹೇಳಿದ್ರೆ, ದಯವಿಟ್ಟು ಒಬ್ಬ ಕ್ಲೇಮ್ಸ್ ಕಮಿಷನರ್ನ ಅಪ್ಲೈ ಮಾಡಿ. ನಿಮಗೆ ಭಾಗದಲ್ಲಿ ಕಾಣಿಸ್ತಾ ಇದೆ ಕ್ಲೇಮ್ಸ್ ಕಮಿಷನರ್. ಕ್ಲೇಮ್ಸ್ ಕಮಿಷನರ್ ಅಂದ್ರೆ ಏನು ಅಂತ ಒಂದು ಸ್ವಲ್ಪ ಹೊತ್ತು ನಿಮಗೆ ಹೇಳ್ತೀನಿ. ಬಟ್ ನಿನ್ನೆ ನಮ್ಮ ಸರ್ಕಾರ ಹೈಕೋರ್ಟ್ ನ ಮೊರೆ ಹೋಗಿದೆ, ದಯವಿಟ್ಟು ಕ್ಲೇಮ್ಸ್ ಕಮಿಷನರ್ ನ ನೀವು ನೇಮಕ ಮಾಡಿ. ಅಂಡ್ ಆ ಮೂಲಕ ಏನು ಡಿಜೆ ಹಳ್ಳಿ ಗಲಭೆ ಉಂಟಾಯಿತು, ಆ ಗಲಭೆಯಲ್ಲಿ ಉಂಟಾದಂತಹ ಆಸ್ತಿ ಪಾಸ್ತಿ ನಷ್ಟಕ್ಕೆ ಈ ಒಂದು ಪರಿಹಾರವನ್ನ ಯಾರು ಗಲಭೆಕೋರರಿದ್ದಾರೆ ಅವರಿಂದಲೇ ವಸೂಲಿ ಮಾಡ್ಲಿಕ್ಕೆ ಅನುಕೂಲವಾಗುವಂತೆ ಕ್ಲೇಮ್ಸ್ ಕಮಿಷನರ್ ನ ಅಪಾಯಿಂಟ್ ಮಾಡಿ ಅಂತ ಹೇಳಿ ಹೈಕೋರ್ಟ್ ಅನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೇಳ್ಕೊಂಡಿದೆ. ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಜ್ಯ ಸರ್ಕಾರ ಇಂತಹ ಒಂದು ಕ್ರಮವನ್ನು ಕೈಗೊಳ್ತಾ ಇದೆ. ನಿಮಗೆಲ್ಲ ನೆನಪಿರಬಹುದು, ಕಳೆದ ಬಾರಿ ಉತ್ತರ ಪ್ರದೇಶದಲ್ಲಿ ಇಂತಹದ್ದೇ ಒಂದು ಕೆಲಸವನ್ನ ಅಲ್ಲಿನ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಮಾಡಿದ್ದು. ಏನು ಕ್ಯಾಬ್ ಅಥವಾ CAA ಏನಿದೆ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಏನಿದೆ, ಅದರ ವಿರುದ್ಧ ಪ್ರತಿಭಟನೆಯಲ್ಲಿ ಸಾಕಷ್ಟು ಆಸ್ತಿ ಪಾಸ್ತಿ ನಷ್ಟವನ್ನ ಮಾಡಲಾಗಿತ್ತು, ಗಲಭೆಯನ್ನ ಮಾಡಲಾಗಿತ್ತು. ಆ ಗಲಭೆಕೋರರ ಒಂದು ಏನು ಡ್ಯಾಮೇಜಸ್ ಅನ್ನ ಮಾಡಿದ್ರು ಅದನ್ನ ಅವರಿಂದಲೇ ವಸೂಲಿ ಮಾಡತಕ್ಕಂತಹ ಕೆಲಸವನ್ನ UP ಸರ್ಕಾರ ಮಾಡಿತ್ತು. ಅಂಡ್ ಅದೇ ಒಂದು ಕ್ರಮವನ್ನ ಕರ್ನಾಟಕದಲ್ಲೂ ಕೈಗೊಳ್ಳಿ ಅಂತ ಹೇಳಿ ಸಾಕಷ್ಟು ಒಂದು ಆಗ್ರಹ ಕೇಳಿ ಬಂದಿತ್ತು. ಅದಕ್ಕೆ ಮಣಿದಿರತಕ್ಕಂತಹ ನಮ್ಮ ರಾಜ್ಯ ಸರ್ಕಾರ ಹೈಕೋರ್ಟ್ ನ ಮೊರೆ ಹೋಗಿದೆ. ಅಂಡ್ ಸ್ವಲ್ಪ ನಾವು ಇತಿಹಾಸವನ್ನು ಗಮನಿಸ್ತಾ ಹೋಗ್ಬೇಕಾಗತ್ತೆ. ನೋಡಿ, ಕೆಳಗೆ ನೋಡ್ತಾ ಇದ್ದೀರಾ ನೀವು, 1984ನೇ ಇಸ್ವಿಯಲ್ಲೇ ನಮ್ಮ ಕೇಂದ್ರ ಸಂಸತ್ತು ಒಂದು ಪ್ರಮುಖವಾದಂತಹ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಅದೇನಪ್ಪಾ ಅಂತ ಹೇಳಿದ್ರೆ, ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಆಕ್ಟ್ 1984. ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಅದರ ಹೆಸರು ಹೇಳುವಂತೆ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಆಕ್ಟ್ 1984. ಅಂದ್ರೆ ಈ ಸಾರ್ವಜನಿಕ ಆಸ್ತಿಪಾಸ್ತಿಗೆ ನಷ್ಟವಾಗುವುದನ್ನ ತಡೆಯಲಿಕ್ಕೆ ಇರುವಂತಹ ಒಂದು ಕಾಯ್ದೆ 1984 ನಲ್ಲಿ ಅದನ್ನು ಜಾರಿಗೆ ತರಲಾಗಿತ್ತು. ಅದರ ಪ್ರಕಾರ ಸಾರ್ವಜನಿಕ ಆಸ್ತಿಗೆ ಯಾರಾದರೂ ಹಾನಿಯನ್ನ ಮಾಡಿದ್ರೆ ಅವರಿಗೆ 5 ವರ್ಷದವರೆಗೂ ಕೂಡ ಜೈಲು ಶಿಕ್ಷೆಯನ್ನು ವಿಧಿಸಬಹುದಾಗಿತ್ತು. ಅಷ್ಟೇ ಅಲ್ಲ, ದಂಡವನ್ನು ಕೂಡ, ಪೆನಾಲ್ಟಿಯನ್ನು ಕೂಡ ವಿಧಿಸಬಹುದಾಗಿತ್ತು. ಬಟ್ ಒಂದು ವಿಚಾರ ಅಂತ ಹೇಳಿದ್ರೆ, ಈ ಆಕ್ಟ್ ಅನ್ನ ಜಾರಿಗೆ ತಂದರೂ ಕೂಡ ನಮ್ಮ ದೇಶದಲ್ಲಿ ಈ ಪ್ರತಿಭಟನೆ, ಮುಷ್ಕರದ ಹೆಸರಲ್ಲಿ ಸಾರ್ವಜನಿಕರ ಆಸ್ತಿ ಪಾಸ್ತಿಯನ್ನ ಹಾನಿ ಮಾಡುವುದು ಮತ್ತು ಲೂಟಿ ಮಾಡುವಂತಹ ಕೆಲಸಗಳು ನಿಲ್ಲಿಲ್ಲ. ಅಂಡ್ ಇದನ್ನ ಮನಗಂಡಂತಹ ನಮ್ಮ ಸುಪ್ರೀಂ ಕೋರ್ಟ್ 2007ನೇ ಇಸ್ವಿಯಲ್ಲಿ ಒಂದು ವಿಚಾರವನ್ನು ಕೈಗೆತ್ತಿಕೊಳ್ಳುತ್ತೆ. ಬಿಕಾಸ್ ಬಹಳಷ್ಟು ನಮ್ಮ ದೇಶಾದ್ಯಂತ ಬಂದ್ಗಳು ನಡೀತಾ ಇರ್ತವೆ, ಹರ್ತಾಳ್ ನಡೀತಾ ಇರುತ್ತೆ, ಮುಷ್ಕರ ನಡೀತಾ ಇರುತ್ತೆ. ಇವುಗಳ ಸಂದರ್ಭದಲ್ಲಿ ಬಲಿಯಾಗ್ತಕ್ಕಂತಹದ್ದು ಅಮಾಯಕರ ಆಸ್ತಿಗಳು ಮತ್ತು ಸರ್ಕಾರದ ಆಸ್ತಿ ಪಾಸ್ತಿ. ಸೊ ಅದನ್ನ ತಡೆಗಟ್ಟಬೇಕು ಅಂತ ಹೇಳಿ ನಮ್ಮ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿತು. ಅಂಡ್ 2009ನೇ ಇಸ್ವಿಯಲ್ಲಿ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೆಲವು ಮಾರ್ಗಸೂಚಿಗಳನ್ನ ಹೊರಡಿಸುತ್ತೆ. SC ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ 2019 ಗೈಡ್ಲೈನ್ಸ್, 2009ನೇ ಇಸ್ವಿಯ ಮಾರ್ಗಸೂಚಿಗಳು. ಅಂಡ್ ಆ ಮಾರ್ಗಸೂಚಿಯಲ್ಲಿ ಈ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಕೆಲವು ವಿಧ್ವಂಸಕ ವ್ಯಕ್ತಿಗಳು ಏನಾದರೂ ಹಾನಿಯನ್ನ ಮಾಡಿದ್ರು ಅಂತ ಹೇಳಿದ್ರೆ ಯಾವ ರೀತಿ ಅವರಿಂದಲೇ ಆ ಒಂದು ನಷ್ಟವನ್ನ ವಸೂಲಿ ಮಾಡಬೇಕು ಅನ್ನೋದರ ಕುರಿತಾಗಿ ಒಂದು ಡೀಟೇಲ್ಡ್ ಮಾರ್ಗಸೂಚಿಯನ್ನ, ಗೈಡ್ಲೈನ್ಸ್ ಅನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರುತ್ತೆ. ಅಂಡ್ ಅದರ ಭಾಗವಾಗಿನೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಹೈಕೋರ್ಟ್ ನ ಮೊರೆ ಹೋಗಿದೆ. ಅಂಡ್ 2009ರ ಮಾರ್ಗಸೂಚಿಯ ಪ್ರಕಾರ ನೀವು ಗಮನಿಸ್ತಾ ಹೋಗ್ಬೋದು, ಈ ರಿಯೋಟ್ಸ್ ಅನ್ನ, ಗಲಭೆಯನ್ನ ಯಾರೆಲ್ಲ ಮಾಡ್ತಾರೆ ಅವಾಗ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಒಬ್ರು ಕ್ಲೇಮ್ಸ್ ಕಮಿಷನರ್ ಅನ್ನ ಅಪ್ಲೈ ಮಾಡಬೇಕು. ಇದನ್ನ ಹೈಕೋರ್ಟ್ ಮಾಡ್ಬೇಕಾಗುತ್ತೆ. ಹೈಕೋರ್ಟ್ ಬಳಿ ಆಯಾ ರಾಜ್ಯ ಸರ್ಕಾರ ಒಂದು ಕೇಸನ್ನ ಹಾಕಿದ್ರೆ ಹೈಕೋರ್ಟ್ ಒಬ್ಬ ವ್ಯಕ್ತಿಯನ್ನ, ಅಂದ್ರೆ ಒಬ್ಬ ಫಾರ್ಮರ್ ಜಡ್ಜ್ ಇರ್ಬೋದು ಅಂತವ್ರನ್ನ ಈ ಕ್ಲೇಮ್ಸ್ ಕಮಿಷನರ್ ಅಂದ್ರೆ ಈ ಒಂದು ಅಂದಾಜು ಮಾಡ್ಲಿಕ್ಕೆ ಒಟ್ಟು ಎಷ್ಟು ಆಸ್ತಿ ಪಾಸ್ತಿ ನಷ್ಟ ಆಗಿದೆ, ಎಷ್ಟು ಹಣವನ್ನ ನಾವು ವಸೂಲಿ ಮಾಡಬೇಕು ಅಂತ ಅಂದಾಜು ಮಾಡ್ಲಿಕ್ಕೆ ಒಬ್ಬ ಆಯುಕ್ತರನ್ನ ನೇಮಕ ಮಾಡಬೇಕಾಗುತ್ತೆ. ಇದರ ಜವಾಬ್ದಾರಿ ಹೈಕೋರ್ಟ್ ಅದ್ದು ಅಂತ ಹೇಳಿ 2009ರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಸೊ ಅದರ ಅಂಗವಾಗಿ ಕ್ಲೇಮ್ಸ್ ಕಮಿಷನರ್ ಅನ್ನ ಅಪಾಯಿಂಟ್ಮೆಂಟ್ ಮಾಡಿ ಅಂತ ಹೇಳಿ ಹೈಕೋರ್ಟ್ ನ ಮೊರೆ ಹೋಗಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ. ಇನ್ನು ಕೆಲವೇ ದಿನಗಳಲ್ಲಿ ಹೈಕೋರ್ಟ್ ಒಬ್ಬ ಕ್ಲೇಮ್ಸ್ ಕಮಿಷನರ್ ಅನ್ನ ನೇಮಕ ಮಾಡುತ್ತೆ. ಅಂಡ್ ಅವರು ಎಷ್ಟೆಲ್ಲ ಆಸ್ತಿ ಪಾಸ್ತಿ ಹಾನಿಯಾಗಿದೆ, ಅದು ಸಾರ್ವಜನಿಕ ಅಂದ್ರೆ ಸರ್ಕಾರದ ಆಸ್ತಿಗಳಾಗಿರಬಹುದು, ಬೇರೆ ಬೇರೆ ಖಾಸಗಿ ವ್ಯಕ್ತಿಗಳ ಅಮಾಯಕರ ಆಸ್ತಿ ಆಗಿರಬಹುದು. ಅಷ್ಟೇ ಅಲ್ಲ, ಈ ಒಂದು ಗಲಭೆಯನ್ನು ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಸರ್ಕಾರ ಕೈಗೊಂಡಂತಹ ಕ್ರಮಕ್ಕೆ ಎಷ್ಟು ವೆಚ್ಚ ಆಯಿತು. ಫಾರ್ ಎಕ್ಸಾಂಪಲ್, ಪೊಲೀಸರನ್ನ ನಿಯೋಜನೆ ಮಾಡಲಾಯಿತು,
ಪೊಲೀಸರು ಈ ಟಿಯರ್ ಗ್ಯಾಸ್ ಅಶ್ರುವಾಯುಗಳನ್ನ ಪ್ರಯೋಗ ಮಾಡಿದ್ರು. ಅವರ ಸಾಕಷ್ಟು ಈ ಒಂದು ಹಣವನ್ನ ಒಂದು ಸರ್ಕಾರ ವಿನಿಯೋಗ ಮಾಡಬೇಕಾಯ್ತು. ಇವೆಲ್ಲವನ್ನು ಕೂಡ ವಸೂಲು ಮಾಡಲಿಕ್ಕೆ ಈ 2009ರ ಮಾರ್ಗಸೂಚಿಯಲ್ಲಿ ಒಂದು ಪ್ರೊವಿಷನ್ ಇದೆ. ಇದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಡಿ.ಜಿ. ಹಳ್ಳಿ ರಿಯೋಟ್ಸ್ ಈ 1994 ಆಕ್ಟ್ ಗೊತ್ತಿರಬೇಕು ಮತ್ತು ಈ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಕೂಡ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಮುಂಬರ್ತಕ್ಕಂತಹ ದಿನಗಳಲ್ಲಿ ಇದ್ರ ಮೇಲೆ ಮತ್ತಷ್ಟು ಡಿಸ್ಕಷನ್ ಮಾಡೋಣ. ಬಟ್ ಇವತ್ತಿನ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಈ ಡಿಸ್ಕಷನ್ ಸಾಕನ್ಸುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಟ್ರಯಲ್ ರನ್ ಆಫ್ ರೋರೋ ಸರ್ವಿಸ್ ಬಿಟ್ವೀನ್ ಸೂರತ್ಕಲ್ ಅಂಡ್ ಕೋಜಿಗೋಡ್ ಸಕ್ಸಸ್ಫುಲ್. ಇದು ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ನಿಮಗೆ ರೋರೋ ಸರ್ವಿಸ್ ನೀವು ಬಹಳ ಹಿಂದೆನೆ ಕೇಳಿರ್ತೀರಾ. ರೋರೋ ಸರ್ವಿಸ್ ಅದನ್ನ ನಾವು ಫುಲ್ ಫಾರ್ಮ್ ನೋಡ್ತಾ ಹೋಗೋದಾದ್ರೆ ರೋಲ್ ಆನ್ ರೋಲ್ ಆಫ್ ಸರ್ವಿಸ್ ಅಂತ ಕರೆಯಲಾಗುತ್ತೆ. 100% ನಿಮ್ಮ ನೋಟ್ಬುಕ್ ಅಲ್ಲಿ ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ. ನಿನ್ನೆ ಈ ಒಂದು ರೋರೋ ಸರ್ವಿಸಸ್ ಅನ್ನ ನಮ್ಮ ಕರ್ನಾಟಕದ ಮಂಗಳೂರು ಬಳಿ ಇರತಕ್ಕಂತಹ ಸೂರತ್ಕಲ್ನಿಂದ ಕೇರಳದ ಕೋಜಿಗೋಡ್ ಅಥವಾ ಅದನ್ನ ನಾವು ಕೋಳಿಕೋಡ್ ಅಂತ ಕರೀತಾರೆ. ಅದನ್ನ ಪ್ರೊನೌನ್ಸ್ ಮಾಡ್ಬೇಕಾದ್ರೆ ಕಲ್ಲಿಕೋಟೆ, ಕ್ಯಾಲಿಕಟ್ ಅಂತ ಕೂಡ ಕರೆಯಲಾಗುತ್ತೆ. ಇತ್ತೀಚೆಗಷ್ಟೇ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ. ಬಿಕಾಸ್ ಇದೇ ಕೋಜಿಗೋಡ್ ಅಥವಾ ಕೋಳಿಕೋಡ್ ಏನಿದೆ ಅಲ್ಲಿ ಕಂಡು ಬರ್ತಕ್ಕಂತಹ ಕ್ಯಾಲಿಕಟ್ ಏರ್ಪೋರ್ಟ್ ಅದನ್ನ ಕರಿಪುರ್ ಏರ್ಪೋರ್ಟ್ ಅನ್ನು ಕೂಡ ಕರೆಯಲಾಗುತ್ತೆ. ಅಲ್ಲಿ ಒಂದು ವಿಮಾನ ಅಪಘಾತ ಕೂಡ ಸಂಭವಿಸಿದ್ದು. ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದು. ಸೊ ಅದು ನಿಮಗೆ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಸೊ ಕೋಜಿಗೋಡ್ ಬಗ್ಗೆ ಹಿಂದೆ ಡಿಸ್ಕಸ್ ಮಾಡಿದ್ವಿ. ಸೊ ಅಲ್ಲಿಗೆ ನಮ್ಮ ಕರ್ನಾಟಕದ ಸೂರತ್ಕಲ್ನಿಂದ ಈ ರೋರೋ ಸರ್ವಿಸ್ ಅನ್ನ ಮಾಡುವಂತಹ ಒಂದು ಟ್ರಯಲ್ ರನ್ ಅಥವಾ ಪ್ರಯೋಗಾತ್ಮಕ ಒಂದು ಸೇವೆ ನಿನ್ನೆ ಆರಂಭವಾಗಿದೆ. ಒಂದು ಟ್ರಯಲ್ ಅನ್ನ ಮಾಡಲಾಯಿತು. ಸೊ ಈಗ ನಾವು ಸ್ವಲ್ಪ ರೋರೋ ಸರ್ವಿಸ್ ಅಂದ್ರೆ ಏನು, ಇದನ್ನು ಯಾವಾಗ ಪ್ರಾರಂಭ ಮಾಡಲಾಯಿತು ಅಂತ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ನೋಡಿ, ಬೇಸಿಕಲಿ ಫುಲ್ ಫಾರ್ಮ್ ಬರ್ಕೋಬೇಕಾಗುತ್ತೆ ನೀವು. ರೋರೋ ಅಂತ ಹೇಳಿದ್ರೆ ರೋಲ್ ಆನ್ ರೋಲ್ ಆಫ್ ಅಂತ ಹೇಳಿ. ಇದನ್ನ ರೈಲ್ವೆಯಲ್ಲೂ ಕೂಡ ಬಳಕೆ ಮಾಡಲಾಗುತ್ತೆ, ಹಡಗುಗಳಲ್ಲೂ ಕೂಡ ಬಳಕೆ ಮಾಡಲಾಗುತ್ತೆ. ಅದನ್ನ ಈಸಿಯಾಗಿ ನಿಮಗೆ ಒಂದು ಫೋಟೋ ಮೂಲಕ ಅರ್ಥ ಮಾಡ್ಸಕ್ಕೆ ಇಷ್ಟಪಡ್ತೀನಿ. ಈ ಭಾಗದಲ್ಲಿ ನಿಮಗೆ ಒಂದು ಫೋಟೋ ಕಾಣಿಸ್ತಾ ಇದೆ ನೋಡಿ. ಬೇಸಿಕಲಿ ನಿಮಗೆ ಇಲ್ಲೊಂದು ಕೆಳಗಡೆ ಇರ್ತಕ್ಕಂತಹದ್ದು ರೈಲು, ಒಂದು ರೈಲ್ವೆ ಒಂದು ವ್ಯಾಗನ್, ಒಂದು ಬೋಗಿ. ಬಟ್ ಆ ಬೋಗಿಗೆ ಯಾವುದೇ ಬಾಡಿ ಇಲ್ಲ. ಈ ಗೂಡ್ಸ್ ಟ್ರೈನ್ಗೆ ಮಾಮೂಲಿ ಇರತಕ್ಕಂತಹ ಬಾಡಿ ಇಲ್ಲ. ಬದಲಾಗಿ ಅಲ್ಲಿ ಒಂದು ಪ್ಲಾಟ್ಫಾರ್ಮ್, ಖಾಲಿ ಪ್ಲಾಟ್ಫಾರ್ಮ್ ಮಾತ್ರ ಕಾಣಿಸ್ತಾ ಇದೆ. ಅಂಡ್ ಆ ಪ್ಲಾಟ್ಫಾರ್ಮ್ ಮೇಲೆ ನಿಮಗೆ ಲೋಡೆಡ್ ಟ್ರಕ್ಸ್ ಗಳು ಕಾಣಿಸ್ತಾ ಇದ್ದಾವೆ. ಸಾಮಾನು ಸರಂಜಾಮು ತುಂಬಿರ್ತಕ್ಕಂತಹ ಟ್ರಕ್ಗಳು, ಲಾರಿಗಳನ್ನ ನೇರವಾಗಿ ಈ ಒಂದು ಪ್ಲಾಟ್ಫಾರ್ಮ್ ಮೇಲೆ ನಿಲ್ಲಿಸಲಾಗಿದೆ. ಸೊ ಈ ಲಾರಿಗಳನ್ನ ಸಮೇತವಾಗಿ ಟ್ರಾನ್ಸ್ಪೋರ್ಟ್ ಮಾಡಲಾಗುತ್ತೆ. ಈ ಒಂದು ಸೇವೆಯನ್ನ ನಾವು ರೋಲ್ ಆನ್ ರೋಲ್ ಆಫ್ ಸೇವೆ ಅಂತ ಕರಿತೀವಿ. ಯೂಶುವಲ್ ಆಗಿ ನೀವು ನೋಡ್ತಕ್ಕಂತಹದ್ದು ಹೆಂಗಪ್ಪ ಅಂತ ಹೇಳಿದ್ರೆ, ಒಂದು ರೈಲ್ವೆ ಸ್ಟೇಷನ್ ಇರುತ್ತೆ, ಅಲ್ಲೊಂದು ಗೂಡ್ಸ್ ಟ್ರೈನ್ ನಿಂತಿರುತ್ತೆ, ಅಲ್ಲಿಗೆ ಲಾರಿಗಳಲ್ಲಿ ಸಾಮಾನನ್ನು ತೆಗೆದುಕೊಂಡು ಬರಲಾಗುತ್ತೆ. ಅಲ್ಲಿ ಪೋರ್ಟರ್ಸ್ ಅಥವಾ ಅದನ್ನ ಸಾಮಾನನ್ನ ಇಳಿಸ್ತಕ್ಕಂತಹ ವ್ಯಕ್ತಿಗಳು ಅದನ್ನ ಅನ್ಲೋಡ್ ಮಾಡ್ತಾರೆ, ಆಮೇಲೆ ಟ್ರೈನ್ಗೆ ಲೋಡ್ ಮಾಡ್ತಾರೆ. ಆ ಬಳಿಕ ಟ್ರೈನ್ ಆ ಸ್ಟೇಷನ್ ಇಂದ ಒಂದು ಡೆಸ್ಟಿನೇಷನ್ಗೆ ಮೂವ್ ಆಗುತ್ತೆ. ಅಂಡ್ ಆ ಡೆಸ್ಟಿನೇಷನ್ ಕೂಡ ಸೇಮ್ ಪ್ರೊಸೆಸ್ ನಡೆಯುತ್ತೆ. ಟ್ರೈನ್ ನಿಂದ ಆ ಸಾಮಾನುಗಳನ್ನ ಅನ್ಲೋಡ್ ಮಾಡಲಾಗುತ್ತೆ. ಆ ಬಳಿಕ ಮತ್ತೊಂದು ಲಾರಿ ಅಥವಾ ಟ್ರಕ್ಗೆ ಆ ಸಾಮಾನನ್ನ ಹಾಕ್ಬಿಟ್ಟು ಅವುಗಳು ನಿಗದಿತ ಪ್ರದೇಶಕ್ಕೆ ತಲುಪ್ತವೆ. ಬಿಕಾಸ್ ರೈಲ್ವೆ ನಮಗೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿಯನ್ನು ಕೊಡಲ್ಲ. ಸೊ ಹಾಗೆ ಇಂತಹ ಪ್ರೊಸೆಸ್ ಅನ್ನ ಮಾಡ್ತಾ ಹೋಗ್ಲಾಗುತ್ತೆ. ಅದನ್ನ ನಾವು ಲಿಫ್ಟ್ ಆನ್ ಲಿಫ್ಟ್ ಆಫ್ ಅಂತ ಕರಿತೀವಿ. ಲೋಲೋ ಅಂತ ಕರಿಬಹುದು, ಬಟ್ ಯೂಶುವಲ್ ಆಗಿ ಲಿಫ್ಟ್ ಆನ್ ಲಿಫ್ಟ್ ಆಫ್ ಅಂತ ಕರೆಯಲಾಗುತ್ತೆ. ಅಂದ್ರೆ ಈ ಅನ್ಲೋಡ್ ಮಾಡಿ ಮತ್ತೆ ಲೋಡ್ ಮಾಡತಕ್ಕಂತಹದ್ದು. ಬಟ್ ನಿಮಗೊಂದು ವಿಚಾರ ಗೊತ್ತಿರಬೇಕು, ಈ ತರ ಅನ್ಲೋಡ್ ಮಾಡಿ ಲೋಡ್ ಮಾಡಿದ್ರೆ ಸಾಕಷ್ಟು ಸಮಯ ವ್ಯರ್ಥವಾಗುತ್ತೆ ಮತ್ತು ಸಾಕಷ್ಟು ಮ್ಯಾನ್ ಪವರ್ ಕೂಡ ಬೇಕಾಗುತ್ತೆ, ಲೇಬರ್ಸ್ ಬೇಕಾಗ್ತಾರೆ. ಬಟ್ ಅದಕ್ಕೋಗಿ ಒಂದು ವಿನೂತನವಾದಂತಹ ಆವಿಷ್ಕಾರವನ್ನ 1999ನೇ ಇಸ್ವಿಯಲ್ಲಿ ಮಾಡಲಾಯಿತು. ಪರೀಕ್ಷೆಯಲ್ಲಿ ಕೇಳಬಹುದು, ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ರೋರೋ ಸರ್ವಿಸ್ ಅನ್ನ ಯಾವಾಗ ಮತ್ತು ಯಾರು ಅಸ್ತಿತ್ವಕ್ಕೆ ತಂದ್ರು ಅಂತ ಹೇಳಿದ್ರೆ 1999ನೇ ಇಸ್ವಿಯಲ್ಲಿ ನಮ್ಮ ಕೊಂಕಣ್ ರೈಲ್ವೇಸ್ ಜಾರಿಗೆ ತರುತ್ತೆ. ಕೊಂಕಣ್ ರೈಲ್ವೇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಕೇಳ್ತಾರೆ. ಮತ್ತೊಮ್ಮೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ನಾನು. ಬಟ್ ಅದಕ್ಕಿಂತ ಮುಂಚೆ ಈ ರೋರೋ ಕಾನ್ಸೆಪ್ಟ್ ಅನ್ನು ಮುಗಿಸ್ಕೊಂಡ್ಬಿಡೋಣ. ಸೊ 1999 ನಲ್ಲಿ ಕೊಂಕಣ್ ರೈಲ್ವೆ ಮೂಲಕ ರೋರೋ ಕಾನ್ಸೆಪ್ಟ್ ಚಾಲನೆಗೆ ಬರುತ್ತೆ. ಅಂಡ್ ಆ ಮೂಲಕ ನೇರವಾಗಿ ಲೋಡೆಡ್ ಟ್ರಕ್ಸ್ ಅನ್ನ ಅಲ್ಲಿ ನಿಲ್ಲಿಸಲಾಗುತ್ತೆ. ಅಂಡ್ ಟ್ರಕ್ ಸಮೇತನೇ ಟ್ರೈನ್ ತೆಗೆದುಕೊಂಡು ಹೋಗುತ್ತೆ ಮತ್ತು ಅಲ್ಲಿ ಬಿಡುತ್ತೆ. ಇದು ಬಹಳ ಕಮ್ಮಿ ವೆಚ್ಚದಲ್ಲಿ ಕೂಡ ನಡೆಯುತ್ತೆ. ಸ್ಪೆಷಲಿ ಈ ಒಂದು ಘಾಟ್ ಸೆಕ್ಷನ್ ನಲ್ಲಿ ಲೋಡೆಡ್ ಲಾರಿಗಳನ್ನ ಓಡಿಸುವುದು ಬಹಳ ಅಪಾಯಕಾರಿ ಮತ್ತು ಸಾಕಷ್ಟು ಫ್ಯೂಯಲ್ ಇಂಧನ ಕೂಡ ಲಾಸ್ ಆಗುತ್ತೆ. ಸೊ ಹಾಗಾಗಿ ರೋರೋ ಸರ್ವಿಸ್ ಅನ್ನ ಯೂಶುವಲ್ ಆಗಿ ಇಂತಹ ಕಡಿದಾದಂತಹ ದುರ್ಗಮ ಪ್ರದೇಶಗಳಲ್ಲಿ ನೆಚ್ಚಿಕೊಳ್ಳಲಾಗುತ್ತೆ. ಅಂಡ್ ಈ ಭಾಗದಲ್ಲಿ ಕೂಡ ನೋಡ್ತಾ ಇದ್ದೀರಾ, 1999 ನಲ್ಲಿ ಮೊಟ್ಟ ಮೊದಲಿಗೆ ಕೋಲಾಡ್, ಮುಂಬೈ ಸಮೀಪದಲ್ಲಿ ಬರ್ತಕ್ಕಂತಹ ಕೋಲಾಡ್ನಿಂದ ಈ ಒಂದು ಸೇವೆಯನ್ನ ಪ್ರಾರಂಭ ಮಾಡಲಾಯಿತು. ಅಂಡ್ 2003ರಲ್ಲಿ ಅದನ್ನ ಕೋಲಾಡ್ನಿಂದ ಸೂರತ್ಕಲ್ ವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಲಾಯಿತು. ಸೊ ಪ್ರಸಕ್ತವಾಗಿ ಈ ರೋಲ್ ಆನ್ ರೋಲ್ ಆಫ್ ಸರ್ವಿಸ್, ರೋರೋ ಸರ್ವಿಸ್ ಇರತಕ್ಕಂತಹದ್ದು ಕೋಲಾದ್ ಮತ್ತು ಸೂರತ್ಕಲ್ ನಡುವೆ. ಕೋಲಾದ್ ಮುಂಬೈ ಸಮೀಪ ಬರುತ್ತೆ, ಸೂರತ್ಕಲ್ ನಮ್ಮ ಕರ್ನಾಟಕದ ಮಂಗಳೂರು, ನಾರ್ತ್ ಮಂಗಳೂರಿನಲ್ಲಿ ಬರುತ್ತೆ. ಉತ್ತರ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂತಹದ್ದು. ಸೊ ಸೂರತ್ಕಲ್ ಅಂಡ್ ಕೋಲಾದ್ ಎರಡು ಕೂಡ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಲ್ಲಿ ಮಾತ್ರ ಈ ಒಂದು ಸೇವೆ ಇರತಕ್ಕಂತಹದ್ದು.
ಅಂಡ್ ಸೂರತ್ಕಲ್ ಅಂದ ತಕ್ಷಣ ನಿಮಗೆ ಮತ್ತೊಂದು ಒಂದು ಸಂಸ್ಥೆ ನೆನಪಿಗೆ ಬರಬೇಕಾಗುತ್ತೆ, NITK, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ, ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಅದು ಈ ಸೂರತ್ಕಲ್ನಲ್ಲಿ ಕಂಡುಬರುತ್ತೆ, ಮಂಗಳೂರು ಬಳಿಯಲ್ಲಿರ್ತಕ್ಕಂತಹ ಸೂರತ್ಕಲ್. NITK ಪ್ರತಿಯೊಬ್ಬರು ಕೂಡ ಕೇಳಿರ್ತೀರಾ. ಏನು ನಮ್ಮ ದೇಶದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IITಗಳು ಬರುತ್ತೋ, IITಗಳ ನಂತರದ ಸ್ಥಾನದಲ್ಲಿ ಬರ್ತಕ್ಕಂತಹದ್ದು ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಅಂತಹ ಒಂದು ನಮ್ಮ ಕರ್ನಾಟಕದಲ್ಲಿ ಕೂಡ ಇದೆ, NITK ಅಂತ ಅದನ್ನು ಕರೆಯಲಾಗುತ್ತೆ, ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್. ಅದು ಕೂಡ ನಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ. ಸೂರತ್ಕಲ್ ಅದಕ್ಕಾಗಿ ಫೇಮಸ್ ಆಗಿರ್ತಕ್ಕಂಥದ್ದು. ಅಂಡ್ ಕೆಳಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್. ಅದು ನಾವು KRCL ಅಂತ ಕರಿತೀವಿ, ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್. ವೆರಿ ಇಂಪಾರ್ಟೆಂಟ್, ಬಿಕಾಸ್ ಈ ರೋರೋ ಸೇವೆಯನ್ನ ನಮ್ಮ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ 1999 ಚಾಲನೆಗೆ ತಂದಿದ್ದು ಇದೇ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್. ಅಂಡ್ ಇದನ್ನು ಕೂಡ 1998 ಸ್ಥಾಪನೆ ಮಾಡಲಾಗುತ್ತೆ. ಅಂಡ್ ಎಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ ಅಂತ ಕೂಡ ಬಹಳ ಪ್ರಮುಖವಾಗುತ್ತೆ. ನಮ್ಮಲ್ಲಿ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ಕೊಂಕಣ್ ರೈಲ್ವೆ ನಮ್ಮ ಕರ್ನಾಟಕದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ ಅನ್ಕೊಂತಾರೆ. ಖಂಡಿತ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಅದು ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕ ಈ 3 ರಾಜ್ಯಗಳಲ್ಲಿ ಅದು ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ನಾವೇನು ಕೊಂಕಣ್ ಕೋಸ್ಟ್ ಅಂತ ಕರಿತೀವಿ, ಕೊಂಕಣ್ ತೀರ, ಕೊಂಕಣ್ ಏನು ಸಮುದ್ರ ತೀರ ಬರುತ್ತೆ, ಕೋಸ್ಟ್ ಬರುತ್ತೆ, ಆ ಭಾಗದಲ್ಲಿ ಇದು ಸಂಚಾರ ಮಾಡುತ್ತೆ. ಇದು ಯಾಕೆ ಬಹಳ ಚಾಲೆಂಜಿಂಗ್ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಬೆಟ್ಟ ಗುಡ್ಡಗಳು ಬರುತ್ತೆ. ಸೊ ಬೆಟ್ಟ ಗುಡ್ಡಗಳ ಮಧ್ಯೆ ಸುರಂಗವನ್ನ ಕೊರೆದುಬಿಟ್ಟು ಈ ಕೊಂಕಣ್ ರೈಲ್ವೆಗೆ ಬೇಕಾದಂತಹ ಒಂದು ಮಾರ್ಗವನ್ನ ಮಾಡಲಾಗಿದೆ. ಇವತ್ತಿಗೂ ಕೂಡ ಅಲ್ಲಿ ನೀವು ಟ್ರಾವೆಲ್ ಮಾಡ್ತೀರಾ ಅಂತ ಹೇಳಿದ್ರೆ ಅತ್ಯಂತ ರುದ್ರ ರಮಣೀಯವಾಗಿ ಕಾಣುತ್ತೆ. ಒಂದು ಪಿಕ್ಚರಿಸ್ಕ್ ನಿಮಗೆ ಇಮೇಜ್ ಕಾಣಿಸುತ್ತೆ. ಅಷ್ಟೊಂದು ರಮಣೀಯವಾದಂತಹ ಒಂದು ದೃಶ್ಯ ನಿಮಗೆ ಕೊಂಕಣ್ ರೈಲ್ವೆ ಮೂಲಕ ಸಿಗುತ್ತೆ. ಅಂಡ್ ಕೊಂಕಣ್ ರೈಲ್ವೆ ಈ ರೋರೋ ಸೇವೆಗೆ ಬಹಳ ಪ್ರಖ್ಯಾತವಾಗಿದೆ. ಅಂಡ್ ಮತ್ತೊಂದು ಮಿಸ್ಕನ್ಸೆಪ್ಷನ್ ಇದೆ, ಅದೇನಪ್ಪ ಅಂತ ಹೇಳಿದ್ರೆ ಈ ಕೊಂಕಣ್ ರೈಲ್ವೆ ಒಂದು ರೈಲ್ವೆ ವಲಯ ಅಂತ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಖಂಡಿತ ಅಲ್ಲ. ನಮ್ಮ ದೇಶದಲ್ಲಿ ಇರತಕ್ಕಂತಹದ್ದು ಕೇವಲ 18 ರೈಲ್ವೆ ವಲಯಗಳು ಮಾತ್ರ. ಅದರಲ್ಲಿ ಕೊಂಕಣ್ ರೈಲ್ವೆ ವಲಯ ಸಿಗಲ್ಲ ನಿಮಗೆ. ಬಟ್ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಅಂದ್ರೆ ಏನು? ಇದು ಬೇಸಿಕಲಿ ನಮ್ಮ ಕೇಂದ್ರ ಸರ್ಕಾರದ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, PSU. ನನಗೆ ಹೇಳ್ತಾ ಇದೆ, ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಯಾವ ರೀತಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಬರುತ್ತೋ, ಅದೇ ರೀತಿ ಯಾವ ರೀತಿ ನಿಮಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, BHEL, ಹೀಗೆ ಬೇರೆ ಬೇರೆ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಬರ್ತಾ ಹೋಗುತ್ತೋ, ಅದೇ ರೀತಿ ಕೊಂಕಣ್ ರೈಲ್ವೆ ಅಂತಕ್ಕಂತಹದ್ದು ನಮ್ಮ ಕೇಂದ್ರ ಸರ್ಕಾರದ ಒಂದು ಕಾರ್ಪೊರೇಷನ್, ಒಂದು PSU ಅಥವಾ ಒಂದು ಕಂಪನಿ ಅಂತ ಹೇಳ್ಬೋದು, ಒಂದು ಸರ್ಕಾರಿ ಕಂಪನಿ ಅಂತ ಹೇಳ್ಬೋದು. ಅಂಡ್ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳಿದ್ರೆ ಹಲವಾರು ಬಾರಿ ಕೇಳಿದ್ದಾರೆ, ಕೊಂಕಣ್ ರೈಲ್ವೆಯ ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ. ಒಂದು ಮಾತು ನಿಮಗೆ ಗೊತ್ತಿರಬೇಕು, ಇದು ಯಾವುದೇ ರೈಲ್ವೆ ವಲಯ ಅಲ್ಲ, ಇದು ಕೇವಲ ಒಂದು ಸರ್ಕಾರಿ ಒಡೆತನದ ಕಂಪನಿ ಮಾತ್ರ, ಕೇಂದ್ರ ಸರ್ಕಾರದ ಸಂಸ್ಥೆ ಮಾತ್ರ. ಇದರ ಕೇಂದ್ರ ಕಚೇರಿ ವಿಶೇಷ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮಂಗಳೂರಿನಲ್ಲಿ ಬರಲ್ಲ, ಬದಲಾಗಿ ಮಹಾರಾಷ್ಟ್ರದ ನವಿ ಮುಂಬೈನಲ್ಲಿ ಬರುತ್ತೆ. ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ, ಪರೀಕ್ಷೆ 100% ಕೇಳುವಂತ ಸಾಧ್ಯತೆ ಇರುತ್ತೆ. ಕೊಂಕಣ್ ರೈಲ್ವೆಯ ಕೇಂದ್ರ ಕಚೇರಿ ನವಿ ಮುಂಬೈಯಲ್ಲಿ ಕಂಡು ಬರುತ್ತೆ. ನವಿ ಮುಂಬೈ ಅಂದ್ರೇನು? ಹೊಸ ಮುಂಬೈ ಅಂತ ಹೇಳಿ ಅಷ್ಟೇ. ಇದು ಮುಂಬೈ ನಗರದಿಂದ, ನಾವೇನು ಮುಂಬೈ ನೋಡ್ತೀವಿ ಮಹಾರಾಷ್ಟ್ರದ ರಾಜಧಾನಿ, ಅಲ್ಲಿಂದ ಸುಮಾರು 20-21 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ ನವಿ ಮುಂಬೈ. ಒಂದು ಹೊಸ ಪ್ಲಾನ್ ಸಿಟಿ ಅದು. ಸೊ ಹಾಗಾಗಿ ಹೊಸ ಮುಂಬೈ ಅಥವಾ ನವಿ ಮುಂಬೈ ಅಂತ ಕರೆಯಲಾಗುತ್ತೆ. ಈ ನವಿ ಮುಂಬೈನಲ್ಲಿ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ನ ಕೇಂದ್ರ ಕಚೇರಿ ಕಂಡು ಬರುತ್ತೆ. ವೆರಿ ಇಂಪಾರ್ಟೆಂಟ್. ಅಂಡ್ ಈ ಕೊಲಾಡ್ ಟು ಸೂರತ್ಕಲ್ ಮಾಡ್ತಿದ್ದು ಇದೇ ಕೊಂಕಣ್ ರೈಲ್ವೆ. ಅದನ್ನ ಒಂದು ಒಂದು ಆಪರೇಟ್ ಮಾಡ್ತಿದ್ದು ಇದೇ ಕೊಂಕಣ್ ರೈಲ್ವೆ. ಬಟ್ ಈಗ ಸೂರತ್ಕಲ್ಲಿಂದ ಕೋಳಿಕೋಡ್ ಅಥವಾ ಕೋಳಿಕೋಡ್, ಕಲ್ಲಿಕೋಟೆ, ಕ್ಯಾಲಿಕಟ್, ಹೀಗೆ ಬೇರೆ ಬೇರೆ ಶಬ್ದಗಳಿಂದ ಕರೆಯಲಾಗುತ್ತೆ. ಕೇರಳದಲ್ಲಿ ಬರ್ತಕ್ಕಂತಹ ಒಂದು ಜಿಲ್ಲೆ, ಅಲ್ಲಿಗೆ ಇದನ್ನು ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂತಹದ್ದು ನಮ್ಮ ಕೊಂಕಣ್ ರೈಲ್ವೆ ಅಲ್ಲ, ಬದಲಾಗಿ ಸದರ್ನ್ ರೈಲ್ವೆ. ಬಟ್ ಆದ್ರೂ ಕೂಡ ಈ ರೋರೋ ಸೇವೆಯನ್ನ ಆಪರೇಟ್ ಮಾಡಿ ಪ್ರಾಕ್ಟೀಸ್ ಇರೋದು ನಮ್ಮ ಕೊಂಕಣ್ ರೈಲ್ವೆಗೆ. ಹಾಗಾಗಿ ಕೊಂಕಣ್ ರೈಲ್ವೆಯ ಜೊತೆಗೆ ಒಂದು ಒಪ್ಪಂದವನ್ನು ಮಾಡ್ಕೊಂಡ್ಬಿಟ್ಟು ಸದರ್ನ್ ರೈಲ್ವೆ ಅವರು, ನಮ್ಮ ದಕ್ಷಿಣ ರೈಲ್ವೆ ವಲಯದವರು ಈ ಒಂದು ಸರ್ವಿಸ್ ಅನ್ನ ಸೂರತ್ಕಲ್, ಮಂಗಳೂರಿನ ಸೂರತ್ಕಲ್ ಇಂದ ಈ ಕೋಳಿಗೋಡ್ ಅಥವಾ ಕೊಜಿಗೋಡ್ಗೆ ಎಕ್ಸ್ಟೆಂಡ್ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಬಿಕಾಸ್ ನಿಮಗೆ ಗೊತ್ತಿರಬೇಕು, ಈ ಒಂದು ಕೊಂಕಣ್ ರೈಲ್ವೆ ಸರ್ವಿಸ್ ಮಾಡ್ತಕ್ಕಂಥದ್ದು ಕೇವಲ ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕ ಮಾತ್ರ. ಸೊ ಕರ್ನಾಟಕದ ಸೂರತ್ಕಲ್ ಇಂದ ನೀವು ಕೇರಳಕ್ಕೆ ಹೋಗ್ಬೇಕು, ಕೋಳಿಕೋಡ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಸದರ್ನ್ ರೈಲ್ವೆಗೆ ಮೊರೆ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ರೂಟ್ ನಲ್ಲಿ ಸದರ್ನ್ ರೈಲ್ವೆ ಅಭಿವೃದ್ಧಿ ಪಡಿಸ್ತಾ ಇರ್ತಕ್ಕಂಥದ್ದು. ಸೊ ಪರೀಕ್ಷೆಯಲ್ಲಿ ಕೇಳ್ತಾರೆ, ಸೂರತ್ಕಲ್ ಟು ಈ ಒಂದು ಕೋಳಿಕೋಡ್ ಯಾರು ರೋರೋ ಸರ್ವಿಸ್ ಅನ್ನ ನಡೆಸ್ತಾರೆ ಅಂತ ಹೇಳಿದ್ರೆ ನೀವು ಮಿಸ್ ಆಗಿ ಕೊಂಕಣ್ ರೈಲ್ವೆ ಅಂತ ಹಾಕಬಾರ್ದು, ಬದಲಾಗಿ ಸದರ್ನ್ ರೈಲ್ವೆ ಅಂತ ಹಾಕಬೇಕಾಗುತ್ತೆ. ದಕ್ಷಿಣ ರೈಲ್ವೆ ವಲಯ. ಅಂಡ್ ದಕ್ಷಿಣ ರೈಲ್ವೆ ವಲಯದ ಕೇಂದ್ರ ಕಚೇರಿಯಲ್ಲಿ ಬರುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ. ತಮಿಳುನಾಡಿನ ರಾಜಧಾನಿ ಚೆನ್ನೈ ನಗರದಲ್ಲಿ ಈ ಸದರ್ನ್ ರೈಲ್ವೆ ಕೇಂದ್ರ ಕಚೇರಿ ಕಂಡು ಬರುತ್ತೆ. ಅದೇ ರೀತಿ ಕೊಂಕಣ್ ರೈಲ್ವೆದು ನವಿ ಮುಂಬೈ. ಅಂಡ್ ಇವೆಲ್ಲವನ್ನು ನೀವು ನೋಟ್ ಮಾಡ್ಕೊಳ್ಬೇಕಾಗುತ್ತೆ, ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಅದೇ ರೀತಿ ಕೊಂಕಣಿಯನ್ನ 1992 ಅಲ್ಲಿ 71st ಅಮೆಂಡ್ಮೆಂಟ್ ಆಕ್ಟ್ 71ನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ನಮ್ಮ ದೇಶದಲ್ಲಿ
ಈ ಒಂದು ಎಂಟನೇ ಅನುಸೂಚಿ ಏನಿದೆ 8th ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದಕ್ಕೆ ಅದನ್ನ ಆಡ್ ಮಾಡಲಾಗುತ್ತೆ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಕೊಂಕಣಿ ಒಂದು ಅಫಿಷಿಯಲ್ ಒಂದು ಅಧಿಕೃತ ಭಾಷೆ, ಈ 8ನೇ ಅನುಸೂಚಿಯಲ್ಲಿ ಬರ್ತಕ್ಕಂತಹ ಒಂದು ಭಾಷೆ, ಅದು ಕೂಡ ಗೊತ್ತಿರಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಕೇಳಬಹುದು. ಅದೇ ರೀತಿ ಈ ಭಾಗದಲ್ಲಿ ನಿಮಗೆ ಕೊಂಕಣ್ ಕೋಸ್ಟ್ ಕಾಣಿಸ್ತಾ ಇದೆ. ನಾನು ಹೇಳಿದೆ ನಿಮಗೆ ಮಹಾರಾಷ್ಟ್ರ, ಗೋವಾ ಮತ್ತೆ ಸ್ವಲ್ಪ ಮಟ್ಟಿಗೆ ಕರ್ನಾಟಕದಲ್ಲಿ ಬರ್ತಕ್ಕಂತಹ ಒಂದು ಕರಾವಳಿ ಭಾಗವನ್ನ ನಾವು ಕೊಂಕಣ್ ತೀರ, ಕೊಂಕಣ್ ಕೋಸ್ಟ್ ಅಂತ ಕರಿತೀವಿ. ಈ ಭಾಗದಲ್ಲಿ ಸ್ವಲ್ಪ ಕೊಂಕಣಿ ಭಾಷೆನ ಜಾಸ್ತಿ ಮಾತಾಡಲಾಗುತ್ತೆ. ಬಟ್ ಕರ್ನಾಟಕದಲ್ಲಿ ನಿಮಗೆ ಕೆನರಾ ಅಥವಾ ಕನ್ನಡ ತೀರ ಅಂತ ಕರೆಯಲಾಗುತ್ತೆ. ಇಂಗ್ಲಿಷ್ ನಲ್ಲಿ ಅದನ್ನ ಕೆನರಾ ಕೋಸ್ಟ್ ಅಂತ ಕರೆಯಲಾಗುತ್ತೆ. ಅದು ಕೂಡ ನಾರ್ತ್ ಕೆನರಾ, ಸೌತ್ ಕೆನರಾ, ಇವಾಗಲೂ ಕೂಡ ನಮ್ಮ ಕರ್ನಾಟಕದ 2 ಜಿಲ್ಲೆಗಳು ಕಂಡುಬರುತ್ತೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಅವುಗಳಿಗೆ ಇದರಿಂದನೇ ಹೆಸರು ಬಂದಿರತಕ್ಕಂಥದ್ದು. ಕರ್ನಾಟಕದ ಕರಾವಳಿ ತೀರವನ್ನ ಕೆನರಾ ಅಥವಾ ಕನ್ನಡ ಅಂತ ಕರೆಯಲಾಗುತ್ತೆ. ಅದು ಕೂಡ ನಿಮಗೆ ಎಷ್ಟು ಗೊತ್ತಿರಬೇಕಾಗುತ್ತೆ. ಸೊ ಇದು ನೋಟ್ ಮಾಡ್ಕೊಳ್ತಾ ಮುಂದಿನ ಸುದ್ದಿ ಗಮನ ಹರಿಸ್ತಾ ಹೋಗೋಣ. ಅಂಡ್ ಸುದ್ದಿ ಹೇಳುತ್ತೆ, ಸೆಂಟರ್ ಸೆಟಪ್ PM ಕೇರ್ಸ್ ಇಂಡಿಕೇಟ್ಸ್ ಮೆಮೊ. ಸೊ ನೋಡಿ, ನಿಮಗೆಲ್ಲ ಗೊತ್ತಿರಬೇಕು, PM ಕೇರ್ಸ್ ಅನ್ನುವಂತಹ ಒಂದು ನಿಧಿಗೆ ಸಂಬಂಧಪಟ್ಟಂತೆ ವಿವಾದಗಳು ಬಹಳ ದಿನಗಳಿಂದ ನಡೀತಾ ಇದ್ದಾವೆ. ನಾನು ಕೂಡ ನಿನ್ನೆ ಅದನ್ನ ಒಂದು ವಿಸ್ತೃತವಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. ಬಟ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು, ನಿನ್ನೆ ಕೂಡ ಹೇಳಿದ್ದೆ ನಾನು, ರೈಟ್ ಟು ಇನ್ಫಾರ್ಮೇಶನ್ RTI ಕಾಯ್ದೆ ಅಡಿಯಲ್ಲಿ ಏನು ಕೆಲವು ವ್ಯಕ್ತಿಗಳು, ಕೆಲವು ಹೋರಾಟಗಾರರು, ಕೆಲವು ಆಕ್ಟಿವಿಸ್ಟ್ ಸರ್ಕಾರಕ್ಕೆ ಒಂದು ಅಪ್ಲಿಕೇಶನ್ ಹಾಕ್ತಾ ಇದ್ರು, ಈ PM ಕೇರ್ಸ್ಗೆ ಸಂಬಂಧಪಟ್ಟಂತ ಒಂದು ವಿಚಾರಗಳನ್ನ, ಮಾಹಿತಿಗಳನ್ನ ನಮಗೆ ಕೊಡಿ ಅಂತ ಹೇಳಿ. ಅದಕ್ಕೆ ಸರ್ಕಾರ ನಿರಾಕರಣೆ ಮಾಡ್ತಾನೆ ಬರ್ತಾ ಇದೆ. ನಮ್ಮ ಕೇಂದ್ರ ಸರ್ಕಾರ ನಿರಾಕರಣೆ ಮಾಡೋದಕ್ಕೆ ಅವರು ಒಂದು ಪಾಯಿಂಟ್ ಅನ್ನ ಹೇಳ್ತಾ ಇದ್ದಾರೆ. ಅದೇನಪ್ಪಾ ಅಂತ ಹೇಳಿದ್ರೆ, ಈ RTI ಕಾಯ್ದೆ ಅಡಿಯಲ್ಲಿ ಬರ್ತಕ್ಕಂತಹ ಪಬ್ಲಿಕ್ ಅಥಾರಿಟಿ ಅಥವಾ ಸಾರ್ವಜನಿಕ ಪ್ರಾಧಿಕಾರದ ಪಟ್ಟಿಯಲ್ಲಿ ಈ PM ಕೇಸ್ ಬರಲ್ಲ ಅಂತ ಹೇಳಿ ಅವರು ಡಿನೈ ಮಾಡ್ತಾ ಇದ್ದಾರೆ. ಇನ್ಫಾರ್ಮೇಶನ್ ಕೊಡಕ್ಕೆ ನಿರಾಕರಣೆ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಒಂದು ಮಾಹಿತಿ ನಿನ್ನೆಯಷ್ಟು ಸಿಕ್ಕಿದೆ. ಆ ಮಾಹಿತಿಯನ್ನು ಇವತ್ತಿನ ಹಿಂದೂ ದಿನಪತ್ರಿಕೆಯಲ್ಲಿ ಪ್ರಕಟ ಮಾಡಲಾಗಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಏನು 28 ಮಾರ್ಚ್ 2020 ಮಾರ್ಚ್ 28ನೇ ತಾರೀಕು ಈ PM ಕೇರ್ಸ್ ನಿಧಿಯನ್ನು ಸ್ಥಾಪನೆ ಮಾಡಲಾಯಿತು. ಅವತ್ತಿನ ಮಧ್ಯರಾತ್ರಿ, ಸೇಮ್ ಡೇ ರಾತ್ರಿ ಸುಮಾರು 11 ಗಂಟೆ ಅಷ್ಟೊತ್ತಿಗೆ ನಮ್ಮ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಒಂದು ಅಧಿಸೂಚನೆಯನ್ನು ಹೊರಡಿಸುತ್ತೆ. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ. ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಸೊ ಈ MCA ಅನ್ನುವಂತಹ ಒಂದು ಸಚಿವಾಲಯ ಒಂದು ಪ್ರಮುಖ ನೋಟಿಫಿಕೇಶನ್ ಹೊರಡಿಸುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ, ಏನು ನಮ್ಮ ದೇಶದಲ್ಲಿ ಕಾರ್ಪೊರೇಟ್ ಕಂಪನಿಗಳಿದ್ದಾವೆ, ಕಾರ್ಪೊರೇಟ್ ಕಂಪನೀಸ್, ದೊಡ್ಡ ದೊಡ್ಡ ಕಂಪನಿಗಳು, ಅಮೆಜಾನ್ ಇರಬಹುದು, ಫ್ಲಿಪ್ಕಾರ್ಟ್ ಇರಬಹುದು, ಅಥವಾ ಟಾಟಾ, ಬೇರೆ ಬೇರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನೀಸ್ ಇದ್ದಾವೆ. ಅವುಗಳು ತಮ್ಮ CSR ಕಾಂಟ್ರಿಬ್ಯೂಷನ್, ಆ ಒಂದು ಕಾಂಟ್ರಿಬ್ಯೂಷನ್ ಏನಿದೆ, ಡೊನೇಷನ್ ಏನಿದೆ, ಅದರ ಅಡಿಯಲ್ಲಿ PM ಕೇರ್ಸ್ ನಿಧಿಗೆ ಕೂಡ ಹಣವನ್ನ ಹಾಕಬಹುದು, ಹಣವನ್ನ ದೇಣಿಗೆಯನ್ನಾಗಿ ಕೊಡಬಹುದು, ಡೊನೇಟ್ ಮಾಡಬಹುದು. ಯಾಕಪ್ಪ ಅಂತ ಹೇಳಿದ್ರೆ, ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ನಮ್ಮ ಕಂಪನೀಸ್ ಆಕ್ಟ್ 2000, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ಯಾರು ಕೂಡ ವರಿ ಮಾಡ್ಕೋಬೇಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ಈ ಒಂದು ಸುದ್ದಿಯನ್ನ ನಿಮಗೆ ಹೇಳ್ಬಿಡ್ತೀನಿ. ಸೊ 2013 ಬಂದಿರತಕ್ಕಂತಹ ಈ ಕಂಪನೀಸ್ ಆಕ್ಟ್ ನ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಈ PM ಕೇರ್ಸ್ ಅಲ್ಲ, PM ನ್ಯಾಷನಲ್ ರಿಲೀಫ್ ಫಂಡ್ ಇರಬಹುದು ಅಥವಾ ಬೇರೆ ಯಾವುದೇ ಕೇಂದ್ರ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟ ನಿಧಿಗಳಿಗೆ ಹಣವನ್ನ ಅವರು ದಾನವನ್ನಾಗಿ ಕೊಟ್ರೆ ಅದನ್ನ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಅಡಿಯಲ್ಲಿ ನಾವು ಪರಿಗಣನೆ ಮಾಡ್ತೀವಿ ಅಂತ ಹೇಳಿ ಕಂಪನೀಸ್ ಆಕ್ಟ್ 2013 ಹೇಳುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಮುಂಚೆ ನಾವೀಗ ತಿಳ್ಕೊಬೇಕಾಗಿರ್ತಕ್ಕಂತಹದ್ದು, ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು? ನೀವು ಕೂಡ ಕೇಳ್ತಾನೆ ಇರ್ತೀರಾ. CSR ಇಡೀ ಪ್ರಪಂಚದಲ್ಲಿ ಈ CSR ಅನ್ನ ಮ್ಯಾಂಡೇಟರಿ ಅಥವಾ ಕಡ್ಡಾಯಗೊಳಿಸಿದಂತಹ ಪ್ರಪ್ರಥಮ ದೇಶ ಅಂತ ಹೇಳಿದ್ರೆ ಭಾರತ. ಅರೌಂಡ್ 2014ರಲ್ಲಿ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ನಮ್ಮ ದೇಶ ಕಡ್ಡಾಯಗೊಳಿಸುತ್ತೆ. ಅದನ್ನು ನಾವು ಕನ್ನಡದಲ್ಲಿ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅಂತ ಕರಿಬಹುದು. ಅಂಡ್ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಈ ಕಾರ್ಪೊರೇಟ್ ಕಂಪನಿಗಳು ನೂರಾರು ಕೋಟಿ ರೂಪಾಯಿಗಳನ್ನ ನಮ್ಮ ದೇಶದಲ್ಲಿ ಗಳಿಕೆ ಮಾಡ್ತವೆ. ಆ ಗಳಿಕೆ ಮಾಡೋದೆಲ್ಲವೂ ಕೂಡ ಅವುಗಳ ಒಂದು ಅಕೌಂಟ್ಗೆ ಹೋಗುತ್ತೆ. ಹೀಗಾಗಬಾರ್ದು. ಈ ಕಾರ್ಪೊರೇಟ್ ಕಂಪನಿಗಳು ಸಾಮಾಜಿಕ ಕಾರ್ಯಗಳಿಗೆ ಸ್ವಲ್ಪ ಹಣವನ್ನು ವಿನಿಯೋಗ ಮಾಡಬೇಕು. ಆ ಮೂಲಕ ನಮ್ಮ ದೇಶದಲ್ಲಿ ಸ್ವಲ್ಪ ಸಾಮಾಜಿಕ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನ ಮ್ಯಾಂಡೇಟರಿಗೊಳಿಸಿದೆ, ಕಡ್ಡಾಯಗೊಳಿಸಿದೆ. ಸೊ ನಿಮಗೆ ಒಂದು ಆರ್ಟಿಕಲ್ ಕೂಡ ಕಾಣಿಸ್ತಾ ಇದೆ, ಒಂದು ಹಳೆಯ ದಿನಪತ್ರಿಕೆ ಟೈಮ್ಸ್ ಆಫ್ ಇಂಡಿಯಾದ ಒಂದು ಕಟಿಂಗ್ ಇದು. ಈ ಭಾಗದಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಏಪ್ರಿಲ್ 2014ನೇ ಇಸ್ವಿಯಿಂದ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಕಂಪಲ್ಸರಿ ಮಾಡಲಾಯಿತು. ಅಂಡ್ ಈ ಭಾಗದಲ್ಲಿ ಗಮನಿಸ್ತಾ ಇದ್ದೀರಾ, ಏನು ಒಂದು ಕಂಪನಿ ಪ್ರಾಫಿಟ್ ಅನ್ನ ಗಳಿಸಿರುತ್ತೆ, ಏನು ನಿವ್ವಳ ಲಾಭವನ್ನ ಗಳಿಸಿರುತ್ತೆ, ಆ ಲಾಭದ ಮೇಲೆ 2% ಅವರು ವಿನಿಯೋಗ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಂಪನಿ ಈ ವರ್ಷ 1 ಕೋಟಿ ರೂಪಾಯಿ ಲಾಭವನ್ನ ಗಳಿಸಿದೆ, ಅಲ್ಲಿ ಕೇವಲ ಈ ವರ್ಷದ ನೋಡಲ್ಲ, ಲಾಸ್ಟ್ 3 years ಆವರೇಜ್ ತಗೊಂತಾರೆ. ಫಾರ್ ಎಕ್ಸಾಂಪಲ್, ಈ ವರ್ಷ 1 ಕೋಟಿ, ಕಳೆದ ವರ್ಷ 2 ಕೋಟಿ, ಅದಕ್ಕಿಂತ ಹಿಂದೆ 3 ಕೋಟಿ ಅಂತ ಹೇಳಿದ್ರೆ ಒಟ್ಟು ಎಷ್ಟಾಯ್ತು? 6 ಕೋಟಿ.
ಆ ಒಂದು ಕಂಪನಿ 3 ವರ್ಷಗಳಲ್ಲಿ ಒಟ್ಟು 1 ವರ್ಷ 1 ಕೋಟಿ, ಇನ್ನೊಂದು ವರ್ಷ 2 ಕೋಟಿ ಅಂಡ್ ಇನ್ನೊಂದು ವರ್ಷ 3 ಕೋಟಿ ಗಳಿಕೆ ಮಾಡಿದೆ ಅಂತ ಹೇಳಿದ್ರೆ ಆ ಕಂಪನಿಯ 3 ವರ್ಷಗಳ ಸರಾಸರಿ ಆದಾಯ ಎಷ್ಟಪ್ಪ ಅಂತ ಹೇಳಿದ್ರೆ 6/3 = 2 crore. ಸೊ 2 ಕೋಟಿ ರೂಪಾಯಿ ಆಗುತ್ತೆ. 2 ಕೋಟಿ ರೂಪಾಯಿಯ 2% ಅಂದ್ರೆ ಎಷ್ಟು? 4 ಲಕ್ಷ ರೂಪಾಯಿ. ಸೊ 4 lakh rupees ಅಂದ್ರೆ 1 ಕೋಟಿಗೆ 2 ಲಕ್ಷ ರೂಪಾಯಿ, 2 ಕೋಟಿಗೆ 4 ಲಕ್ಷ ರೂಪಾಯಿ. ಸೊ ಈ 4 ಲಕ್ಷ ರೂಪಾಯಿಗಳನ್ನ ಅವರು ಈ CSR ಅಡಿಯಲ್ಲಿ ವಿನಿಯೋಗ ಮಾಡಬೇಕು, ಸಾಮಾಜಿಕ ಕಾರ್ಯಗಳಿಗೆ ಮೀಸಲಿಡಬೇಕು. ಅಂಡ್ ಯಾವ್ಯಾವ ಒಂದು ರಂಗಗಳಿಗೆ ಅವರು ಇನ್ವೆಸ್ಟ್ ಮಾಡಬಹುದು ಅಲ್ಲಿ ನೋಟ್ ಡೌನ್ ಮಾಡಿರ್ತಾರೆ. ಕೆಲವು ಶಾಲಾ ಕಾಲೇಜುಗಳಿಗೆ ದೇಣಿಗೆಯನ್ನು ಕೊಡೋದಿರಬಹುದು, ಬೇರೆ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ಮಾಡೋದಿರಬಹುದು, ಅಥವಾ ಬೇರೆ ಯಾವುದೋ ಸಂಸ್ಥೆಗೆ ಕೊಡೋದಿರಬಹುದು. ಅದೇ ರೀತಿ ಆ ಒಂದು ನಾನಾಗಲೇ ಕಂಪನೀಸ್ ಆಕ್ಟ್ 2013 ಅಡಿಯಲ್ಲಿ ಏನು ಒಂದು ಕ್ಲಾಸ್ ಅನ್ನ ಇನ್ವೋಕ್ ಮಾಡಲಾಗಿತ್ತು, ನಮ್ಮ ಪ್ರಧಾನಮಂತ್ರಿಗಳ ನ್ಯಾಷನಲ್ ರಿಲೀಫ್ ಫಂಡ್ಗೆ ಕೊಡೋದಿರಬಹುದು, ಅಥವಾ ಕೇಂದ್ರ ಸರ್ಕಾರ ಸ್ಥಾಪಿಸಿದಂತಹ ಯಾವುದೇ ಒಂದು ನಿಧಿಗೆ ಅವರು ಹಣವನ್ನ ಒಂದು ದಾನವನ್ನಾಗಿ ಕೊಡೋದಿರಬಹುದು, ದೇಣಿಗೆಯನ್ನಾಗಿ. ಇವುಗಳನ್ನ CSR ಅಂತ ಕ್ಲಾಸಿಫೈ ಮಾಡಲಾಗುತ್ತೆ. ಅಂಡ್ ಯಾವ್ಯಾವ ಕಂಪನಿಗಳು CSR ಅಡಿಯಲ್ಲಿ ಬರ್ತವೆ ಅನ್ನೋದು ಕೂಡ ಬಹಳ ಪ್ರಮುಖ. ಯಾವುದೋ ಚಿಕ್ಕ ಪುಟ್ಟ ಗುಡಿ ಕೈಗಾರಿಕೆಗಳಿರ್ಬೋದು, ಅಥವಾ ಯಾವುದೋ ಒಂದು ಸಣ್ಣ ಕಂಪನಿ, ಅವರೆಲ್ಲರಿಗೂ ಕೂಡ CSR ಅಡಿಯಲ್ಲಿ ಕೊಡಬೇಕು ಅಂತ ರೂಲ್ಸ್ ಏನಿಲ್ಲ. ಮೊದಲಾಗಿ 3 ಕ್ರೈಟೀರಿಯಾಗಳನ್ನ ಕೊಡಲಾಗಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಕಂಪನಿಯ ಒಟ್ಟು ಲಾಭ ಕನಿಷ್ಠ ಪಕ್ಷ 5 ಕೋಟಿಗಿಂತ ಹೆಚ್ಚಿದ್ರೆ, ಮೋರ್ ದನ್ 5 crores ಅವರ ಲಾಭ ಇತ್ತು ಅಂದ್ರೆ ಅವರು CSR ಅಡಿಯಲ್ಲಿ ಬರ್ತಾರೆ. ಅವರು 2% ವಿನಿಯೋಗ ಮಾಡುವುದು ಕಂಪಲ್ಸರಿ ಆಗಿರುತ್ತೆ. ಅದೇ ರೀತಿ ಯಾವುದಾದ್ರೂ ಒಂದು ಕಂಪನಿಯ ಒಟ್ಟು ವಹಿವಾಟು, ಅದು ಒಟ್ಟು ಟರ್ನ್ ಓವರ್ ಏನಿದೆ 1,000 ಕೋಟಿ ರೂಪಾಯಿಗಿಂತನೂ ಜಾಸ್ತಿ ಇದ್ರೆ, ನಿಮಗೆ ಗೊತ್ತಿರಬೇಕು ಟರ್ನ್ ಓವರ್ ಅಂದ್ರೆ ಲಾಭ ಅಲ್ಲ, ಬೇರೆ. ಅದು ಬೋತ್ ಪ್ರಾಫಿಟ್ ಅಂಡ್ ಟರ್ನ್ ಓವರ್ ಆರ್ ಡಿಫ್ರೆಂಟ್. ಈ ವಹಿವಾಟು ಮತ್ತು ಲಾಭ ಅಂದ್ರೆ ಬೇರೆ ಬೇರೆ. ಸೊ ಲಾಭ ಆದ್ರೆ 5 ಕೋಟಿ ಆಗಿರ್ಬೇಕು, ಒಟ್ಟು ವಹಿವಾಟು ಆದ್ರೆ 1000 ಕೋಟಿಗಿಂತ ಹೆಚ್ಚಿರಬೇಕು, ಅಥವಾ ಒಂದು ಕಂಪನಿಯ ಒಟ್ಟು ಆಸ್ತಿ ನೆಟ್ ವರ್ತ್ 500 ಕೋಟಿ ರೂಪಾಯಿಗಿಂತ ಹೆಚ್ಚಿರಬೇಕು. ಸೊ ಈ ಕ್ರೈಟೀರಿಯಾಗಳನ್ನ ಹೊಂದಿದಂತಹ ಕಂಪನಿಗಳು CSR ಅಡಿಯಲ್ಲಿ ಬರ್ತವೆ, ಮತ್ತು ಅವು ಕಂಪಲ್ಸರಿ ಈ ದೇಣಿಗೆಯನ್ನ ಕೊಡಲೇಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಕೂಡ ಕೇಳಬಹುದು, ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಅವ್ರು ಕೇಳಬಹುದು ಎಷ್ಟು ಶೇಕಡ ಅಂತ ಕೇಳಬಹುದು 2%. ಅಂಡ್ ಯಾವ್ಯಾವ ಕಂಪನಿಗಳು ಯಾವೆಲ್ಲ ಕ್ರೈಟೀರಿಯಾ ಇರಬೇಕು ಅಂತ ಕೇಳಿದ್ರೆ ನಾನು ಈಗ ಹೇಳಿದಂತಹ 3 ಕ್ರೈಟೀರಿಯಾಗಳನ್ನ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ನಿಮಗೆ ಕಂಪನೀಸ್ ಆಕ್ಟ್ 2013 ನಲ್ಲಿ ಕಾಣಕ್ಕೆ ಸಿಗುತ್ತೆ. ಅಂಡ್ 2014 ಇಸ್ವಿ ಏಪ್ರಿಲ್ 1ನೇ ತಾರೀಕಿಂದ CSR ಕಂಪಲ್ಸರಿ ಆಗಿ ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಅಂಡ್ ಇಡೀ ಪ್ರಪಂಚದಲ್ಲಿ ಇದನ್ನ ಮಾಡಿದಂತಹ ಮೊಟ್ಟ ಮೊದಲ ದೇಶ ಭಾರತ ಅಂತ ಹೇಳ್ಬಹುದು. ಸೊ ಇದು CSR ನಿಮಗೆ ಗೊತ್ತಾಯ್ತು. ಸೊ ನಾನು ಆಗ್ಲೇ ವಿಚಾರ ಏನಪ್ಪಾ ಇವತ್ತಿಂದು ಅಂತ ಹೇಳಿದ್ರೆ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಏನಿದೆ, ಅವರು ಮಾರ್ಚ್ 28, 2020 ತಂದಂತಹ ಒಂದು ಮಧ್ಯರಾತ್ರಿಯಲ್ಲಿ ತಂದಂತಹ ಒಂದು ನೋಟಿಫಿಕೇಶನ್ ಅಡಿಯಲ್ಲಿ CSR ಅಡಿಯಲ್ಲಿ ನಿಮಗೆ ಇದನ್ನ ಕೌಂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಂಪನಿ ಇನ್ಫೋಸಿಸ್ 1 ಕೋಟಿ ರೂಪಾಯಿಗಳನ್ನ PM ಕೇರ್ಸ್ ನಿಧಿಗೆ ಹಾಕ್ತದೆ ಇಟ್ಕೊಳ್ಳಿ. ಸೊ ಅವಾಗ ಈ 1 ಕೋಟಿಯನ್ನ CSR ನ ಅಡಿಯಲ್ಲಿ ಏನು ಕಡ್ಡಾಯವಾಗಿ ಅವರು ಬಳಕೆ ಮಾಡಬೇಕು, ವಿನಿಯೋಗ ಮಾಡಬೇಕು, ಅದರ ಅಡಿಯಲ್ಲಿ ತಗೊಂತೀವಿ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಂಪನಿ ಸುಮ್ಮನೆ ಒಂದು ಅಸ್ಯೂಮ್ ಮಾಡ್ತಾ ಇರೋದು 100 ಕೋಟಿ ರೂಪಾಯಿ ನೆಟ್ ಪ್ರಾಫಿಟ್ ಅನ್ನ ಗಳಿಸಿದೆ, ನಿವ್ವಳ ಲಾಭವನ್ನು ಗಳಿಸಿದೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಅವಾಗ ಅವರು 2% ಅಂದ್ರೆ 2 ಕೋಟಿ ರೂಪಾಯಿಗಳನ್ನ ದಾನ ಮಾಡಬೇಕಾಗುತ್ತೆ. ಸೊ ಅವ್ರು 2 ಕೋಟಿ ರೂಪಾಯಿಗಳನ್ನ PM ಕೇರ್ಸ್ಗೆ ಕೊಟ್ಬಿಟ್ರು ಅಂತ ಹೇಳಿದ್ರೆ, ಅವರು ಮತ್ತೆ ದೇಣಿಗೆಯನ್ನ ಕೊಡುವುದಿರಬಹುದು, ಅಥವಾ ಈ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ವಿನಿಯೋಗ ಮಾಡೋದಿರಬಹುದು, ಅವುಗಳು ಬರಲ್ಲ. ಸೊ ಹಾಗಾಗಿ ಕಾರ್ಪೊರೇಟ್ ಕಂಪನಿಗಳಿಗೆ ಸಾಕಷ್ಟು ಉತ್ತೇಜನ ಸಿಕ್ಕಂಗಾಯ್ತು. ಸೊ ಅವರು ಬೇರೆ ಕಡೆ ವಿನಿಯೋಗ ಮಾಡೋ ಬದಲು ನೇರವಾಗಿ PM ಕೇರ್ಸ್ಗೆ ತಮ್ಮ ಒಂದು ಕೋಟಾದ ಹಣ ಏನಿತ್ತು, ಇಂತಿಷ್ಟು ಖರ್ಚು ಮಾಡಬೇಕಾಗಿತ್ತು, ಅದನ್ನ PM ಕೇರ್ಸ್ಗೆ ಹಾಕ್ಬಿಟ್ರು. ಸೊ ಹಾಗಾಗಿ ಮೊದಲ 5 ದಿನಗಳಲ್ಲಿ 3,000 ಕೋಟಿಗಿಂತ ಹೆಚ್ಚು ಹಣ ಕೂಡ ಹರಿದು ಬಂದಿದೆ ಅಂತ ಹೇಳಲಾಗ್ತದೆ. ಸೊ ಇವೆಲ್ಲ ಬೇರೆ ವಿಚಾರ ಆಗಿರುತ್ತೆ, ನಿಮಗೆ ಸಿಂಪಲ್ ಆಗಿ ಗೊತ್ತಿರಬೇಕಾಗತ್ತೆ. ಸೊ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಈ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಏನಿದೆ, ಅದರ ಒಂದು ನೋಟಿಫಿಕೇಶನ್ ನ ಒಂದು ಮೂಲಕ ನಮಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, PM ಕೇರ್ಸ್ ಒಂದು ಕೇಂದ್ರ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟ ನಿಧಿ. ಅದನ್ನ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅವರೇ ಹೇಳಿದ್ದಾರೆ ತಮ್ಮ 28ನೇ ತಾರೀಕಿನ ಒಂದು ನೋಟಿಫಿಕೇಶನ್ ಮೂಲಕ. ಸೊ ಹಾಗಿದ್ಮೇಲೆ ಈ RTI ಆಕ್ಟ್ PM ಕೇರ್ಸ್ಗೂ ಕೂಡ ಅಪ್ಲೈ ಆಗ್ಬೇಕಲ್ವಾ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್. ಹೇಗೆ ಸರ್ಕಾರ ಅದನ್ನ ನಿರಾಕರಣೆ ಮಾಡುತ್ತೆ ಅಂತ ಪ್ರಶ್ನೆ ಕೇಳ್ತಿದೆ. ನಿಜಕ್ಕೂ ಇದು ಸ್ವಲ್ಪ ಸಂಶಯವನ್ನ ಮೂಡಿಸುತ್ತೆ. ನಾವು ಎಷ್ಟರ ಮಟ್ಟಿಗೆ ನಮ್ಮ ಕೇಂದ್ರ ಸರ್ಕಾರದ ಒಂದು ಉತ್ತಮವಾದಂತಹ ಕೆಲಸಗಳಿಗೆ ಅಪ್ರಿಶಿಯೇಟ್ ಮಾಡ್ತೀವೋ, ಅವರ ಕೆಲವು ಸಂಶಯಾಸ್ಪದ ಕೆಲಸಗಳಿಗೆ ನಾವು ವಿರೋಧವನ್ನು ವ್ಯಕ್ತಪಡಿಸಲೇಬೇಕಾಗುತ್ತೆ, ಬೀಯಿಂಗ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ. ಬಟ್ ವಿರೋಧವನ್ನ ವ್ಯಕ್ತಪಡಿಸುವುದಕ್ಕಿಂತ ನಾವು ಒಂದು ಅದರ ಒಂದು ವ್ಯೂ ಅವೇರ್ನೆಸ್ ನಮಗೆ ಇರಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಕೇಳಿದಾಗ ಬಹಳ ಬ್ಯಾಲೆನ್ಸ್ಡ್ ಆಗಿ ನಾವು ವಿಚಾರವನ್ನು ಬರೀಬೇಕಾಗುತ್ತೆ. ಬಟ್ ಆದ್ರೂ ಕೂಡ ವೈಯಕ್ತಿಕವಾಗಿ ಹೇಳೋದಾದ್ರೆ PM ಕೇರ್ಸ್ ನ ಇಷ್ಟೊಂದು ಅಪಾರದರ್ಶಕ ರೀತಿಯಲ್ಲಿ ನಿರ್ವಹಣೆ ಮಾಡ್ತಿರ್ತಕ್ಕಂಥದ್ದು ಅಷ್ಟು ಸಮಂಜಸವಲ್ಲ. ಇದು ಸಾರ್ವಜನಿಕರಿಗೆ ಪ್ರಶ್ನೆಗಳನ್ನ ಉಂಟು ಮಾಡುತ್ತೆ. ಸೊ ಇಷ್ಟು ಡೀಟೇಲ್ಸ್ ನಮ್ಗೆ ಗೊತ್ತಿರಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್, ಕಾಂಪ್ಲೆಕ್ಸ್ ಅನ್ಸ್ತಿರ್ಬೋದು, ನಿಮಗೆ ತುಂಬಾ ಟೈಮ್ ಕನ್ಸ್ಯೂಮ್ ಆಗ್ತಿದೆ ಅನ್ಸ್ತಿರ್ಬಹುದು. ಬಟ್ ಆದ್ರೂ ಕೂಡ ಇವನ್ನ ಅರ್ಥ ಮಾಡ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್
ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅದೇ ರೀತಿ ಕಂಪನೀಸ್ ಆಕ್ಟ್ 2013 ಮೂರು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಲ್ಲಿ ಪ್ರಸಕ್ತವಾಗಿ ಯಾರು ಸಚಿವರು ಅನ್ನೋದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ನಮ್ಮ ಕೇಂದ್ರ ಸರ್ಕಾರದ ಹಣಕಾಸು ಸಚಿವೆ, ವಿತ್ತ ಸಚಿವೆ ಅಥವಾ ಫೈನಾನ್ಸ್ ಮಿನಿಸ್ಟರ್ ಯಾರಿದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರೇ ಈ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ಗೂ ಕೂಡ ಮಂತ್ರಿಯಾಗಿದ್ದಾರೆ. ಅಂಡ್ ಅಷ್ಟೇ ಅಲ್ಲ, ಏನು ನಮ್ಮ ಫೈನಾನ್ಸ್ ಮಿನಿಸ್ಟ್ರಿಯ ರಾಜ್ಯ ಸಚಿವ, ಮಿನಿಸ್ಟರ್ ಫಾರ್ ಸ್ಟೇಟ್, ಈ ಹಣಕಾಸು ಸಚಿವಾಲಯದಲ್ಲಿ ರಾಜ್ಯ ಸಚಿವರಾಗಿದ್ದಾರೆ ಶ್ರೀಯುತ ಅನುರಾಗ್ ಠಾಕೂರ್ ಅಂತ ಹೇಳಿದ್ರೆ ಅವರು ಉತ್ತರಾಖಂಡ್ನ ಮಾಜಿ ಮುಖ್ಯಮಂತ್ರಿ ಪ್ರೇಮ್ ಕುಮಾರ್ ಧುಮಾಲ್ ಅವರ ಪುತ್ರ. ಅವರು ಉತ್ತರ ಪ್ರದೇಶದ ಹಮೀರ್ಪುರ್ನಿಂದ ಬಿಜೆಪಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಸೊ ಅವರು ಪ್ರಸಕ್ತವಾಗಿ ಈ ಹಣಕಾಸು ರಾಜ್ಯ ಸಚಿವರಾಗಿದ್ದಾರೆ. ಅಂಡ್ ಅವರೇ ಈ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ನಲ್ಲೂ ಕೂಡ ರಾಜ್ಯ ಸಚಿವರಾಗಿದ್ದಾರೆ. ಸೊ ನಿರ್ಮಲಾ ಸೀತಾರಾಮನ್ ಕ್ಯಾಬಿನೆಟ್ ಮಿನಿಸ್ಟರ್ ಅಂಡ್ ಮಿನಿಸ್ಟರ್ ಫಾರ್ ಸ್ಟೇಟ್ MOS ಅನುರಾಗ್ ಠಾಕೂರ್, ಅದು ಕೂಡ ಗೊತ್ತಿರಬೇಕಾಗುತ್ತೆ, ಪರೀಕ್ಷೆಯಲ್ಲಿ ಪ್ರಮುಖವಾಗಬಹುದು. ಅದೇ ರೀತಿ ಮುಂದಿನ ಸುದ್ದಿ ಹೇಳುತ್ತೆ, ಮಾಲಿ ವೇಕ್ಸ್ ಅಪ್ ಟು ಮಿಲಿಟರಿ ರೂಲ್ ಆಫ್ಟರ್ ಪ್ರೆಸಿಡೆಂಟ್ ಈಸ್ ಫೋರ್ಸ್ಡ್ ಔಟ್. ನೋಡಿ, ಈ ಆಫ್ರಿಕಾದ ಒಂದು ರಾಷ್ಟ್ರವಾಗಿರ್ತಕ್ಕಂತಹ ಮಾಲಿ, ಆಫ್ರಿಕಾದ ಮ್ಯಾಪ್ ಅನ್ನು ನೀವು ನೋಡಿದ್ರೆ ನಿಮಗೆ ಮಾಲಿ ಅನ್ನುವಂತಹ ಒಂದು ದೇಶ ಕಂಡು ಬರುತ್ತೆ. ಆ ದೇಶದ ಅಧ್ಯಕ್ಷರನ್ನ ಅಲ್ಲಿನ ಒಂದು ಮಿಲಿಟರಿ ಕಾರ್ಯಾಚರಣೆಯಲ್ಲಿ ಕೆಳಗಿಳಿಸಲಾಗಿದೆ, ಪದಚ್ಯುತಗೊಳಿಸಲಾಗಿದೆ. ಅಲ್ಲಿ ಮಿಲಿಟರಿ ಒಂದು ಕೂಪನ್ನ ಮಾಡ್ತು, ಒಂದು ದಂಗೆಯನ್ನ, ಒಂದು ಕ್ರಾಂತಿಯನ್ನ ಮಾಡ್ತು. ಅಂಡ್ ಅಲ್ಲಿ ಸಾಕಷ್ಟು ಸಾವು ನೋವುಗಳು ಆಗುತ್ತೆ ಅಂತ ಭಾವಿಸಲಾಗಿತ್ತು. ಬಟ್ ಅದು ಆಗುವ ಮುಂಚೆ ಅಲ್ಲಿನ ಅಧ್ಯಕ್ಷ, ಅಲ್ಲಿನ ಪ್ರೆಸಿಡೆಂಟ್ ಬೌಬಾಕರ್ ಕೈಟಾ, ಈ ಭಾಗದಲ್ಲಿ ಕಾಣಿಸ್ತಾ ಇದೆ, ಬೌಬಾಕರ್ ಕೈಟಾ ಅವರ ಹೆಸರು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಖಂಡಿತ ಪರೀಕ್ಷೆಯಲ್ಲಿ ಕೇಳ್ತಾರೆ. ಹೊಸ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಯಾರ್ಯಾರು ಬಂದ್ರು ಅಂಡ್ ಯಾರು ಪದಚ್ಯುತರಾಗ್ತಾ ಇದ್ದಾರೆ ಅವರ ಹೆಸರನ್ನ ಕೇಳ್ತಾರೆ. ಅಂಡ್ ಸ್ಪೆಷಲಿ ಮಾಲಿಯಲ್ಲಿ ಈ ಒಂದು ಮಿಲಿಟರಿ ಕಾರ್ಯಾಚರಣೆ, ಮಿಲಿಟರಿ ಕ್ರಾಂತಿಯ ಮೂಲಕ ಇವ್ರನ್ನ ಕೆಳಗಿಳಿಸಲಾಗಿದೆ. ಹಾಗಾಗಿ ಪರೀಕ್ಷೆಯಲ್ಲಿ ಕೇಳಬಹುದು. ಅಂಡ್ ಬೌಬಾಕರ್ ಕೈಟಾ ಅನ್ನುವಂತಹ ವ್ಯಕ್ತಿ BK ಅಂತ ನೀವು ನೋಟ್ ಮಾಡ್ಕೋಬಹುದು. ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಪರೀಕ್ಷೆ ಕೂಡ 100% ಕೇಳುವಂತಹ ಸಾಧ್ಯತೆ ಇರುತ್ತೆ. ಅಂಡ್ ಇದಕ್ಕೆ ವಿಶ್ವಸಂಸ್ಥೆ ತೀವ್ರ ಆಘಾತವನ್ನು ವ್ಯಕ್ತಪಡಿಸಿದೆ. ಬಿಕಾಸ್ ಬೌಬಾಕರ್ ಕೈಟಾ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ಬಂಧನದಲ್ಲಿಟ್ಟಿದ್ದಾರೆ ಅಲ್ಲಿನ ಮಿಲಿಟರಿ ಅಧಿಕಾರಿಗಳು. ಸೊ ಹಾಗಾಗಿ ಬೇರೆ ಬೇರೆ ದೇಶಗಳು ಇದಕ್ಕೆ ಒಂದು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಅಂಡ್ ಈ ಕೂಡಲೇ ಬೌಬಾಕರ್ ಕೈಟಾ ಅವರನ್ನ ರಿಲೀಸ್ ಮಾಡಿ ಅಂತ ಹೇಳಿ ಕೂಡ ಕೇಳ್ಕೊಳ್ತಾ ಇದ್ದಾವೆ. ಸೊ ಹಾಗಾಗಿ ಮಾಲಿಯಲ್ಲಿ ಇದ್ದಂತಹ ಒಬ್ಬ ರಾಷ್ಟ್ರಪತಿ ಈಗ ಪದಚ್ಯುತರಾಗಿದ್ದಾರೆ. ಅಂಡ್ ಮಾಲಿ ಮ್ಯಾಪ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ, ಈ ಭಾಗದಲ್ಲಿ ಕಾಣಿಸ್ತಾ ಇದೆ. ಆಫ್ರಿಕಾದಲ್ಲಿ ಕಂಡು ಬರ್ತಾ ಇದೆ. ಉತ್ತರ ಆಫ್ರಿಕಾದಲ್ಲಿ ನಿಮಗೆ ಅಲ್ಜೀರಿಯಾ ಕೆಳಭಾಗದಲ್ಲಿ ಕಾಣಿಸ್ತಾ ಇದೆ. ಬೊಮ್ಯಾಕೋ ಅಂತಕ್ಕಂಥದ್ದು ರಾಜಧಾನಿ, ಖಂಡಿತ ಪರೀಕ್ಷೆ ಕೇಳಬಹುದು. ಇತ್ತೀಚೆಗಷ್ಟೇ ಸುದ್ದಿಯಲ್ಲಿರ್ತಕ್ಕಂತಹ ಮಾಲಿ ದೇಶದ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ನೀವು ಬೊಮ್ಯಾಕೋ ಅಂತ ಹಾಕ್ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ನಿಮಗೆ ಉತ್ತರ ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂತಹ ಒಂದು ದೇಶ ಮಾಲಿ. ಅದೇ ರೀತಿ ಮುಂದಿನ ಸುದ್ದಿ ಹೇಳುತ್ತೆ, EU ರಿಜೆಕ್ಟ್ಸ್ ಬೆಲಾರಸ್ ಪೋಲ್ ರಿಸಲ್ಟ್, ವಾರ್ನ್ಸ್ ಸ್ಯಾಂಕ್ಷನ್ಸ್ ಆರ್ ಇಮಿನೆಂಟ್. ನಿಮಗೆಲ್ಲ ನೆನಪಿರಬಹುದು, ಕಳೆದ ಕೆಲವು ದಿನಗಳಿಂದ ನಾನು ಬೆಲಾರಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಬೆಲಾರಸ್ ಅಂತ ಹೇಳಿದ್ರೆ ಇದು ಯುರೋಪ್ನಲ್ಲಿ ಬರತಕ್ಕಂತಹ ಒಂದು ಪ್ರಮುಖ ದೇಶ. ರಷ್ಯಾದೊಂದಿಗೆ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಅಂಡ್ ರಷ್ಯಾದ ಒಬ್ಬ ಮಿತ್ರ ರಾಷ್ಟ್ರ ಅಂತಾನೆ ಕರೆಸ್ಕೊಳ್ಳುತ್ತೆ. ಬೆಲಾರಸ್ ಬಹಳ ಪ್ರಮುಖ, ಬಿಕಾಸ್ ಇದು ಪಾಶ್ಚಿಮಾತ್ಯ ರಾಷ್ಟ್ರಗಳು ಏನು ಯುರೋಪಿಯನ್ ದೇಶಗಳಿದ್ದಾವೆ ಅವಕ್ಕೂ ಕೂಡ ಬಹಳ ಪ್ರಮುಖ. ಅಂಡ್ ರಷ್ಯಾಕ್ಕೂ ಕೂಡ ಬಹಳ ಪ್ರಮುಖ. ಬಿಕಾಸ್ ಬೆಲಾರಸ್ ಅಂತಕ್ಕಂತಹದ್ದು ಯುರೋಪ್ನಲ್ಲಿದ್ರು ಕೂಡ ಅದು ನ್ಯಾಟೋದ ಭಾಗವಾಗಿಲ್ಲ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಏನಿದೆ ಅದು ಯಾವಾಗಲೂ ಕೂಡ ರಷ್ಯಾ ವಿರುದ್ಧವಾಗಿದೆ. ರಷ್ಯಾಗೂ ಮತ್ತು ಈ ಯುರೋಪಿಯನ್ ದೇಶಗಳಿಗೂ ಆಗಲ್ಲ, ಅದೇ ರೀತಿ ರಷ್ಯಾಕ್ಕೂ ಮತ್ತು ಈ ನ್ಯಾಟೋ ದೇಶಗಳಿಗೂ ಕೂಡ ಆಗಲ್ಲ. ಬಟ್ ಅವೆರಡರ ಮಧ್ಯ ಒಂದು ಬಫರ್ ಝೋನ್ ಆಗಿ ಕಾಣಿಸ್ಕೊಳ್ಳೋದು ಬೆಲಾರಸ್. ಅದು ರಷ್ಯಾದೊಂದಿಗೆ ಗುರುತಿಸಿಕೊಂಡಿದೆ, ಬಟ್ ಅದು ಕೂಡ ಯುರೋಪ್ನ ಒಂದು ಭಾಗವಾಗಿದೆ. ಬಟ್ ಯುರೋಪಿಯನ್ ಯೂನಿಯನ್ನ ಒಂದು ಸದಸ್ಯ, ಬಟ್ ನ್ಯಾಟೋದ ಸದಸ್ಯ ಅದಾಗಿಲ್ಲ. ಬೆಲಾರಸ್ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಸೊ ಇತ್ತೀಚೆಗಷ್ಟೇ ಒಂದು ಎಲೆಕ್ಷನ್ ಉಂಟಾಯಿತು. ಆ ಎಲೆಕ್ಷನ್ ನಲ್ಲಿ ವಿರೋಧ ಪಕ್ಷದ ನಾಯಕರು ಎಲೆಕ್ಷನ್ ಅನ್ನ ಅಕ್ರಮವನ್ನು ಎಸಗಲಾಗಿದೆ. ಅಂಡ್ ಏನು ಪ್ರಸಕ್ತ ಅಧ್ಯಕ್ಷ ಅಲೆಕ್ಸಾಂಡರ್ ಲುಕಾಶೆಂಕೋ ಇದ್ದಾರೆ, ಅವರು ಅಕ್ರಮವಾಗಿ ಅಲ್ಲಿ ಮರು ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ರು. ಅಲೆಕ್ಸಾಂಡರ್ ಲುಕಾಶೆಂಕೋ ಅವರ ಹೆಸರು ಕೂಡ ಬಹಳ ಪ್ರಮುಖವಾಗಿರ್ಬೇಕಾಗುತ್ತೆ. ಇತ್ತೀಚೆಗೆ ಅವರು ರಿಎಲೆಕ್ಟ್ ಆದ್ರು, ಬಟ್ ಅಲ್ಲಿ ನಡೆದಂತಹ ಎಲೆಕ್ಷನ್ ನಲ್ಲಿ ಭಾರಿ ಅಕ್ರಮ ಸಂಭವಿಸಿದೆ ಅಂತ ಹೇಳಿ ಅಲ್ಲಿನ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ಸೊ ಅದು ಮೇಲ್ನೋಟಕ್ಕೆ ಸಾಬೀತು ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಯುರೋಪಿಯನ್ ಯೂನಿಯನ್, ಐರೋಪ್ಯ ಒಕ್ಕೂಟ ಏನಿದೆ ಅವರು ನೇರವಾಗಿ ಬೆಲಾರಸ್ಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾವು ನಿಮ್ಮ ಒಂದು ಚುನಾವಣಾ ಫಲಿತಾಂಶ ಏನು ಅಲೆಕ್ಸಾಂಡರ್ ಲುಕಾಶೆಂಕೋ ಅವರು ಪುನರಾಯ್ಕೆ ಆದ್ರು, ಆ ಒಂದು ಚುನಾವಣಾ ಫಲಿತಾಂಶವನ್ನು ರಿಜೆಕ್ಟ್ ಮಾಡ್ತೀವಿ. ಸೊ ನೀವೊಂದು ವೇಳೆ ಹೊಸ ಚುನಾವಣೆ ಮಾಡೋದಾಗಿರ್ಬೋದು ಅಥವಾ ಮಾತುಕತೆಗೆ ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ನಿರ್ಬಂಧನೆಗಳನ್ನ, ಸ್ಯಾಂಕ್ಷನ್ಸ್ ಅನ್ನ ಹೇರ್ತೀವಿ ಅಂತ ಹೇಳಿ ಅವರು ಒಂದು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಸೊ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅಂಡ್ ಯುರೋಪಿಯನ್ ಯೂನಿಯನ್ ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಐರೋಪ್ಯ ಒಕ್ಕೂಟ ಅಂತ ಕನ್ನಡದಲ್ಲಿ ಕರೆಯಲಾಗುತ್ತೆ. ಯುರೋಪ್ನಲ್ಲಿ ಬರ್ತಕ್ಕಂತಹ ರಾಷ್ಟ್ರಗಳ ಒಂದು ಒಕ್ಕೂಟ. ಪ್ರಸಕ್ತವಾಗಿ 27 ದೇಶಗಳು ಮಾತ್ರ ಅಲ್ಲಿದ್ದಾವೆ, 27 ಕಂಟ್ರೀಸ್. ಇದುವರೆಗೂ 28 ಇತ್ತು. ಬಟ್ ಬ್ರಿಟನ್ ಅಲ್ಲಿಂದ ಹೊರಗೋದ್ಮೇಲೆ ಬ್ರೆಕ್ಸಿಟ್, ನೀವೆಲ್ಲರೂ ಕೂಡ ಕೇಳೇ ಇರ್ತೀರಾ ಬ್ರೆಕ್ಸಿಟ್ ಬಗ್ಗೆ. ಸೊ ಬ್ರೆಕ್ಸಿಟ್ ಆದ ನಂತರ, ಬ್ರೆಕ್ಸಿಟ್ ಅಂದ್ರೆ ಏನು? ಬ್ರಿಟನ್ ಎಕ್ಸಿಟ್ಸ್ ಯುರೋಪ್.
ಯುರೋಪಿಯನ್ ಯೂನಿಯನ್ ಹೊರಗೆ ಬಂತು. ಸೊ ಹಾಗಾಗಿ ಈಗ ಅಲ್ಲಿ 27 ದೇಶಗಳು ಮಾತ್ರ ಇದ್ದಾವೆ. ಅದೇ ರೀತಿ ನಾವು ನ್ಯಾಟೋ ಬಗ್ಗೆ ಕೂಡ ಮಾತಾಡ್ತೀವಿ. ಬೆಲಾರಸ್ ನ್ಯಾಟೋದ ಒಂದು ರಾಷ್ಟ್ರ ಅಲ್ಲ ಅಂತ ಕೂಡ. ಸೊ ನ್ಯಾಟೋದಲ್ಲಿ 30 ದೇಶಗಳು ಬರುತ್ತೆ. ಅಂಡ್ ನ್ಯಾಟೋದಲ್ಲಿ ನಿಮಗೆ ಇತ್ತೀಚೆಗಷ್ಟೇ ನಾರ್ತ್ ಮೆಸಡೋನಿಯಾ ಆಡ್ ಆಯಿತು. ಸೊ 30 ದೇಶಗಳು ನ್ಯಾಟೋದಲ್ಲಿ ಬಂದ್ರೆ, ಯುರೋಪಿಯನ್ ಯೂನಿಯನ್ ನಲ್ಲಿ ಐರೋಪ್ಯ ಒಕ್ಕೂಟದಲ್ಲಿ ಸುಮಾರು 27 ದೇಶಗಳು ಬರುತ್ತೆ. ಈ ಭಾಗದಲ್ಲಿ ಕೂಡ ಕಾಣಿಸ್ತಾ ಇದೆ ನಿಮಗೆ. ಸೊ ಬೆಲಾರಸ್ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ರಷ್ಯಾದ ಪಕ್ಕ ನಿಮಗೆ ಈ ಭಾಗದಲ್ಲಿ ನಿಮಗೇನು ಬಾಲ್ಟಿಕ್ ದೇಶಗಳು ಕಂಡು ಬರುತ್ತೆ, ಆ ಭಾಗದಲ್ಲಿ ಕಂಡು ಬರುತ್ತೆ. ಮಿನ್ಸ್ಕ್ ಅಂತಕ್ಕಂತಹದ್ದು ಈ ಬೆಲಾರಸ್ ದೇಶದ ಒಂದು ರಾಜಧಾನಿ. ಅಲೆಕ್ಸಾಂಡರ್ ಲುಕಾಶೆಂಕೋ ಕೂಡ ಪ್ರಮುಖವಾಗ್ತಾರೆ. ಅದೇ ರೀತಿ ಮುಂದಿನ ಸುದ್ದಿ ಹೇಳುತ್ತೆ, ಇಸ್ರೇಲ್ ಬಾಂಬ್ಸ್ ಗಾಜಾ ಆಫ್ಟರ್ ವಾರ್ನಿಂಗ್ ಹಮಾಸ್. ನೆನೆಷ್ಟೇ ಈ ಒಂದು ಭಾರಿ ವಿವಾದದಲ್ಲಿರ್ತಕ್ಕಂತಹ, ಭಾರಿ ಘರ್ಷಣೆಯಲ್ಲಿರ್ತಕ್ಕಂತಹ ಗಾಜಾ ಸ್ಟ್ರಿಪ್ ಮೇಲೆ ಅಥವಾ ಗಾಜಾ ಪಟ್ಟಿಯ ಮೇಲೆ ಇಸ್ರೇಲ್ ಬಾಂಬ್ ದಾಳಿಯನ್ನ ಮಾಡಿದೆ. ನಿಮಗೆಲ್ಲ ಗೊತ್ತಿರಬೇಕು, ಯಾವಾಗಲೂ ಕೂಡ ಈ ಗಾಜಾ ಪಟ್ಟಿಗೂ ಮತ್ತು ಇಸ್ರೇಲ್ಗೂ ಒಂದು ಜಟಾಪಟಿ ನಡೀತಾ ಇರುತ್ತೆ. ಸೊ ನಾವು ಇವತ್ತಿನ ಈ ಒಂದು ಆರ್ಟಿಕಲ್ ನಲ್ಲಿ ಗಾಜಾ ಪಟ್ಟಿ ಅಥವಾ ಗಾಜಾ ಸ್ಟ್ರಿಪ್ ಅಂದ್ರೆ ಏನು ಮತ್ತು ಅಲ್ಲಿ ಆಡಳಿತದಲ್ಲಿ ಇರತಕ್ಕಂತಹ ಹಮಾಸ್ ಅಂದ್ರೆ ಯಾರು ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ನಿಮಗೆ ಮ್ಯಾಪ್ ಅನ್ನ ತೋರಿಸ್ತೀನಿ. ಮೊನ್ನೆ ಕ್ಲಾಸ್ ನಲ್ಲೂ ಕೂಡ ನಿಮಗೆ ಡಿಸ್ಕಸ್ ಮಾಡಬೇಕಾದ್ರೆ ಮ್ಯಾಪ್ ಅನ್ನ ತೋರಿಸಿದ್ದೆ. ಅನ್ಫಾರ್ಚುನೇಟ್ಲಿ ಮ್ಯಾಪ್ ಇಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅನ್ಕೊಂತೀನಿ. ಸೊ ಹಾಗಾಗಿ ಜಸ್ಟ್ ನಿಮಗೆ ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಇಸ್ರೇಲ್ ಮ್ಯಾಪ್ ಅನ್ನ ತೆಗೆದು ನೋಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಇಸ್ರೇಲ್ ಮ್ಯಾಪ್ ನ ಈ ಭಾಗದಲ್ಲಿ ಮೆಡಿಟೇರಿಯನ್ ಸಿ ಕಂಡು ಬರುತ್ತೆ. ಅದೇ ರೀತಿ ನಿಮಗೆ ಕೆಳಭಾಗದಲ್ಲಿ ಈಜಿಪ್ಟ್ ಕಂಡು ಬರುತ್ತೆ, ಮೇಲ್ಭಾಗದಲ್ಲಿ ಲೆಬನಾನ್ ಕಂಡು ಬಂದ್ರೆ ನಿಮಗೆ ಸಿರಿಯಾ ಕೂಡ ಈ ಭಾಗದಲ್ಲಿ ಕಂಡು ಬರುತ್ತೆ. ಈ ಭಾಗದಲ್ಲಿ ಗೋಲನ್ ಹೈಟ್ಸ್ ಇರಬಹುದು, ಜೋರ್ಡಾನ್ ಇರಬಹುದು, ಅದೇ ರೀತಿ ವೆಸ್ಟ್ ಬ್ಯಾಂಕ್ ಇರಬಹುದು. ಇವೆಲ್ಲವೂ ಕೂಡ ನಿಮಗೆ ಇಸ್ರೇಲ್ ಮ್ಯಾಪ್ ನಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ವೆರಿ ಸಾರಿ, ಮ್ಯಾಪ್ ಅನ್ನ ಇನ್ಕ್ಲೂಡ್ ಮಾಡೋದು ಮರ್ತ್ಬಿಟ್ಟಿದ್ದೀನಿ. ಸೊ ಮ್ಯಾಪ್ ಅನ್ನ ನೀವು ಖಂಡಿತ ತೆಗೆದು ನೋಡ್ಲೇಬೇಕಾಗುತ್ತೆ. ಇಂಟರ್ನೆಟ್ ಅಲ್ಲಿ ತೆಗೆದು ನೋಡ್ರಿ, ಅಥವಾ ನಿಮ್ಮ ಬಳಿ ಅಟ್ಲಾಸ್ ಇದ್ರೆ ಅಟ್ಲಾಸ್ ಕೂಡ ಓಪನ್ ಮಾಡ್ಕೊಂಡು ನೋಡಬಹುದು. ಸೊ ಅಲ್ಲಿ ನಾನೇನು ತೋರಿಸ್ತೇನೆ ನಿಮಗೆ, ಇಸ್ರೇಲ್ ಈ ಭಾಗದಲ್ಲಿ ಅಂತ ಹೇಳಿದ್ರೆ ಇಸ್ರೇಲ್ ನ ಈ ಭಾಗದಲ್ಲಿ ಸೌತ್ ವೆಸ್ಟರ್ನ್ ಭಾಗದಲ್ಲಿ, ನೈಋತ್ಯ ಭಾಗದಲ್ಲಿ ಕಂಡು ಬರುತ್ತೆ ಆ ಒಂದು ಚಿಕ್ಕ ಪಟ್ಟಿ, ಮೆಡಿಟೇರಿಯನ್ ಸಿ ಮತ್ತು ಇಸ್ರೇಲ್ ದೇಶದ ಮಧ್ಯದಲ್ಲಿ ಇರ್ತಕ್ಕಂಥ ಪಟ್ಟಿ. ಅದನ್ನ ನಾವು ಈ ಗಾಜಾ ಸ್ಟ್ರಿಪ್ ಅಂತ ಕರಿತೀವಿ. ಕೆಳಭಾಗದಲ್ಲಿ ಈಜಿಪ್ಟ್ ಬರುತ್ತೆ. ಗಾಜಾ ಸ್ಟ್ರಿಪ್ ಅಂದ್ರೆ ಗಾಜಾ ಪಟ್ಟಿ. ಬೇಸಿಕಲಿ ಪ್ಯಾಲಿಸ್ತೀನಿಯರು ಗಾಜಾ ಪಟ್ಟಿ ನಮಗೆ ಸೇರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಪ್ರಸಕ್ತವಾಗಿ 2 ಭಾಗಗಳು ಬರುತ್ತೆ. ಒಂದು ವೆಸ್ಟ್ ಬ್ಯಾಂಕ್ ಅಥವಾ ಪಶ್ಚಿಮ ದಂಡೆಗಳು. ನಿಮಗೆ ನಿಂತಿರ್ಬೋದು, ಒಂದು ಹಿಂದೆ ಒಂದು ಮ್ಯಾಪ್ ತೋರಿಸಬೇಕಾದ್ರೆ ನಿಮಗೆ ವೆಸ್ಟ್ ಬ್ಯಾಂಕ್ ಇರಬಹುದು, ಜೆರೂಸಲೇಮ್ ಇರಬಹುದು, ರಮಲ್ಲಾ ಇರಬಹುದು, ಅವುಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಸೊ ವೆಸ್ಟ್ ಬ್ಯಾಂಕ್ ಮತ್ತು ವೆಸ್ಟ್ ಬ್ಯಾಂಕ್ ನಿಂದ ಬಹಳ ದೂರದಲ್ಲಿರ್ತಕ್ಕಂತಹ ಈ ಗಾಜಾ ಪಟ್ಟಿ, ಗಾಜಾ ಸ್ಟ್ರಿಪ್ ಎರಡೂ ಕೂಡ ನಮಗೆ ಸೇರಬೇಕು ಅಂತ ಹೇಳಿ ಪ್ಯಾಲೆಸ್ತೇನಿಯರು ಕೇಳ್ಕೊಳ್ತಾ ಇದ್ದಾರೆ. ಬಟ್ ಪ್ರಸಕ್ತವಾಗಿ ವೆಸ್ಟ್ ಬ್ಯಾಂಕ್ ನಲ್ಲಿ ಕೆಲವು ಭಾಗವನ್ನ ಇಸ್ರೇಲ್ ಅಕ್ಯುಪೈ ಮಾಡ್ಕೊಂಡಿದೆ, ಇಸ್ರೇಲ್ ವಶಪಡಿಸಿಕೊಂಡಿದೆ. ಅಂಡ್ ವೆಸ್ಟ್ ಬ್ಯಾಂಕ್ ನಲ್ಲಿ ನಿಮಗೆ ಪ್ಯಾಲಿಸ್ತೇನಿಯನ್ ಅಥಾರಿಟಿ PA ಅವರು ಅಲ್ಲಿ ಆಡಳಿತವನ್ನು ನೋಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಗಾಜಾ ಪಟ್ಟಿಯಲ್ಲಿ ಆಡಳಿತವನ್ನು ನೋಡ್ಕೊಳ್ತಿರ್ತಕ್ಕಂಥದ್ದು ಹಮಾಸ್. ನಿಮಗೆಲ್ಲ ನೆನಪಿರ್ಬೇಕು, ನಾವು ಇತ್ತೀಚೆಗಷ್ಟೇ ಮಾತಾಡ್ತಾ ನ್ಯಾಷನಲ್ ಗವರ್ಮೆಂಟ್ ಆಫ್ ಅಕಾರ್ಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಲಿಬಿಯಾದಲ್ಲಿ ಒಂದು ಸರ್ಕಾರ ಅಸ್ತಿತ್ವದಲ್ಲಿದೆ, ಅದನ್ನ ನ್ಯಾಷನಲ್ ಗವರ್ಮೆಂಟ್ ಆಫ್ ಅಕಾರ್ಡ್ ಅಥವಾ NGA ಅಂತ ಕರಿತೀವಿ. ಅದೇ ರೀತಿ ಈ ಗಾಜಾ ಪಟ್ಟಿಯಲ್ಲಿ ಹಮಾಸ್ ಅಸ್ತಿತ್ವದಲ್ಲಿದೆ. ಬಟ್ ಒಂದು ಡಿಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ನ್ಯಾಷನಲ್ ಗವರ್ಮೆಂಟ್ ಆಫ್ ಅಕಾರ್ಡ್ ಅನ್ನ ಪ್ರಪಂಚದ ಬೇರೆ ಬೇರೆ ದೇಶಗಳು ಗುರುತಿಸ್ತವೆ, ಅದನ್ನ ವಿಶ್ವಸಂಸ್ಥೆ ಕೂಡ ರೆಕಾಗ್ನೈಸ್ ಮಾಡಿರುತ್ತೆ. ಬಟ್ ಗಾಜಾ ಪಟ್ಟಿಯಲ್ಲಿ ಆಡಳಿತವಿರತಕ್ಕಂತಹ ಹಮಾಸಿಗೆ ವಿಶ್ವಸಂಸ್ಥೆ ರೆಕಾಗ್ನೈಸ್ ಮಾಡಲ್ಲ, ಬೇರೆ ಬೇರೆ ದೊಡ್ಡ ದೊಡ್ಡ ದೇಶಗಳು ರೆಕಾಗ್ನೈಸ್ ಮಾಡಲ್ಲ, ಮಾನ್ಯತೆಯನ್ನು ಕೊಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ ಹಮಾಸ್ ಮೂಲತಃ ಒಂದು ಮುಸಲ್ಮಾನ ಭಯೋತ್ಪಾದನಾ ಸಂಘಟನೆ, ಒಂದು ಇಸ್ಲಾಮಿಕ್ ಟೆರರ್ ಆರ್ಗನೈಸೇಷನ್. ಸೊ ಹಾಗಾಗಿ ಹಮಾಸ್ ಈ ಗಾಜಾ ಪಟ್ಟಿಯನ್ನು ಆಡಳಿತ ಮಾಡ್ತಿರ್ತಕ್ಕಂಥದ್ದನ್ನ ಯಾರು ಕೂಡ ಮಾನ್ಯ ಮಾಡಲ್ಲ. ಬಟ್ ಆದ್ರೂ ಕೂಡ ಇದಕ್ಕೆ ಅಪವಾದ ಅನ್ನುವಂತೆ ರಷ್ಯಾ ಇರಬಹುದು, ಚೈನಾ ಇರಬಹುದು, ಅದೇ ರೀತಿ ಟರ್ಕಿ, ಇವರು ಹಮಾಸ್ಗೆ ಸಪೋರ್ಟ್ ಮಾಡ್ತಾರೆ. ಹಮಾಸ್ ಬೇಸಿಕಲಿ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಈ ಗಾಜಾ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಅವರಿಗೂ ಮತ್ತೆ ಇಸ್ರೇಲ್ಗೂ ಸಾಕಷ್ಟು ಜಟಾಪಟಿ ನಡೀತಾನೆ ಇರುತ್ತೆ. ಸೊ ಹಾಗಾಗಿ ನಿನ್ನೆ ಒಂದು ಬಾಂಬಿಂಗ್ ಅನ್ನ, ಈ ಒಂದು ವಾರ್ ಪ್ಲೇನ್ ಅನ್ನ, ಒಂದು ಯುದ್ಧ ವಿಮಾನವನ್ನು ಕಳಿಸ್ಬಿಟ್ಟು ಅಲ್ಲಿ ಬಾಂಬ್ ದಾಳಿಯನ್ನು ಕೂಡ ಇಸ್ರೇಲ್ ಮಾಡಿದೆ. ಸೊ ನಿಮಗೆ ಗಾಜಾ ಸ್ಟ್ರಿಪ್ ಅಂದ್ರೆ ಏನು, ಎಲ್ಲಿ ಬರುತ್ತೆ, ಯಾರು ಅದರ ಹಕ್ಕಿಗಾಗಿ ಹೋರಾಟ ಮಾಡ್ತಿದ್ದಾರೆ ಮತ್ತು ಅಲ್ಲಿ ರೂಲಿಂಗ್ ಮಾಡ್ತಿರ್ತಕ್ಕಂತಹ ಹಮಾಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕಾಗುತ್ತೆ. ಖಂಡಿತ ಪರೀಕ್ಷೆ ನೇರವಾಗಿ ಕೇಳಬಹುದು. ಇತ್ತೀಚೆಗಷ್ಟೇ ಸುದ್ದಿಲಿರುವಂತಹ ಹಮಾಸ್ ಕೆಳಗಿನ ಯಾವ ಪ್ರಾಂತ್ಯವನ್ನ ರೂಲ್ ಮಾಡುತ್ತೆ ಅಂತ ಹೇಳಿ ನಿಮಗೆ ಗಾಜಾ ಪಟ್ಟಿ ಇರಬಹುದು, ವೆಸ್ಟ್ ಬ್ಯಾಂಕ್ ಇರಬಹುದು, ಗೋಲನ್ ಹೈಟ್ಸ್ ಇರಬಹುದು, ಹೀಗೆ ಬೇರೆ ಬೇರೆ ಪ್ರದೇಶಗಳ ಹೆಸರನ್ನು ಕೊಟ್ರೆ ನೀವು ಹಮಾಸ್ ಅಂತ ಗಾಜಾ ಸ್ಟ್ರಿಪ್ ಅಂತ ಹಾಕಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಇಂಟರ್ನ್ಯಾಷನಲ್ ಅಫೇರ್ಸ್ ಅಲ್ಲಿ ಕೂಡ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ. ಅದೇ ರೀತಿ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಮೊದಲ ಪ್ರಶ್ನೆ ಹೇಳುತ್ತೆ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವನ್ನ ಶಿಕ್ಷಣ ಸಚಿವಾಲಯ ಅಂತ ಮರುನಾಮಕರಣ ಮಾಡಲು ರಾಷ್ಟ್ರಪತಿಗಳು ಸಂವಿಧಾನದ ಯಾವ ಲೇಖನ ಅಥವಾ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಅನುಮತಿಯನ್ನು ನೀಡಿದ್ದಾರೆ? ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ ಒಂದು ಆರ್ಟಿಕಲ್ ನ ಅಡಿಯಲ್ಲಿ ಈ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ MHRD ಅದನ್ನ ಚೇಂಜ್ ಮಾಡ್ಬಿಟ್ಟು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಥವಾ ಶಿಕ್ಷಣ ಸಚಿವಾಲಯ ಅಂತ ಹೇಳಿ ಚೇಂಜ್ ಮಾಡಲಾಗಿದೆ. ಇದಕ್ಕೆ ಇತ್ತೀಚೆಗಷ್ಟೇ ರಾಷ್ಟ್ರಪತಿಗಳು ಅನುಮೋದನೆಯನ್ನು ಕೂಡ ಕೊಟ್ಟರು. ಅದನ್ನ ಯಾವ ಒಂದು ಕಾಯ್ದೆ ಅಡಿಯಲ್ಲಿ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B, ಆರ್ಟಿಕಲ್ 77.
ನಮ್ಮ ಸಂವಿಧಾನದ 77ನೇ ವಿಧಿ ಹೇಳ್ತಕ್ಕಂತಹದ್ದು ನೀವು ಈ ಬೇರೆ ಬೇರೆ ಸಚಿವಾಲಯಗಳಿಗೆ ಬೇರೆ ಬೇರೆ ಜವಾಬ್ದಾರಿನ ಹಂಚಿಕೆ ಮಾಡಬಹುದು. ಸೊ ಆ ಒಂದು 77ನೇ ವಿಧಿಯ ಅಡಿಯಲ್ಲಿ ತಮ್ಮ ಒಂದು ಪವರ್ ಅನ್ನ, ತಮ್ಮ ಒಂದು ಅಧಿಕಾರವನ್ನು ಬಳಕೆ ಮಾಡಿಬಿಟ್ಟು ರಾಷ್ಟ್ರಪತಿಗಳು ಈ ಒಂದು ನೇಮ್ ಚೇಂಜ್ ಅನ್ನ ಅನುಮತಿ ಕೊಟ್ಟಿದ್ದಾರೆ. ನಿಮಗೆಲ್ಲ ನೆನಪಿರ್ಬೋದು 2020 ಈ ವರ್ಷ ಹೊಸ ಒಂದು ಎಜುಕೇಶನ್ ಪಾಲಿಸಿಯನ್ನು ಜಾರಿಗೊಳಿಸಲಾಯಿತು. ನಮ್ಮ ಕೇಂದ್ರ ಸಂಸತ್ತು ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತೇಳಿ ಹೊಸ ನೀತಿಯನ್ನ ಅವರು ಜಾರಿಗೊಳಿಸಿದ್ರು. ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕೋರ್ಸ್ಗಳಿರ್ಬಹುದು, ಬೇರೆ ಬೇರೆಯಾದಂತಹ ಒಂದು ಮಾಡಿಫಿಕೇಶನ್ಸ್ ಆಗಿರ್ಬೋದು ಅನೌನ್ಸ್ ಮಾಡಿದ್ರು. ಅದರ ಜೊತೆಗೆ ಈ ಎಜುಕೇಶನ್ ಮೇಲೆ ಹೆಚ್ಚಿನ ಫೋಕಸ್ ಮಾಡಲಿಕ್ಕೆ, ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡ್ಲಿಕ್ಕೆ ಏನು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇದೆ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಇದೆ, ಅದರ ಹೆಸರನ್ನ ಶಿಕ್ಷಣ ಸಚಿವಾಲಯ ಅಂತ ಹೇಳಿ ಚೇಂಜ್ ಅನ್ನ ಮಾಡಲಾಯಿತು, ಮಿನಿಸ್ಟ್ರಿ ಆಫ್ ಎಜುಕೇಶನ್. ಅಂಡ್ ಅದಕ್ಕೆ ರಾಷ್ಟ್ರಪತಿಯವರು ಈ 77ನೇ ವಿಧಿಯ ಅಡಿಯಲ್ಲಿ ಅನುಮೋದನೆ ಕೊಟ್ಟಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿರಬೇಕು 77ನೇ ವಿಧಿಯ ಅಡಿಯಲ್ಲಿ ಈ ಬೇರೆ ಬೇರೆ ಸಚಿವಾಲಯಗಳ ಹೆಸರನ್ನ ಚೇಂಜ್ ಮಾಡಲಿಕ್ಕೆ ಕೂಡ ನಮ್ಮ ಸರ್ಕಾರದ ಬಳಿ ಪವರ್ ಇದೆ. ನಮ್ಮ ರಾಷ್ಟ್ರಪತಿಗಳಿಗೆ ಅದಕ್ಕೆ ಪರ್ಮಿಷನ್ ಕೊಡ್ಲಿಕ್ಕೆ ಅಥವಾ ಅದನ್ನ ಆರ್ಡರ್ ಮಾಡಲಿಕ್ಕೆ ಒಂದು ಪವರ್ ಇದೆ ಅಂತ ಕೂಡ ಕೇಳಬಹುದು. ಖಂಡಿತ ಪರೀಕ್ಷೆ ಕೇಳಬಹುದು. ಬಿಕಾಸ್ ಲೇಟೆಸ್ಟ್ ಇದು ಬಹಳ ನ್ಯೂಸ್ ಅಲ್ಲಿ ಇದೆ. ಕರೆಂಟ್ ಅಫೇರ್ಸ್ ಕ್ವಶನ್ ನಲ್ಲಿ ಅವರು ಕೇಳಬಹುದು ನಿಮಗೆ ಯಾವ ಆರ್ಟಿಕಲ್ ಅನ್ನ ಬಳಕೆ ಮಾಡಿದ್ರು ಅಂತ ಹೇಳಿ. ನೀವು ಆರ್ಟಿಕಲ್ 77 ಹಾಕಬೇಕಾಗುತ್ತೆ. ಅಷ್ಟೇ ಅಲ್ಲ, ಮಂತ್ರಿಗಳ ಹೆಸರನ್ನು ಕೂಡ ಕೇಳಬಹುದು. ಯಾರು ಪ್ರಸಕ್ತವಾಗಿ ಮಿನಿಸ್ಟರ್ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಥವಾ ಶಿಕ್ಷಣ ಮಂತ್ರಿ ಯಾರಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಅಂತ ಕೇಳಿದ್ರೆ ನೀವು ಖಂಡಿತ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅಂತ ಹಾಕಬೇಕಾಗುತ್ತೆ. ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಬಿಜೆಪಿ ಪಕ್ಷದ ಒಬ್ಬ ಕ್ಯಾಬಿನೆಟ್ ಮಂತ್ರಿ. ಅದೇ ರೀತಿ 2ನೇ ಪ್ರಶ್ನೆ ಹೇಳುತ್ತೆ, ಸಾವಯವ ಕೃಷಿಕರ ಸಂಖ್ಯೆಯಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ? ವೆರಿ ವೆರಿ ಇಂಪಾರ್ಟೆಂಟ್. ಇತ್ತೀಚೆಗಷ್ಟೇ ಒಂದು ವರದಿ ಮಂಡನೆ ಆಯಿತು. ಆ ವರದಿ ಪ್ರಕಾರ ಸಾವಯವ ಕೃಷಿ, ಇಂಗ್ಲಿಷ್ ಅಲ್ಲಿ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕರಿತೀವಿ. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ನಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿ ಅಂತ ಹೇಳಿದ್ದಾರೆ. ಬಟ್ ಒಂದು ನೀವು ಕೂಲಂಕಷವಾಗಿ ಗಮನಿಸಬೇಕಾಗುತ್ತೆ, ಅಲ್ಲಿ 2 ಟೈಪ್ ಬರುತ್ತೆ. ಒಂದು ಇನ್ ಟರ್ಮ್ಸ್ ಆಫ್ ಏರಿಯಾ, ಮತ್ತೊಂದು ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಫಾರ್ಮರ್ಸ್. ಅಂದ್ರೆ ಒಟ್ಟು ಎಷ್ಟು ರೈತರ ಸಂಖ್ಯೆ ಇದೆ ಅದರ ಅನುಗುಣವಾಗಿ, ಅಥವಾ ಒಟ್ಟು ಎಷ್ಟು ಸ್ಥಳ, ಎಷ್ಟು ಏರಿಯಾ ಈ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಸಾವಯವ ವಿಸ್ತೀರ್ಣದ ಅಡಿಯಲ್ಲಿ ಬರುತ್ತೆ. ನಿಮಗೆ ಒಂದು ವಿಚಾರ ಗೊತ್ತಿರಬೇಕು, ಈ ಕೆಳಭಾಗದಲ್ಲಿ ನಿಮಗೆ ನಂಬರ್ ಆಫ್ ಫಾರ್ಮರ್ಸ್ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಒಟ್ಟು ಸಾವಯವ ಕೃಷಿಕರ ಒಂದು ಮಾನದಂಡದಲ್ಲಿ ಭಾರತ ಆಪ್ಷನ್ ಡಿ ಮೊದಲನೇ ಸ್ಥಾನವನ್ನ ಹೊಂದಿದೆ. ತುಂಬಾ ಇಂಪಾರ್ಟೆಂಟ್ ಗೊತ್ತಿರಬೇಕಾಗುತ್ತೆ. ಅಂಡ್ ಇಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡಿಸ್ಲಿಕ್ಕೆ 9th ಪ್ಲೇಸ್ ಕೊಟ್ಟಿದ್ದಾರೆ. ನೀವು 1ನೇ ಸ್ಥಾನ ಅಂತ ಹಾಕಬೇಕಾಗುತ್ತೆ. ಬಿಕಾಸ್ ಇಲ್ಲಿ ಕೃಷಿಕರ ಸಂಖ್ಯೆಯಲ್ಲಿ ಕೇಳ್ತಿದ್ದಾರೆ. ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಜನ ಅಥವಾ ಅತ್ಯಂತ ಹೆಚ್ಚು ಸಾವಯವ ಕೃಷಿಕರು, ಸಾವಯವ ರೈತರು ಅಥವಾ ಆರ್ಗ್ಯಾನಿಕ್ ಫಾರ್ಮರ್ಸ್ ಯಾವ ದೇಶದಲ್ಲಿದ್ದಾರೆ ಅಂತ ಹೇಳಿದ್ರೆ ಅದು ಭಾರತ. ಬಟ್ ಈ ಒಂದು ವಿಸ್ತೀರ್ಣದ ಅಡಿಯಲ್ಲಿ ಇನ್ ಟರ್ಮ್ಸ್ ಆಫ್ ಏರಿಯಾ ನೀವು ನೋಡ್ತಾ ಹೋಗೋದಾದ್ರೆ ನಿಮಗೆ ಮೊದಲನೇ ಸ್ಥಾನದಲ್ಲಿ ಭಾರತ ಬರಲ್ಲ. ಬದಲಾಗಿ ಭಾರತ 9ನೇ ಸ್ಥಾನದಲ್ಲಿ ಬರುತ್ತೆ. ಬಿಕಾಸ್ ನಿಮಗೆಲ್ಲ ಗೊತ್ತಿರಬೇಕು, ಅತಿ ಹೆಚ್ಚು ಜನ ರೈತರು ನಮ್ಮ ದೇಶದಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ರು ಕೂಡ ನಮ್ಮ ದೇಶದಲ್ಲಿ ರೈತರ ಬಳಿ ಇರತಕ್ಕಂತಹ ಜಮೀನು ಬಹಳ ಕಮ್ಮಿ. ನಿಮಗೆ ಚಿಕ್ಕ ಪುಟ್ಟ ಈ ಒಂದು ಡಿವೈಡೆಡ್ ಜಮೀನು ಸಿಗ್ತಾಗುತ್ತೆ. ಬಟ್ ವಿದೇಶದಲ್ಲಿ ಹಾಗಲ್ಲ, ರೈತರು ಜಾಸ್ತಿ ಜಮೀನ ಹೊಂದಿರ್ತಾರೆ, ಹೆಕ್ಟೇರ್ಸ್ ಗಟ್ಟಲೆ ಜಮೀನ ಹೊಂದಿರ್ತಾರೆ. ಸೊ ಹಾಗಾಗಿ ಭಾರತ ಆ ಒಂದು ಪಟ್ಟಿಯಲ್ಲಿ ಏರಿಯಾ ವೈಸ್ 9th ಪ್ಲೇಸ್ ಬರುತ್ತೆ. ಬಟ್ ನಂಬರ್ ಆಫ್ ಫಾರ್ಮರ್ಸ್ ವೈಸ್ ಭಾರತ ಮೊದಲನೇ ಸ್ಥಾನದಲ್ಲಿ ಬರುತ್ತೆ. ಸೊ ಪರೀಕ್ಷೆಯಲ್ಲಿ ಮತ್ತೊಂದು ಪ್ರಶ್ನೆ ಕೂಡ ಕೇಳ್ಬೋದು ನಿಮಗೆ, ಈ ಏರಿಯಾ ವೈಸ್ ಮೊಟ್ಟ ಮೊದಲ ದೇಶ ಯಾವುದು ಅಂತ ಕೇಳಿದ್ರೆ ಖಂಡಿತ ನೀವು ಆಸ್ಟ್ರೇಲಿಯಾ ಅಂತ ಹಾಕಬೇಕಾಗುತ್ತೆ. ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಭೂಪ್ರದೇಶ ಸಾವಯವ ಕೃಷಿಯಲ್ಲಿ ಇರತಕ್ಕಂಥದ್ದು ಯಾವ ದೇಶದಲ್ಲಿ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ. ಬಟ್ ನಂಬರ್ ಆಫ್ ಫಾರ್ಮರ್ಸ್ ಭಾರತದಲ್ಲಿ. ಅಂಡ್ ಅಷ್ಟೆಲ್ಲ ಒಂದು ವರದಿಯಲ್ಲಿ ಮತ್ತೊಂದು ಹೆಮ್ಮೆ ತರುವಂತಹ ಒಂದು ವಿಷಯ ಅಡಕವಾಗಿದೆ. ಅದರ ಬಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಸಂಪೂರ್ಣ ಸಾವಯವ ರಾಜ್ಯ, ದ ವರ್ಲ್ಡ್ಸ್ ಫಸ್ಟ್ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಸ್ಟೇಟ್ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಈಶಾನ್ಯ ಭಾರತದ ಸಿಕ್ಕಿಂ ರಾಜ್ಯ. ಇದು ಕೂಡ ಹೆಮ್ಮೆ ತರಬೇಕಾದಂತಹ ಒಂದು ಸಂಗತಿ. ಸಿಕ್ಕಿಂ ಪ್ರಪಂಚದ ಮೊಟ್ಟ ಮೊದಲ ಸಂಪೂರ್ಣ ಸಾವಯವ ರಾಜ್ಯ ಅನ್ನುವಂತಹ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅದನ್ನು ಕೂಡ ನೋಟ್ ಮಾಡ್ಕೋಬೇಕಾಗತ್ತಾ. ಅದೇ ರೀತಿ ತ್ರಿಪುರಾ ಮತ್ತು ಉತ್ತರಾಖಂಡ್ ಕೂಡ ಇಂತಹದ್ದೇ ಒಂದು ಸಾಧನೆಯನ್ನು ಮಾಡುವಂತಹ ಹಂತದಲ್ಲಿದ್ದಾವೆ. ಬಟ್ ಪ್ರಸಕ್ತವಾಗಿ ಸಿಕ್ಕಿಂ ಮೊದಲನೇ ಸ್ಥಾನದಲ್ಲಿದೆ, ಸಂಪೂರ್ಣವಾಗಿ ಸಾವಯವವಾಗಿರ್ತಕ್ಕಂತಹ ಮೊಟ್ಟ ಮೊದಲ ರಾಜ್ಯ. ಈ ಬಗ್ಗೆ ಕೂಡ ಕಾಣಿಸ್ತಾ ಇದೆ ನಿಮಗೆ. ಇದನ್ನ ನೇರವಾಗಿ ನಮ್ಮ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್, ನಮ್ಮ ಕೃಷಿ ಇಲಾಖೆಯ ಒಂದು ವೆಬ್ಸೈಟ್ ಇಂದ ಪಡ್ಕೊಳ್ಳಲಾಗಿದೆ. ಸೊ ಈ ಬಗ್ಗೆ ನೋಡ್ತಿರೋ ರೀತಿ 2 ರೀತಿ, ಒಂದು ಏರಿಯಾ ವೈಸ್ ಮತ್ತು ಮತ್ತೊಂದು 9th ಪ್ಲೇಸ್ ಬಂದಿರತಕ್ಕಂಥದ್ದು ಏರಿಯಾ ವೈಸ್, ಮತ್ತೆ ನಂಬರ್ ಆಫ್ ಫಾರ್ಮರ್ಸ್ ವೈಸ್ ನಿಮಗೆ ಮೊದಲನೇ ಸ್ಥಾನ ಕಾಣಿಸ್ಕೊಳ್ಳುತ್ತೆ. ಅಂಡ್ ಯಾವ ಬೆಳೆಗಳನ್ನು ನಮ್ಮ ದೇಶದಲ್ಲಿ ಹೆಚ್ಚಾಗಿ ಈ ಸಾವಯವ ಕೃಷಿಯ ಮೂಲಕ ಬೆಳೆಯಲಾಗುತ್ತೆ ಮತ್ತು ರಫ್ತು ಮಾಡಲಾಗುತ್ತೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ನೋಡ್ತಿದ್ದೀರಾ, ಫ್ಲಾಕ್ಸ್ ಸೀಡ್ಸ್ ಬರ್ಕೊಳ್ಳಿ. ನಮ್ಮ ದೇಶದಲ್ಲಿ ಒಂದು ಉತ್ಪಾದನೆಯಾಗುವ ಮತ್ತು ರಫ್ತಾಗುವಂತಹ ಈ ಒಂದು ಸಾವಯವ ಬೆಳೆ ಯಾವುದು ಅಂತ ಹೇಳಿದ್ರೆ ಫ್ಲಾಕ್ಸ್ ಸೀಡ್ಸ್. ಅದನ್ನು ನಾವು ಕನ್ನಡದಲ್ಲಿ ಅಗಸೆ ಬೀಜಗಳು ಅಂತ ಕರಿತೀವಿ. ಸಾಕಷ್ಟು ಆರೋಗ್ಯ ದೃಷ್ಟಿಯಿಂದ ಒಂದು ಬೆನಿಫಿಟ್ಸ್ ಹೊಂದಿರತಕ್ಕಂತಹ ಅಗಸೆ ಬೀಜ. ಅದಾದ್ಮೇಲೆ ನಿಮಗೆ ಸೀಸಮ್ ಬರುತ್ತೆ. ಸೀಸಮ್ ಅಂತ ಹೇಳಿದ್ರೆ ನಿಮಗೆ ಈ ಎಳ್ಳು ಅಂತ ಕರಿಬಹುದು.
ಟಿಲ್ ಅಂತ ಹಿಂದಿಯಲ್ಲಿ ಕರಿತೀವಿ, ಎಳ್ಳು ಅಂತೇಳಿ, ಎಳ್ಳು ಅಂತ ಕನ್ನಡದಲ್ಲಿ ಕರಿಬಹುದು. ಸೊ ಇದು ನಿಮಗೆ ಒಂದು ಪ್ರಮುಖವಾಗಿ ಕಾಣಿಸ್ಕೊಳುತ್ತೆ. ಅಷ್ಟೇ ಅಲ್ಲ, ನಿಮಗೆ ಸೋಯಾಬೀನ್ ಇರಬಹುದು, ಟೀ ಇರಬಹುದು, ಈ ಔಷಧೀಯ ಗಿಡಗಳಿರಬಹುದು, ಅಕ್ಕಿ ಮತ್ತು ಬೇಳೆಕಾಳುಗಳು ಪಲ್ಸಸ್ ಅವು ಕೂಡ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಸಾವಯವ ರೂಪದಲ್ಲಿ ಬೆಳೆದ್ಬಿಟ್ಟು ರಫ್ತು ಮಾಡಲಾಗ್ತಾ ಇದೆ. 33ನೇ ಪ್ರಶ್ನೆ ಹೇಳುತ್ತೆ, ಸಲೈವಾ ಡೈರೆಕ್ಟ್ ಹೆಸರಿನ ಕೋವಿಡ್-19 ಟೆಸ್ಟ್ ಅನ್ನ ಕಂಡುಹಿಡಿಯಲು ತ್ವರಿತ ಸಲೈವಾ ಪರೀಕ್ಷೆಯನ್ನ ಯಾವ ದೇಶ ಅನುಮೋದಿಸಿದೆ? ಇತ್ತೀಚೆಗಷ್ಟೇ ಡಿಸ್ಕಸ್ ಮಾಡಿದ್ದೆ. ವೆರಿ ಇಂಪಾರ್ಟೆಂಟ್. ನಮ್ಮ ಪ್ರಪಂಚದ ಈ ಕೋವಿಡ್ ವಿರುದ್ಧದ ಹೋರಾಟವನ್ನ ಆಲ್ಟರ್ ಮಾಡುವಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಈ ಸಲೈವಾ ಡೈರೆಕ್ಟ್, ಅವತ್ತು ನಿಮಗೆ ಬರ್ತೋರಿಸಿದೆ, ಇದರ ಹೆಸರು ಮರಿಲೇಬಾರ್ದು ನೀವು. ಸಲೈವಾ ಡೈರೆಕ್ಟ್ ಅನ್ನುವಂತಹ ಒಂದು ಟೆಸ್ಟ್ ಅನ್ನ, ಒಂದು ಪರೀಕ್ಷೆಯನ್ನ ಇತ್ತೀಚೆಗಷ್ಟೇ ಒಂದು ದೇಶ ಅನುಮೋದನೆ ಕೊಟ್ಟಿದ್ದು. ಯಾವ ದೇಶ ಅಂತ ಹೇಳಿದ್ರೆ ಆಪ್ಷನ್ ಸಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಸೊ ಅಮೆರಿಕ ಇದಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿದ್ದು, ಅಂಡ್ ಅದನ್ನ ಸಲೈವಾ ಡೈರೆಕ್ಟ್ ಅಂತ ಕರೆಯಲಾಗುತ್ತೆ. ಕೇವಲ ನಮ್ಮ ಬಾಯಿಯಲ್ಲಿ ಬರತಕ್ಕಂತಹ ಲಾಲಾರಸ, ಈ ಸಲೈವಾ ಏನ್ ಬರುತ್ತೆ ಅದನ್ನ ಬಳಕೆ ಮಾಡಿಬಿಟ್ಟು ಬಹಳ ತ್ವರಿತಗತಿಯಲ್ಲಿ, ಬಹಳ ಕಡಿಮೆ ದರದಲ್ಲಿ ಮತ್ತು ಹೈಲಿ ಅಕ್ಯುರೇಟ್, 88% ಇಂದ 94% ಅಕ್ಯುರೇಸಿ ಇರುತ್ತೆ, ಸೆನ್ಸಿಟಿವ್ ಇರುತ್ತೆ. ಸೊ ಆ ರೀತಿ ನಾವು ಕೊರೋನಾ ಇದೆಯೋ ಅಂತೇಳಿ ಪರೀಕ್ಷೆ ಮಾಡಬಹುದು. ಸೊ ಅದನ್ನ ಇತ್ತೀಚೆಗಷ್ಟೇ ಅಮೆರಿಕದ FDA, ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅವರು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ರು. ಪರೀಕ್ಷೆಯಲ್ಲಿ ಕೇಳಬಹುದು ಯಾವುದೇ ಆಂಗಲ್ ಇಂದ ಬೇಕಾದ್ರು. 4ನೇ ಪ್ರಶ್ನೆ ಹೇಳುತ್ತೆ, 74ನೇ ಸ್ವತಂತ್ರ ದಿನಾಚರಣೆಯಲ್ಲಿ ಈ ಕೆಳಗಿನ ಯಾರು ತಮಿಳುನಾಡು ಮುಖ್ಯಮಂತ್ರಿಯವರ ವಿಶೇಷ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಇದು ಕೂಡ ಪರೀಕ್ಷೆಯಲ್ಲಿ ಕೇಳಬಹುದು. ಇತ್ತೀಚೆಗಷ್ಟೇ ಆಪ್ಷನ್ ಡಿ, ಸೌಮ್ಯ ಸ್ವಾಮಿನಾಥನ್ ಅವರು ತಮಿಳುನಾಡು ಮುಖ್ಯಮಂತ್ರಿ ಎಡಪ್ಪಾಡಿ ಪಳನಿಸ್ವಾಮಿ ಅವರಿಂದ ಒಂದು ವಿಶೇಷ ಪ್ರಶಸ್ತಿಗೆ ಭಾಜನರಾದರು. ಇದನ್ನ 74ನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಕೊಡಲಾಯಿತು. ಅಂಡ್ ಇವೆಲ್ಲ ಕೇಳಬಹುದು, ಸ್ವಾಮಿನಾಥನ್ ಅಂದ್ರೆ ಯಾರು? ಬಹಳ ಜನ ಗೊತ್ತಿರುತ್ತೆ. ಇವರು ವಿಶ್ವ ಆರೋಗ್ಯ ಸಂಸ್ಥೆಯ ಇವರು ಚೀಫ್ ಆಫೀಸರ್. ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬರುತ್ತೆ, ವಿಶ್ವ ಆರೋಗ್ಯ ಸಂಸ್ಥೆ, ಅದರಲ್ಲಿ ಮುಖ್ಯ ವಿಜ್ಞಾನಿಯಾಗಿದ್ದಾರೆ, ಚೀಫ್ ಸೈಂಟಿಸ್ಟ್ ಆಫ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ವೆರಿ ಇಂಪಾರ್ಟೆಂಟ್. ಸೌಮ್ಯ ಸ್ವಾಮಿನಾಥನ್. ಪ್ರಸಕ್ತವಾಗಿ ಇಬ್ಬರು ಭಾರತೀಯ ಮಹಿಳೆಯರು ಈ ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಒಂದು ಮುಖ್ಯ ಸ್ಥಾನದಲ್ಲಿದ್ದಾರೆ. ಒಬ್ಬರು ಸೌಮ್ಯ ಸ್ವಾಮಿನಾಥನ್, ಇವರು ವಿಶ್ವ ಆರೋಗ್ಯ ಸಂಸ್ಥೆಯ ಚೀಫ್ ಸೈಂಟಿಸ್ಟ್. ಅದೇ ರೀತಿ ಗೀತಾ ಗೋಪಿನಾಥ್, ಇವರು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಏನಿದೆ ಇದರ ಚೀಫ್ ಎಕನಾಮಿಸ್ಟ್ ಅಥವಾ ಮುಖ್ಯ ಆರ್ಥಿಕ ತಜ್ಞೆ. ಸೊ ಒಬ್ರು ಚೀಫ್ ಸೈಂಟಿಸ್ಟ್ ಆದ್ರೆ ಮತ್ತೊಬ್ರು ಮುಖ್ಯ ಆರ್ಥಿಕ ತಜ್ಞೆ. ಇಬ್ರು ಕೂಡ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೌಮ್ಯ ಸ್ವಾಮಿನಾಥನ್, ಗೀತಾ ಗೋಪಿನಾಥ್. ಅಂಡ್ ಸೌಮ್ಯ ಸ್ವಾಮಿನಾಥನ್ ಅವರು ಮೂಲತಃ ತಮಿಳುನಾಡಿನವರು. ಅವರು ಕೋವಿಡ್ ವಿರುದ್ಧದ ಹೋರಾಟದಲ್ಲಿ ಅವರು ಮೂಲತಃ ಒಬ್ಬ ವಿಜ್ಞಾನಿ, ಒಬ್ಬ ಈ ಒಂದು ವಿಚಾರಕ್ಕೆ, ಈ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಿಳ್ಕೊಂಡಂತಹ ಒಬ್ಬ ವ್ಯಕ್ತಿ. ಸೊ ಹಾಗಾಗಿ ತಮಿಳುನಾಡು ರಾಜ್ಯ ಸರ್ಕಾರಕ್ಕೆ ಈ ಕೊರೋನಾ ವಿರುದ್ಧ ಹೋರಾಡಲಿಕ್ಕೆ ಸಾಕಷ್ಟು ಉತ್ತಮವಾದಂತಹ ಟಿಪ್ಸ್ ನಾವು ಕೊಟ್ಟರು. ಸೊ ಅದನ್ನ ಪರಿಗಣನೆ ಮಾಡಿಬಿಟ್ಟು ತಮಿಳುನಾಡಿನ ಮುಖ್ಯಮಂತ್ರಿ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಈ ಮುಖ್ಯಮಂತ್ರಿಗಳ ವಿಶೇಷ ಪ್ರಶಸ್ತಿಯನ್ನ ಅವರಿಗೆ ಪ್ರದಾನ ಮಾಡಿದ್ದಾರೆ. ಸೊ ಸ್ವಾಮಿನಾಥನ್ ವೆರಿ ಇಂಪಾರ್ಟೆಂಟ್. 5ನೇ ಪ್ರಶ್ನೆ ಹೇಳುತ್ತೆ, ಯಾವ ವಿಶ್ವವಿದ್ಯಾಲಯವು ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇನೋವೇಷನ್ ಅಚೀವ್ಮೆಂಟ್ 2020 ಪ್ರಕಾರ ಅಗ್ರ ಸ್ಥಾನದಲ್ಲಿದೆ? ಇದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿರತಕ್ಕಂತಹ ಒಂದು ರ್ಯಾಂಕಿಂಗ್ ಸಿಸ್ಟಮ್. ಇದನ್ನ ARIIA ಅಂತ ಕರೆಯಲಾಗುತ್ತೆ, ಅಥವಾ ಕನ್ನಡದಲ್ಲಿ ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಟ್ಸ್ ಆನ್ ಇನೋವೇಷನ್ ಅಚೀವ್ಮೆಂಟ್ಸ್. ಸೊ ನೀವು ಗಮನಿಸ್ತಾ ಇದ್ದೀರಾ, ಇದು ಕೇವಲ ಇನ್ಸ್ಟಿಟ್ಯೂಟ್ಗಳ ರ್ಯಾಂಕಿಂಗ್ ಅಲ್ಲ, ಕೇವಲ ಶೈಕ್ಷಣಿಕ ಸಂಸ್ಥೆಗಳ ರ್ಯಾಂಕಿಂಗ್ ಅಲ್ಲ, ಬದಲಾಗಿ ಇದು ಇನೋವೇಷನ್ ಅಚೀವ್ಮೆಂಟ್ ಬೇಸಿಸ್ ಮೇಲೆ, ಅಂದ್ರೆ ಆವಿಷ್ಕಾರ ಸಾಧನೆಯನ್ನ ಮಾಡಿರುವಂತಹ ಬೇಸಿಸ್ ಮೇಲೆ. ಕೇವಲ ಅಲ್ಲಿ ನೀಡತಕ್ಕಂತಹ ಟೀಚಿಂಗ್ ಆಗಿರಬಹುದು, ಕ್ವಾಲಿಟಿ ಆಗಿರಬಹುದು, ಫೆಸಿಲಿಟಿ ಆಗಿರಬಹುದು, ಇವುಗಳ ಮೇಲಿನ ರ್ಯಾಂಕಿಂಗ್ ಅಲ್ಲ. ಇದಕ್ಕೆ ನಾವು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ರ್ಯಾಂಕಿಂಗ್ ಫ್ರೇಮ್ವರ್ಕ್, NIRF ಅಥವಾ NIRF ಬರುತ್ತೆ. ಬಟ್ ಈ ಒಂದು ARIIA ರ್ಯಾಂಕಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ನಡೀತಿರ್ತಕ್ಕಂತಹ ಇನೋವೇಷನ್. ಬಿಕಾಸ್ ಕೆಲವೊಂದು ಇನ್ಸ್ಟಿಟ್ಯೂಟ್ಗಳಲ್ಲಿ ನೀವು ಎಷ್ಟೇ ಉತ್ತಮವಾದಂತಹ ಒಂದು ಅಧ್ಯಯನವನ್ನ ಅಥವಾ ಒಂದು ಟ್ರೈನಿಂಗ್ ಅನ್ನ ಕೊಟ್ಟರು ಕೂಡ, ಉಪದೇಶವನ್ನು ಕೊಟ್ಟರು ಕೂಡ ಅಲ್ಲಿ ಈ ಇನೋವೇಷನ್ ನಡೀತಾ ಇರಲ್ಲ, ಅಥವಾ ಈ ಆವಿಷ್ಕಾರ ನಡೀತಾ ಇರಲ್ಲ. ಸೊ ಆವಿಷ್ಕಾರವನ್ನೇ ಸಪರೇಟ್ ಆಗಿ ಒಂದು ಪಾಯಿಂಟ್ ಲಿಸ್ಟ್ ಔಟ್ ಮಾಡುವಂತಹ ಉದ್ದೇಶದಿಂದ ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇನೋವೇಷನ್ ಅಚೀವ್ಮೆಂಟ್ ಅನ್ನುವಂತಹ ಒಂದು ರ್ಯಾಂಕಿಂಗ್ ಅನ್ನು ನಮ್ಮ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿದೆ. ಅದರ ಅಡಿಯಲ್ಲಿ ಮೊದಲನೇ ಸ್ಥಾನವನ್ನು ಹೊಂದಿರತಕ್ಕಂಥದ್ದು ಆಪ್ಷನ್ ಬಿ, IIT ಮಡ್ರಾಸ್. ಸೊ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ IIT ಮಡ್ರಾಸ್ ನಲ್ಲಿ ಅತಿ ಹೆಚ್ಚಿನ ಆವಿಷ್ಕಾರಗಳು ನಡೀತಾ ಇದ್ದಾವೆ. ಬಿಕಾಸ್ ಅಲ್ಲಿ ಜಾಬ್ ಜನರೇಟರ್ಸ್ ಗಳನ್ನ ಉತ್ಪಾದನೆ ಮಾಡಲಾಗ್ತಾ ಇದೆ. ನೋಡಿ, ಇಂಥ ದೊಡ್ಡ ದೊಡ್ಡ ಶೈಕ್ಷಣಿಕ ಸಂಸ್ಥೆಗಳಿಂದ ಹೊರಬರ್ತಕ್ಕಂಥ ವಿದ್ಯಾರ್ಥಿಗಳು ತಾವು ಜಾಬ್ ಅನ್ನ, ಅಂದ್ರೆ ಉದ್ಯೋಗವನ್ನು ಹುಡುಕುವಂತಹ ವ್ಯಕ್ತಿಗಳಾಗಬಾರ್ದು, ಬದಲಾಗಿ ತಾವೇ ಈ ವಿನೂತನವಾದಂತಹ ಸ್ಟಾರ್ಟ್ಅಪ್ ಗಳನ್ನ, ನವೋದ್ಯಮಗಳನ್ನು ಸ್ಥಾಪಿಸ್ಬಿಟ್ಟು ಜಾಬ್ ಜನರೇಟರ್ಸ್, ಉದ್ಯೋಗದಾತರಾಗಬೇಕು ಅನ್ನೋದು ಸರ್ಕಾರದ ಕನಸಾಗಿದೆ. ಸೊ ಹಾಗಾಗಿ ಈ ಇನೋವೇಷನ್ ಆವಿಷ್ಕಾರವನ್ನ ಯಾವ ರೀತಿ ಮಾಡ್ತಾರೆ ಅನ್ನುವಂತಹ ಒಂದು ರ್ಯಾಂಕಿಂಗ್ ಅನೌನ್ಸ್ ಮಾಡಿದಾಗ IIT ಮಡ್ರಾಸ್ ಮೊದಲನೇ ಸ್ಥಾನದಲ್ಲಿದೆ. ನಿಮ್ಮೆಲ್ಲ ಒಂದು ವಿಚಾರ ಗೊತ್ತಿರಬೇಕು, IIT ಮಡ್ರಾಸ್ ಇನ್ಕ್ಯುಬೇಷನ್ ಸೆಲ್ ಅಂತ ಕಾಣಿಸ್ಕೊಳ್ಳುತ್ತೆ. ಇನ್ಕ್ಯುಬೇಷನ್ ಸೆಲ್ ಅಂದ್ರೆ ಏನು? IIT ಮಡ್ರಾಸ್ನ ವಿದ್ಯಾರ್ಥಿಗಳು
ಏನು ಆವಿಷ್ಕಾರಗಳನ್ನ ಮಾಡ್ತಾರೆ ಅವರಿಗೆ ಸಪೋರ್ಟ್ ಅನ್ನ ಮಾಡುವಂತಹ ಅಥವಾ ಅವರಿಗೊಂದು ಮಾರ್ಗದರ್ಶನ ಕೊಡುವಂತಹ ಉದ್ದೇಶದಿಂದ ಈ IIT ಮಡ್ರಾಸ್ ಇನ್ಕ್ಯುಬೇಷನ್ ಸೆಲ್ ಅನ್ನ ಮಾಡಲಾಗಿದೆ. ಅಂಡ್ ಇದರಲ್ಲಿ ಸಾಕಷ್ಟು ಆವಿಷ್ಕಾರಗಳು, ಸಾಕಷ್ಟು ಸ್ಟಾರ್ಟ್ಅಪ್ಸ್ಗಳು ಕೂಡ ಅಲ್ಲಿ ಪ್ರಾರಂಭ ಆಗಿದ್ದಾವೆ. ಸೊ ನಮ್ಮ ದೇಶದಲ್ಲಿ ಬಹಳ ಉನ್ನತ ಸ್ಥಾನದಲ್ಲಿ ಈ IIT ಮಡ್ರಾಸ್ ಇನ್ಕ್ಯುಬೇಷನ್ ಸೆಲ್ ಕಾಣಿಸ್ಕೊಳ್ಳುತ್ತೆ. ಸೊ ಅದರ ಒಂದು ಕಾರಣದಿಂದಾಗಿ ಈ ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇನೋವೇಷನ್ ಅಚೀವ್ಮೆಂಟ್ ರ್ಯಾಂಕಿಂಗ್ ನಲ್ಲಿ IIT ಮಡ್ರಾಸ್ ಮೊದಲನೇ ಸ್ಥಾನವನ್ನು ಪಡೆದಿದೆ. ಅದೇ ರೀತಿ 6 ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಇದ್ದೀರಾ, UAE ನಲ್ಲಿ ನಡೆಯಲಿರುವ 13ನೇ ಆವೃತ್ತಿಯ IPL ಪ್ರಾಯೋಜಕತ್ವದ ಹಕ್ಕುಗಳನ್ನ ಯಾವ ಕಂಪನಿ ಪಡೆದುಕೊಂಡಿದೆ? ಇದು ವೆರಿ ಸಿಂಪಲ್, ನಾವು ಇತ್ತೀಚೆಗೆ ಡಿಸ್ಕಸ್ ಮಾಡಿದ್ವಿ. ಬಿಕಾಸ್ ಚೀನಾದ ಸ್ಮಾರ್ಟ್ಫೋನ್ ತಯಾರಿಕಾ ಕಂಪನಿ ವಿವೋ ಈ ಟೈಟಲ್ ಸ್ಪಾನ್ಸರ್ಶಿಪ್ ನಿಂದ ಹೊರ ಹೋಗ್ತೀನಿ ಅಂತ ಘೋಷಣೆ ಮಾಡಿತ್ತು. ಅದಾದ ಬಳಿಕ ಸುಮಾರು 220 ಕೋಟಿ ರೂಪಾಯಿಗಳಿಗೆ ಆಪ್ಷನ್ ಬಿ ಡ್ರೀಮ್ 11ಗೆ ಈ ಒಂದು ಹಕ್ಕುಗಳನ್ನು ಕೊಡಲಾಗಿದೆ. ಸೊ ಇನ್ನು ಮುಂದೆ ಈ 13ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಏನ್ ಬರುತ್ತೆ ಅದನ್ನ ನಾವು ಡ್ರೀಮ್ 11 IPL ಅಂತ ಕರಿತೀವಿ. ಅದನ್ನ ನಾವು ಟೈಟಲ್ ಸ್ಪಾನ್ಸರ್ಶಿಪ್ ಅಂತ ಕರಿತೀವಿ. ಇದು ಕೂಡ ವಿವೋ IPL ಅಂತ ಕರಿತಾ ಇದ್ವಿ, ಬಟ್ ಇನ್ನು ಮುಂದೆ ಡ್ರೀಮ್ 11 IPL ಅಂತ ಕರಿತೀವಿ. ಅಂಡ್ ಡ್ರೀಮ್ 11 ಒಂದು ಫ್ಯಾಂಟಸಿ ಲೀಗ್. ಅದು ಫುಟ್ಬಾಲ್ ಇರಬಹುದು, ಕಬಡ್ಡಿ ಇರಬಹುದು, ಕ್ರಿಕೆಟ್ ಇರಬಹುದು. ಈ ಆಟಗಳಲ್ಲಿ ಪ್ರೆಡಿಕ್ಷನ್ ಮಾಡುವ ಮೂಲಕ, ಊಹೆ ಮಾಡುವ ಮೂಲಕ ಅಲ್ಲಿ ಪ್ರಶಸ್ತಿಗಳನ್ನ ಗೆಲ್ತಕ್ಕಂತಹ ಒಂದು ಬಹುಮಾನವನ್ನು ಗೆಲ್ತಕ್ಕಂತಹ ಒಂದು ಆಪ್ ಆಗಿದೆ ಡ್ರೀಮ್ 11. ಅಂಡ್ ಇಷ್ಟು ವಿಷಯಗಳನ್ನ ನೋಡೋಣ ಮಾಡ್ಕೊಳ್ತಾ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಗಿಸೋಣ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.